ಹಲೋ, ಈ ಮಾಯಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಅಪೂರ್ವ ಭಾರದ್ವಾಜ್ ಇದ್ದಾರೆ. ಜಾಸ್ತಿ ಇಂಟ್ರೊಡಕ್ಷನ್ ಬೇಡ ಇವ್ರಿಗೆ, ಯಾಕೆ ಗೊತ್ತಾ, ಇವತ್ತು ಕಂಪ್ಲೀಟ್ ಅವ್ರ ಜೊತೆ ನಾನು ಮಾತಾಡೋಕ್ಕೆ ಹೋಗ್ತೀನಿ. ಯಾಕೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಆ್ಯಕ್ಟಿಂಗ್ ನಿಮ್ಗೆ ಗೊತ್ತು, ಆ್ಯಂಡ್ ಅವ್ರು ಜರ್ನಲಿಸ್ಟ್ ಕೂಡ, ಅಂದರೆ ಜರ್ನಲಿಸಮ್ ಕೂಡ ಅವ್ರು ಮಾಡಿದರು. ಸೊ ಇದೆಲ್ಲ ಪರ್ಸ್ಪೆಕ್ಟಿವ್ ಬಗ್ಗೆ ಮಾತಾಡೋದಕ್ಕೆ ನಂಗೆ ತುಂಬ ಇಷ್ಟ ಇದೆ. ಯಾಕಂದರೆ ಅಪೂರ್ವ ಭಾರದ್ವಾಜ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಅದನ್ನು ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಈ ಆಸ್ಪೆಕ್ಟಲ್ಲಿ, ಈ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅದಂತೂ ಇಂಪಾರ್ಟೆಂಟ್ ಅಲ್ವಾ. ಸೊ ಅಪೂರ್ವ ಭಾರದ್ವಾಜ್, ನಮಸ್ಕಾರ. ಹಾಯ್, ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಗುಡ್ ಗುಡ್, ಥ್ಯಾಂಕ್ ಯು. ಆರಾಮ, ಫುಲ್ ಜಿಗ್ಗ, ಫುಲ್ ಸೆಟಲ್. ಏನೇನು ಕ್ವೆಶ್ಚನ್ ಕೇಳ್ತಾರೆ, ನಾನು ಫುಲ್ ಕಾಯ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಕ್ವಶನ್ಸ್ ಏನಿಲ್ಲ, ಇದು ಸುಮ್ಮನೆ ಕನ್ವರ್ಸೇಷನ್. ಕೆಲವೆಲ್ಲ ನಂಗೆ ಡೌಟ್ಸ್ ಇರುತ್ತೆ, ಇದ್ಯಾಕಪ್ಪ ಹಿಂಗೆ, ಇದ್ಯಾಕಪ್ಪ ಹಿಂಗಿಲ್ಲ ಅನ್ನೋದೆಲ್ಲ, ಅಂತದೆಲ್ಲ ಕೇಳ್ತೀನಿ. ಅನ್ಸಿದ್ರೆ ನೀವು ನಂಗೆ ಹೇಳ್ತೀರಾ. ನನಗೆ ಹೆಂಗಾಗಿದೆ ಗೊತ್ತಾ, ಇಂಟರ್ವ್ಯೂ ಅಂತ ಯಾರಾದ್ರೂ ಕರೆದ್ರೆ ಅಯ್ಯೋ ಅನ್ನೋ, ಏನಕ್ಕೆ ಅಲ್ಲ, ಯಾರು ಏನು ತಪ್ಪು ತಿಳ್ಕೊಬೇಡಿ, ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ಮತ್ತು ನೀವು ಓದಿದ್ದೆಲ್ಲ ಎಲ್ಲಿ, ಬೆಳೆದಿದ್ದು ಎಲ್ಲಿ, ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಗಿದೆ, ಮತ್ತು ಈ ಸಿನಿಮಾ ಮಾಡ್ತಿದ್ದೀರಾ, ಏನು ಅನಿಸ್ತಿದೆ, ಏನು ಅನುಭವ. ನಾನು ಅದಾದ್ನೇ ಯಾಕೆ ಒಪ್ಕೊಂಡ್ರಿ, ನಾನು MA ಓದಿದ್ದೀನಿ, ಅಲ್ಲಿ ಓದಿದ್ದೀನಿ, ಚೆನ್ನಾಗಿತ್ತು, ಆಯಿತು, 10 ವರ್ಷ ಆಯಿತು, ನಂಗೆ ಅದನ್ನೇ ಹೇಳಿ ಹೇಳಿ. ಆಮೇಲೆ ಇವಾಗ ನೋಡೋರ್ಗು ಏನು ಕೇಳ್ತಾರೆ, ಈ ಅಮ್ಮನೂ ಹೇಳಿದ್ದೇ ಹೇಳ್ತಾಳೆ ಅಂತ ಅನ್ಸ್ಬಾರ್ದಲ್ವ. ದಿಸ್ ಬಿ ಸಮಥಿಂಗ್ ನ್ಯೂ ಅಲ್ವಾ ಟು ಲುಕ್ ಫಾರ್ವರ್ಡ್ ಟು. ಆಮೇಲೆ ಜನರದ್ದು ಈಗ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಡಿಮೆ ಆಗಿಬಿಟ್ಟಿದೆ ಅಂತಂದರೆ, ಜನರು ಅಂದರೆ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಅಲ್ವಾ ಅಲ್ಲಿ. ಅಂದರೆ ನಾನು ಇವಾಗ ನೋಡುವಾಗ ಅದನ್ನೇ ಹೇಳ್ತಾರೆ ಅಂತಂದ್ಬಿಟ್ಟು ಹಿಂಗೆ ಸ್ವೈಪ್ ಅಲ್ವಾ. ಸೊ ಅದು ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ವಿ ವಿಲ್ ಟಾಕ್ ಟುಡೇ. ಡೀಲ್. ಸೊ ಯಾಕಂದ್ರೆ ನಂಗೂ ಹಂಗೆ ಅನ್ಸುತ್ತೆ. ಈಗ ಅಪೂರ್ವ ಯಾರು ಅಂತ ತುಂಬಾ ಜನರಿಗೆ ಗೊತ್ತು. ಯಾಕಂದ್ರೆ ನಿಮ್ಮ 10 ವರ್ಷಗಳ ಜರ್ನಿ 11 ವರ್ಷಕ್ಕೆ ಈಗ ಬರ್ತಾ ಇದ್ದಾರೆ. ಆ ಜರ್ನಿ ಎಲ್ರಿಗೂ ಗೊತ್ತಿದೆ. ಆ ಜರ್ನಿಲಿ ಏನೆಲ್ಲ ಮೂವಿಗಳನ್ನ ಮಾಡಿದ್ರಿ, ಯಾಕೆ ಯಾವ ಮೂವಿಗಳನ್ನ ಚಾಯ್ಸ್ ಮಾಡಿದ್ರಿ, ಯಾಕೆ ಕೆಲವು ಮೂವಿಗಳನ್ನ ಬಿಟ್ರಿ, ಇದೆಲ್ಲ ವಿಷಯ ಹೌದು. ಬಟ್ ನಂಗೆ ತುಂಬಾ ಕ್ಯೂರಿಯಸ್ ಅನ್ಸಿದ್ದು ಡೈರೆಕ್ಷನ್. ಯಾಕಂದ್ರೆ ಜರ್ನಲಿಸಮ್ ಅದಾದ್ಮೇಲೆ ಯಾವುದೋ ರಿಪೋರ್ಟರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು, ರೈಟರ್ ಆಗಬೇಕು, ಈ ಥರದ್ದೆಲ್ಲ ಥಾಟ್ ಇಟ್ಕೊಂಡು ಬಂದ್ರಿ. ಆಮೇಲೆ ಯಾವುದೋ ರಿಯಾಲಿಟಿ ಶೋಗೆ ಹೋದ್ರಿ, ಆಮೇಲೆ ಸೀರಿಯಲ್ ಮಾಡಿದ್ರಿ, ಸೀರಿಯಲಿಂದ ಸಿನಿಮಾ ಬಂದ್ರಿ. ಅದಾದ್ಮೇಲೆ ಈಗ ಡೈರೆಕ್ಷನ್ ಅಂದ್ರೆ ಅದು ಈಸಿ ಜಾಬ್ ಅಲ್ಲ. ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಳ್ಳೋದೇ ಒಂದ್ಸಲ ಹೆಂಗ್ ಅನ್ಸುತ್ತೆ ಅಂದ್ರೆ, ಓಕೆ ಅದೇ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಬಟ್ ನೀವು ಅನ್ಕೊಂಡ್ರಿ, ಈಗ ಮಾಡ್ತಿದ್ದೀರಿ, ಆಲ್ರೆಡಿ ಮಾಡಿದ್ದೀರಿ ಕೂಡ. ಹೌದು. ಅಂದರೆ ಹೆಂಗೆ ಗೊತ್ತಾ, ಇವಾಗ ನನ್ನ ಲೈಫಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ, ನಾನು ಅಬ್ಸರ್ವೆಂಟ್ ನೋಡಿದಾಗ, ನಾನು ಯಾವತ್ತೂ ಇಂಥದ್ದು ಹಿಂಗಾಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್ ಓದುವಾಗ ನಾನು ಆ್ಯಕ್ಟ್ರೆಸ್ ಆಗ್ತೀನಿ, ನನ್ನ ದೇವರಾಣೆಗೂ ಅದು ಗೊತ್ತೇ ಇರಲಿಲ್ಲ ಬಿಡಿ, ಅದು ನನ್ನ ತಲೆಯಲ್ಲೂ ಇರಲಿಲ್ಲ, ನನ್ನ ಉದ್ದೇಶನೂ ಅದಾಗಿರಲಿಲ್ಲ. ಆಲ್ದೋ ನನಗೆ ನಾನು ಓದುವಾಗ ನನಗೆ ಅನ್ಸಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅದು ಒಂದೇ ಅನ್ಸಿದ್ದು ನನಗೆ. ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನನಗೆ ಇದೆಲ್ಲ ಒಂಥರ ಓದ್ಬೇಕಾದ್ರೆ ಮಜಾ ಅನ್ಸೋದು. ಇವಾಗ ಈ ಥರ ಮಲ್ಟಿ ಕ್ಯಾಮ್ರಾ ಸೆಟಪ್ಪು, ಅದನ್ನ ನಾವು ಶೂಟ್ ಮಾಡಿ, ಅದನ್ನ ಎಡಿಟ್ ಮಾಡಿ, ಅದನ್ನ ಜಗತ್ತಿಗೆ ಒಂಥರ ಪ್ರೆಸೆಂಟ್ ಮಾಡಿ, ಅದ್ರ ಹಿಂದೆ ಹೋಗುವಂಥ ಕೆಲಸಗಳಿಗೆ ಎಷ್ಟೊಂದು ಬರೀ ನಮಗಷ್ಟೇ ಗೊತ್ತಿರುತ್ತೆ ಮೇಕರ್ಸ್ ಆಗಿ. ಸೊ ಅದೊಂಥರ ಕಿಕ್ ಕೊಡ್ತಿತ್ತು ನನಗೆ. ಅವ್ರು ಏನು ನೋಡ್ತಾರೋ ಅಷ್ಟು ಮಾತ್ರ ನಿಜ ಅಲ್ಲ. ಸೊ ಇನ್ನೂ ಎಷ್ಟೊಂದು ನಿಜಗಳಿದೆ, ತೆರೆ ಹಿಂದೆ ಎಷ್ಟೊಂದು ನಿಜಗಳಿದೆ, ಅದು ನನಗೆ ಮಜಾ ಕೊಡ್ತಿತ್ತು ಮಾಡುವಾಗ. ಸೊ ಇದಿಷ್ಟು ನಾನೇ ಒಂದು ಪ್ರೊಡಕ್ಷನ್ ಶುರು ಮಾಡಿದರೆ ನನ್ನ ಅಡಿಯಲ್ಲಿ, ಅಂದರೆ ನನ್ನ ಕಂಟ್ರೋಲಲ್ಲಿ ಅಥವಾ ನನ್ನ ಒಂದು ಸಾರಥ್ಯದಲ್ಲಿ ಇದೆ, ಇಷ್ಟೆಲ್ಲ ನಡೆಯುತ್ತಲ್ಲ ಅನ್ನೋದೊಂದು ಒಂಥರ ಜೋಶ್. ಅವಾಗ ಏನು 20-21 ಇಯರ್ ಓಲ್ಡ್ ಅಲ್ವಾ. ಸೊ ಆ ಥರ ಎಲ್ಲ ಅನ್ನಿಸ್ತಿತ್ತು. ಬಟ್ ನಿಧಾನಕ್ಕೆ ಅವಾಗ ನಾನು ಆ್ಯಕ್ಚುಲಿ ಆನ್ ಫ್ಲೋರ್ ಇಳಿದಾಗ ಒಂದಷ್ಟು ಸಂಸ್ಥೆಗಳಲ್ಲಿ ನಾನು ಇಂಟರ್ನ್ಶಿಪ್ಸ್ ಮಾಡಿದ್ದೀನಿ. ಸೊ ನಾನು ಓದುವಾಗ್ಲೂ ಅಷ್ಟೇ, ನನ್ನ ಬಿಡುವಿನ ಸಮಯದಲ್ಲಿ, ಇವಾಗ ಸೆಮಿಸ್ಟರ್ ಹಾಲಿಡೇಸ್ ಆಗಿರ್ಬೋದು, ಆ ಥರ ಟೈಮಲ್ಲೆಲ್ಲ ನಾನು ಸುಮ್ಮನೆ ಕೂತ್ಕೋತಿರ್ಲಿಲ್ಲ. ಪ್ರೊಡಕ್ಷನ್ ಹೌಸಸ್ಗೆ, ಚಾನೆಲ್ಸಲ್ಲೆಲ್ಲ ಹೋಗಿ ಕೆಲಸ ಮಾಡಿದ್ದೀನಿ. ಇಂಟರ್ನ್ಶಿಪ್ ಥರ. ಮಣಿಪಾಲಲ್ಲಿ ಓದಿದ್ದು ನಾನು. ಹೇಗಿತ್ತು ಜಾಗ? ಸಕ್ಕತ್ತಾಗಿತ್ತು. ಅವಾಗಂತೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 10 ವರ್ಷದ ಹಿಂದೆ, 10 ವರ್ಷ ಆಗಿದೆ. ಹೌದು. ಸೊ ತುಂಬ ಚೆನ್ನಾಗಿತ್ತು ಅವಾಗ. ಹೋಗದೆ ತುಂಬ ದಿನ ಆಗಿದೆ. ನಂಗೆ ಅಲ್ಲಿ ಪರಿಚಯ ಇರೋರೆಲ್ಲ ತುಂಬ ಜನ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಒಂದ್ಸಲ. ಬಟ್ ಸೊ ಅಲ್ಲಿಂದ ರಜೆ ಇದ್ದಾಗೆಲ್ಲ, ಮತ್ತು ಗ್ರ್ಯಾಜುಯೇಷನ್ ಇಲ್ಲ ಬೆಂಗಳೂರಲ್ಲಿ ಓದಿದ್ದು ನಾನು, ಬಿಷಪ್ ಕಾಟನ್ಸಲ್ಲಿ. ಸೊ ಆ ಹಾಲಿಡೇಸಲ್ಲೆಲ್ಲ ನಾನು ರೇಡಿಯೋನಲ್ಲಿ, FM ಚಾನಲಲ್ಲಿ, ಆಮೇಲೆ ನಮ್ಮ ಜೀ ಕನ್ನಡದಲ್ಲಿ, ಕಲರ್ಸಲ್ಲಿ, ಮತ್ತೆ ಕಸ್ತೂರಿ ಚಾನಲಲ್ಲಿ, ಸೂಪರ್, ಇವಾಗಿಲ್ಲ, ನಾನು ಇದರಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಆ್ಯಸ್ ಅ ಟೆಕ್ನಿಷಿಯನ್. ಇದು ಆಮೇಲೆ ಬಿಫಿಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬ್ಯಾಕ್ ಸ್ಟೇಜ್ ಕೋಆರ್ಡಿನೇಟರ್ ಆಗಿ, ಏನೇನೋ
ಈ ಥರದ ಒಂದಷ್ಟು ನನಗೆ ಬೇಸಿಕ್ಲಿ ಏನು ಅಂದರೆ ಒಂದಷ್ಟು ತಿಳುವಳಿಕೆ ಇರ್ಬೇಕು ನನಗೆ. ಇವಾಗ ಪ್ರೊಡಕ್ಷನ್ ಶುರು ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಇದಲ್ವಾ. ನಾನು ಅವಾಗಿಂದಾನೇ ಫುಲ್ಲು ಅದು ನೋಡಿದ್ರೆ ನಾನು ಕೋರ್ಸ್ ಆಗಿದ ತಕ್ಷಣ ಬಿಗ್ ಬಾಸ್ ಕೆಲಸ ಮಾಡಿದೆ. ಎಂಡೆಮೋಲಿಗೆ ನಮ್ಮ ಕಾಲೇಜಿಗೆ ಬಂದಿತ್ತು ರೆಕ್ರೂಟ್ ಮಾಡೋಕ್ಕೆ, ಮಣಿಪಾಲಿಗೆ ಬಂದಿತ್ತು. ಸೊ ಅವಾಗ ಟಾಸ್ಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಕೊಟ್ಟರು 4 ತಿಂಗಳು. ಟಾಸ್ಕ್ ಪ್ರೊಡ್ಯೂಸರ್ ಅಂದರೆ ಟಾಸ್ಕ್ಗಳನ್ನ ರಚನೆ ಮಾಡೋದು, ಅಂದರೆ ಎಲ್ಲ ಪ್ಲಾನ್ ಮಾಡೋದು, ಯಾವ ಥರ ಟಾಸ್ಕ್ಗಳಂತದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿಸಿ ಒಂದು 5-6 ಜನ ಟೀಮ್ ಇರುತ್ತೆ ನಮ್ಮದು. ಅಲ್ಲೇ ಇವರೆಲ್ಲ ಇರ್ತಾರೆ, ಅಂದರೆ ಅದನ್ನು ಟಾಸ್ಕಿಗೆ ಬೇಕಾಗಿರುವಂಥದ್ದು ವಸ್ತುಗಳನ್ನ ಪ್ರಾಪ್ಸ್ನೆಲ್ಲ ರೆಡಿ ಮಾಡೋಕೆ ಒಂದಷ್ಟು ಜನ ಇರ್ತಾರೆ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದು. ಮತ್ತು ಟಾಸ್ಕ್ ರಚನೆ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಕಾಸ್ಟ್ಯೂಮ್ಸ್ಗಳನ್ನ ಹೋಗಿ ಪರ್ಚೇಸ್ ಮಾಡ್ಕೊಂಬರೋದು ಅವ್ರವ್ರ ಸೈಜಿಂದು. ಸೊ ಆಮೇಲೆ ಬಿಗ್ ಬಾಸ್ ಮನೆ ನೋಡಿದರೆ ನೀವು ಇವಾಗ, ನಾವು ಐ ಆಮ್ ಶೋರ್ ಎವ್ರಿಬಡಿ ನೋಸ್ ದಿಸ್, ಐ ಕ್ಯಾನ್ ಸೇ ದಿಸ್, ಕಿಟಕಿಗಳ ಥರ ಇರುತ್ತಲ್ಲ ಅದ್ರ ಸುತ್ತಲೂ ಓಡಾಡ್ಬೋದು ಆ್ಯಕ್ಚುಲಿ ಹೊರಗಡೆಯಿಂದ. ಅದು ಎಲ್ಲರಿಗೂ ಆ್ಯಕ್ಸೆಸ್ ಇರಲ್ಲ, ಬರೀ ಟಾಸ್ಕ್ ಪ್ರೊಡ್ಯೂಸರ್ಸಿಗೆ ಮಾತ್ರ ಇರುತ್ತೆ. ಆಯ್ತಾ? ಸೊ ನಂಗೆ ಅದೊಂಥರ ಮಜಾ. ಹೆಂಗೆ ಅಂದರೆ ನಾನು ಕೆಲಸ ಮಾಡಿದ್ದು 2nd ಸೀಸನ್ಗೆ. ಸೊ ಲಿಟ್ರಲಿ ಇಲ್ಲಿ ಕಿಟಕಿ ಹಿಂದೆ ನಾನು, ಕಿಟಕಿ ಮುಂದೆ ಅವ್ರುಗಳು, ಎಲ್ಲ ಒಂಥರ ಹಿಂಗೆ ನೇಕೆಡ್ ಆಗಿ ಅವ್ರು ಏನೇನು ಮಾತಾಡ್ತಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರಾ, ಅಳ್ತಾ ಇದ್ದಾರಾ, ನಂಗೆ ಎಷ್ಟು ಮಜಾ ಬರ್ತಿತ್ತು ಗೊತ್ತಾ ಅವಾಗ. ಒಂಥರ ಎಂಜಾಯ್ಡ್ ಇಟ್ ಸೋ ಮಚ್ 4 ತಿಂಗಳು. ಅದಾದಮೇಲೆ ಆಯ್ತು ಓಕೆ ದಿಸ್ ಇಸ್ ಇಟ್, ನಾನು ಈ ಥರದ್ದೆಲ್ಲ ಕೆಲಸಗಳು ಮಾಡಿಕೊಂಡು ಇದು ಮಾಡೋಣ ಅಂತ ಸೂಪರ್ ಮಿನಿಟಿಗೆ ಕೆಲಸ ಮಾಡಿದೆ. ಅಲ್ಲಿಂದ ಬಂದಮೇಲೆ ಅದೊಂಥರ ಮಜಾ ಇತ್ತು. ಪಿಕ್ಸೆಲ್ ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್, ಅದು ಈಗಲೂ ಇದೆ, ಅದು ದೇ ಡೂ ಅ ಲಾಟ್ ಆಫ್ ಶೋಸ್ ಕಲರ್ಸಿಗೆ ಈಗೆಲ್ಲ. ಅಲ್ಲಿ ಕೆಲಸ ಮಾಡುವಾಗ ಸುವರ್ಣದವ್ರು ಕಾಲ್ ಮಾಡಿಬಿಟ್ಟು, ಸುವರ್ಣ ಚಾನಲ್ ಅವ್ರು ಕಾಲ್ ಮಾಡಿ, ಬಿಕಾಸ್ ಬಿಗ್ ಬಾಸ್ ಆ ಚಾನಲ್ಗೆ ಬರ್ತಿತ್ತಲ್ಲ 2nd ಸೀಸನ್, ಒಂದು ಸೀಸನ್ ಅಷ್ಟೇ ಅಲ್ಲಿಗೆ ಬಂದಿದ್ದು. ಸೊ ಅವ್ರು ಅಲ್ಲಿ ನೋಡಿದ್ರು ನನ್ನ, ಸುಧೀಂದ್ರ ಸರ್ ಅಂತ, ಅವ್ರು ಈಗಲೂ ಇದ್ದಾರೆ. ಐ ಥಿಂಕ್ ಅವ್ರಿಗೆ ಸುವರ್ಣಲಿಲ್ಲ ಬಟ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸುಧೀಂದ್ರ ಭಾರದ್ವಾಜ್ ಅಂತ. ಅವ್ರು ನಾನು ನೋಡಿ ಈ ಥರ ಅನುರೂಪ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀವಿ, ಅದರ ಒಂದು ಡ್ಯಾನ್ಸರ್ ರೋಲ್ ಇದೆ, ಲೀಡು 2 ಫಿಮೇಲ್ ಲೀಡ್ಸ್ ಇರ್ತಾರೆ ಅದರಲ್ಲಿ, ಮಾಡ್ತೀಯ ಅಂದೆ. ನಾನು ಮಾಡ್ತೀನಿ, ನಂಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಆದರೆ ಅಂತ. ಇಲ್ಲ ನಿಂಗೆ ಕೂದಲು ಸೂಟ್ ಆಗುತ್ತೆ ಅನ್ಸುತ್ತೆ, ಒಂದು ಆಡಿಷನ್ ಕೊಡು ಅಂತ. ಓಕೆ ಅಂತ ಅಂದ್ಬಿಟ್ಟು ಮಧುಸೂದನ್ ಸರ್ ಅಂತ ಡೈರೆಕ್ಟರ್, ಅದಕ್ಕೆ ಹೋಗಿ ಆಡಿಷನ್ ಕೊಟ್ಟೆ. ದೇವ್ರನಿಗೂ ಅದು ಏನು ಆಡಿಷನ್, ಬಿಕಾಸ್ ನಂಗೆ ಗಂಧಗಾಳಿ ಇಲ್ಲ ಆ್ಯಕ್ಟಿಂಗ್ದು, ನಾನು ಕಲ್ತಿಲ್ಲ, ನಾಟಕಗಳು ಮಾಡಿಲ್ಲ, ಥಿಯೇಟ್ರ್ ಮಾಡಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಏನೋ ಹೇಳು ಅಂದರು, ಹೋಗಿ ಹೇಳಿದೆ. ಅವರು ಡೈರೆಕ್ಟರ್ ಓಕೆ ಅಂತಂದರು, ಹೇಳ್ತೀವಿ ಅಂತಂದರು. ನೋಡಿದ್ರೆ ಓಕೆ ಆಗೋಗಿದೆ, ಕಾಲ್ ಮಾಡಿಬಿಟ್ಟು ಶೂಟು ಅಂತಿದ್ದಾರೆ. ನಾನೇ ಹೌದಾ ಅಂತ. ನಮ್ಮ ಮನೇಲೂ ಯಾರು ಸಿನಿಮಾ ಸೀರಿಯಲ್ ಯಾರು ಮಾಡಿದವರೇ ಇಲ್ಲ ಅಲ್ಲ, ನಮ್ಮದೆಲ್ಲ ಸ್ವಲ್ಪ ಸೀರಿಯಸ್ ಫ್ಯಾಮಿಲಿ. ನಮ್ಮಪ್ಪ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದವರು, ನಮ್ಮಮ್ಮ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟ್ರು, ಟೀಚರ್ HML ಆಗಿದ್ದವರು, ನನ್ನ ಅಕ್ಕ ಇಂಜಿನಿಯರು. ಸೊ ಯಾರಿಗೂ ಏನು ನಾನೊಂಥರ ಏನೋ ಹಿಂಗೆ ಫ್ರೆಶ್ ಆಗಿ ನಾನೇ ಫಸ್ಟ್ ಹೊಸ ಪ್ರಪಂಚಕ್ಕೆ ಬಂದೆ ಅನ್ನೋ ಥರ. ಬಟ್ ನನಗೆ ಆ ಸೀರಿಯಲ್ ಸೇರ್ಕೊಂಡ ಮೇಲೂ ಆ್ಯಕ್ಟಿಂಗ್ ಬಗ್ಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಅರ್ಧ ಮುಗೀತದ ಸೀರಿಯಲ್ಲು, ಅದಾದಮೇಲೆ ಅದು ಯಾಕೋ ನಂಗೆ ಒಂಥರ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಆನ್ ಮೀ ಆ ಕ್ಯಾರೆಕ್ಟರು. ಆಮೇಲೆ ನನ್ನ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದ ರಿತ್ವಿಕ್ ಮಠದಂತ, ಅವ್ರು ಈಗಲೂ ಎಷ್ಟೊಂದು ಸೀರಿಯಲ್ಸ್ ಮಾಡಿದ್ದಾರೆ, ಮಾರ್ನಮಿಯನ್ ಸಿನಿಮಾ ಮಾಡಿದ್ರು ಅವರು, ರಿಷಿ. ಸೊ ನಾವೆಲ್ಲ ಈಗಲೂ ತುಂಬ ಒಳ್ಳೆ ಫ್ರೆಂಡ್ಸು. ಬಟ್ ಆವಾಗ ಅವ್ರನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು ಇದನ್ನು, ಈ ಆ್ಯಕ್ಟಿಂಗ್ ಅನ್ನೋದನ್ನು ಬರಬೇಕು ಅನ್ನೋಂತೂ ಇತ್ತು ಅವರಿಗೆ. ಅದೆಲ್ಲ ನೋಡಿದಾಗ ನಂಗೆ ಆ್ಯಕ್ಚುಲಿ ಅನ್ನಿಸ್ತು, ಓಕೆ ದಿಸ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್, ಎಲ್ಲರಿಗೂ ಹಿಂಗೆ ಈಸಿಯಾಗಿ ಸಿಗುವಂಥದ್ದಲ್ಲ, ನನಗೇನೋ ಏನೋ ಗೆರೆ ಇತ್ತು ಅದಕ್ಕೆ ಸಿಕ್ಕಿದೆ ಇದು. ಹಾಂ, ಸೊ ಇದನ್ನು ನಾನು ಹಿಂಗೆ ವೇಸ್ಟ್ ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ನಂಗೆ ಆಮೇಲೆ ಇವಾಗ ಒಂಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಟಿಂಗ್ ಅಂದರೆ. ಓಕೆ, ಹೌದಾ? ನಂಗೆ ತುಂಬ ಇಷ್ಟ ಆ್ಯಕ್ಟ್ ಮಾಡೋದು. ನಾನು ಡೈರೆಕ್ಟ್ ಇವಾಗ ಮಾಡ್ತಿದ್ದೀನಿ ಅಂತ ಅಂದಾಗ್ಲೂ ನನಗೆ ಎಷ್ಟೊಂದು ಚೆನ್ನಾಗಿ ಕೇಳಿದ್ದಾರೆ, ಹಂಗಾರೆ ಆ್ಯಕ್ಟಿಂಗ್ ಬಿಟ್ಬಿಡ್ತಾ ಇದ್ದೀರಾ? ನಾನು ಖಂಡಿತ ಬಿಡಲ್ಲ, ಸಾಯೋವರೆಗೂ ಆ್ಯಕ್ಟ್ ಮಾಡ್ತೀನಿ. ನಾನು ಸಾಯೋಕ್ಕೆ ಮುಂಚೆನೇ ಒಂದು ಅಜ್ಜಿ ಪಾತ್ರ ಮಾಡಿಬಿಟ್ಟು ಸಾಯಬೇಕು, ನನಗೆ ಅಷ್ಟು ಆಸೆ ಇದೆ. ಸೊ ಆ್ಯಕ್ಟಿಂಗ್ ಮಾಡಿಕೊಂಡೇ ಡೈರೆಕ್ಷನ್ ಮಾಡ್ಬೋದು ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ಅಂದರೆ ಅಟ್ ದ ಸೇಮ್ ಟೈಮ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಆ್ಯಸ್ ಆಫ್ ನಾವು ನನಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೀನಿ,
ಸೊ ಅದ್ರ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸ್ಕ್ರಿಪ್ಟ್ ಅಂತ ಹೇಳಿದ್ರಿ, ಬಟ್ ಯಾವ ರೀತಿ ಕಾಂಟೆಂಟ್ ಜನರಿಗೆ ಕೊಡಬೇಕು ಅಂತ ಪ್ಲಾನ್? ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸಿನಿಮಾ ಜರ್ನಿ ನೋಡ್ತಾ ಬಂದ್ರಿ, ನೀವು ತುಂಬಾ ಸಿನಿಮಾಗಳನ್ನ ನೋಡಿದ್ರಿ. ತುಂಬಾ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿ ನಾವು ಮಾಡಿದೀವಿ ಸಿನಿಮಾ ಅಂತ. ಹೋಗಿ ನೋಡಿದಾಗ ಅದ್ರಲ್ಲಿ ಏನೂ ಇರಲ್ಲ, ನಿಮ್ಗೆ ಬೇಜಾರಾಗಿರುತ್ತೆ, ನಿಮ್ಗೆ ಬೋರ್ ಆಗಿರುತ್ತೆ. ಸೊ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ ಆಡಿಯನ್ಸ್ ಏನ್ ಬಯಸ್ತಾರೆ ಅಂತ. ನೀವ್ ಏನ್ ಕೊಡ್ತಿದ್ದೀರಾ ಆಡಿಯನ್ಸ್ಗೆ? ಅಂದರೆ ನನಗೆ ಥಿಯೇಟ್ರಲ್ಲಿ ನೋಡೋದಕ್ಕೆ ಏನು ಇಷ್ಟನೋ ಅದನ್ನು ಕೊಡಬೇಕು ಅಂತ. ಬೇಸಿಕಲಿ ಏನು ಅಂತಂದರೆ ನನಗೆ ಅನ್ಸೋದು ಈ ಲಾರ್ಜರ್ ದ್ಯಾನ್ ಲೈಫ್ ಕಾನ್ಸೆಪ್ಟ್ಗಳು ಬಂದು ಇವಾಗ ಸಿನಿಮಾ ಅಂತಂದರೆ ಅದೊಂದು ಐ ಮೀನ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನನಗೆ ಕಾಂತಾರ ಎಲ್ಲ ತುಂಬ ಇಷ್ಟ ಆಗಿತ್ತು, KGF ಇಷ್ಟ ಆಗಿತ್ತು ಸಿನಿಮಾ. ಐ ಸ್ಟಿಲ್ ಲವ್ ದಟ್. ಅಂದರೆ ದ ಹೋಲ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ವಾ, ಅದು ಥಿಯೇಟರಲ್ಲಿ ಆ ಥರ ಸಿನಿಮಾಗಳು ನೋಡೋಕೆ ಫುಲ್ ಮಜಾ ಬರುತ್ತೆ. ಆಲ್ದೋ ನನಗನ್ಸೋದು ಈ ಥರ ಸಿನಿಮಾಗಳ ಮಧ್ಯ ಈ ಏನಂತಾರೆ ಲೈಕ್ ಅಂದರೆ ರಿಲೇಟಬಲ್ ಸ್ಟೋರಿಗಳು. ಇವಾಗ ನಮ್ಮ ಮನೆಯಲ್ಲೇ ಲೆಟ್ಸೆ ನಮ್ಮ ದೊಡ್ಡಮ್ಮನ ಕಥೆನೋ, ಅಥವಾ ನಮ್ಮ ಪಕ್ಕದ ಮನೇಲಿ ಯಾವುದೋ ಒಂದು ಚಿಕ್ಕ ಹುಡುಗಿರುತ್ತೆ, ಅದಕ್ಕೊಂದು ಅಪ್ಪ ಇರ್ತಾರೆ, ಅಥವಾ ಒಂದು ಸಿಂಗಲ್ ಮದರ್ ಇರ್ತಾರೆ, ಅವರಿಬ್ಬರದ್ದು ಏನು ಕತೆ ಇರಬಹುದು. ಇವಾಗ ನೀವು ನಾನು ಇಂಟರ್ವ್ಯೂ ಮಾಡ್ತಿದ್ದೀರಾ, ಇವಾಗ ನಿಮ್ಮದೇ ಒಂದಷ್ಟು ಇರುತ್ತಲ್ವ ಒಂದು ಲೈಫಲ್ಲಿ. ಇಟ್ಸ್ ನಾಟ್ ಈಸಿ. ಅಂದರೆ ದಿನ ಮೇಕಪ್ ಹಾಕೋತೀರಾ, ದಿನ ಒಂದೊಂದು ಆರ್ಟಿಸ್ಟ್ನ ಅಥವಾ ಯಾರಾದರೂ ಏನೋ ಒಂದು ಅಚೀವರ್ಸ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಇರ್ತೀರಾ. ನಿಮಗೆ ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮದೇನೋ ಒಂದಷ್ಟು ಸ್ಟ್ರಗಲ್, ಒಂದಷ್ಟು ಲೈಫ್ ಇರುತ್ತಲ್ವ. ಆ ಥರ ಕಥೆಗಳನ್ನ ನನಗೆ ಆರಿಸ್ಕೋಬೇಕು ಅಂತ ಇಷ್ಟ. ಮತ್ತು ಸಿಂಪಲ್ ಎಮೋಷನ್ಸ್ನ, ಒಂದು ಗಂಡ ಹೆಂಡತಿ ಮಧ್ಯೆ ಇರೋವಂಥ ರಿಲೇಷನ್ಶಿಪ್ ಬಗ್ಗೆನೋ, ಅಥವಾ ಒಂದು ಅಪ್ಪ ಮಗನ ರಿಲೇಷನ್ಶಿಪ್ ಬಗ್ಗೆನೋ. ಎಷ್ಟೊಂದು ಸಲ ನಾನು ಸುತ್ತಮುತ್ತಲೇ ನೋಡಿದ್ದೀನಿ, ಎಷ್ಟೊಂದು ಜನ ಅಪ್ಪ ಮಕ್ಕಳು ಮಾತೇ ಆಡಲ್ಲ ಗೊತ್ತಾ. ಹೌದು, ಅಪ್ಪ ಮಕ್ಕಳು ಅಂತ ಇರ್ತಾರಷ್ಟೇ ಮನೇಲಿ, ಗಂಡು ಮಕ್ಳು ಎಸ್ಪೆಷಲಿ. ಅವ್ರ ಅಪ್ಪಂದ್ರ ಜೊತೆ ಮಾತೇ ಆಡಲ್ಲ. ಅದು ಏನಕ್ಕೆ ಮಾತಾಡದೆ ಇರಲ್ಲ ಇವರು, ಅದು ಹೆಂಗೆ ಅಂತ ನಂಗೆ ಅದೊಂಥರ ಕೊರಿಯಕ್ಕೆ ಶುರು ಅಲ್ವಾ. ಇದೊಂದು ಆಕ್ಚುಲಿ ಫ್ಯಾಕ್ಟ್, ತುಂಬಾ ಕಡಿಮೆ ಅಪ್ಪನ ಜೊತೆ ಬಾಂಧವ್ಯ ಇರೋದು. ಅದು ರೂರಲ್ ಏರಿಯಾ ಕಡೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಕರೆಕ್ಟು. ಸೊ ಏನಕ್ಕೆ ಇರ್ಬೋದು ಅಂದರೆ ಆ ಅಪ್ಪ ಬೆಳೆದು ಬಂದಿರೋಂಥ ರೀತಿ ಏನಿರ್ಬೋದು, ಅವ್ರ ಸ್ಟ್ರಗಲ್ಸ್, ಅವ್ರ ಸ್ಟೋರೀಸ್ ಏನಿರಬಹುದು, ಆ ಥರ ಎಲ್ಲ. ಸೊ ಆ ಥರ ಕತೆಗಳನ್ನ ನನಗೆ ಟಚ್ ಮಾಡೋಕ್ಕೆ ಇಷ್ಟ. ನಂದು BTS ಸಿನಿಮಾ ನೋಡಿದರೆ ಅದರಲ್ಲಿ ಸುಮೋಹನಲ್ಲಿ ನಾನು ಟ್ರೈ ಮಾಡಿರೋದೇ ಅದು. ಅದರಲ್ಲಿ ನನ್ನ ಕತೆನಲ್ಲಿ ಬರುವಂಥ ಹೀರೋ ಈಸ್ ಅ ಟಚ್ ಅಪ್ ಹುಡುಗ, ಮೇಕಪ್ ಅಸಿಸ್ಟೆಂಟ್. ಅವ್ನ ಲೈಫು ನೋಡೋದಕ್ಕೆ ಹೊರಗಿನವ್ರಿಗೆ ಏನು ಕಲರ್ಫುಲ್ ಗುರು. ದಿನ ಫಿಲ್ಮ್ ಸೆಟ್ಟಲ್ಲಿ ಇರ್ತಾನೆ, ದಿನ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಏನೋ ಕೆಲಸ ಮಾಡ್ತಾನೆ, ಮೇಕಪ್ ಎಲ್ಲ ಅವ್ರವ್ರ ಸುತ್ತಮುತ್ತಲೇ ಓಡಾಡ್ತಾ ಇರ್ತಾರೆ. ಬಟ್ ಆ ಮನುಷ್ಯನಿಗೆ ಸೆಟ್ಟಲ್ಲಿ ಇರೋವಂಥ ಒಂದು ಮರ್ಯಾದೆ ಆಗಿರ್ಬೋದು, ಅಥವಾ ಏನೋ ಆ ಸ್ಟ್ರಗಲ್ ಇರ್ಬೋದು, ಅಂಥ ಏನು ಒಳ್ಳೆ ಪೇಮೆಂಟ್ಗಳು ಬರಲ್ಲ ಅವ್ರಿಗೆಲ್ಲ. ಆಮೇಲೆ ಪೇಮೆಂಟ್ಗಳು ಆನ್ ಟೈಮ್ ಬರಲ್ಲ. ಅಂಥವ್ರಿಗೆ ಮದುವೆ ಆದಾಗ ಆ ಹೆಂಡತಿಯಾಗಿ ಬರೋಳಿಗೆ ಪಾಪ ಇದೆಲ್ಲ ಒಂಥರ ಹೊಸ ಪ್ರಪಂಚ ಥರ ಅನ್ಸುತ್ತೆ. ನನ್ನ ಗಂಡ ಸಿನಿಮಾ ಸೆಟ್ಟಲ್ಲಿ ಕೆಲಸ ಮಾಡ್ತಾರೆ ಅಂತ. ಬಟ್ ಅವಳಿಗೆ ರಿಯಾಲಿಟಿ ಗೊತ್ತಾದಾಗ ಅದು ಹೆಂಗೆ ವರ್ಕ್ ಆಗುತ್ತೆ ಅವರಿಬ್ಬರ ಮಧ್ಯ ಅನ್ನೋದ್ರ ಬಗ್ಗೆ ಮಾಡಿದ್ದಂಥ ಸಿನಿಮಾ. ತುಂಬ ನಾನು ನಿಜವಾಗ್ಲೂ ನಾನು ಅಂದ್ಕೊಳ್ದೇ ಇರೋಷ್ಟು ಒಳ್ಳೆ ಕ್ರಿಟಿಸಿಸಮ್, ಒಳ್ಳೆ ಥರ ಕ್ರಿಟಿಸಿಸಮ್ ಬಂತು. ಒಳ್ಳೆ ಕ್ರಿಟಿಕಲಿ ಅಕ್ಲೇಮ್ ಆಯಿತು ನನ್ನ ಕತೆ, ಎಸ್ಪೆಷಲಿ ನಾನು ಬರ್ದಿದ್ದು ಮತ್ತು ಡೈರೆಕ್ಟ್ ಮಾಡಿರೋವಂಥ ಕತೆ. ಸೊ ಅದಾದ್ಮೇಲಿಂದ ನನಗೆ ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಒಂದು, ಅದು ನಿಮಗೆ ಮೇನ್ ಪಾಯಿಂಟ್ ಈಗ. ಓಕೆ, ಅಂದರೆ ಏನೋ ನಾನು ಮಾಡಿರೋದೊಂದು ಕನೆಕ್ಟ್ ಆಗಿದೆ ಅಂತಂದರೆ ಪ್ರಾಬಬ್ಲಿ ಆ ಪರ್ಸೆಪ್ಷನ್ ಜನರಿಗೆ ಇಷ್ಟ ಆಗಿದೆ. ಪ್ರಾಬಬ್ಲಿ ಐ ಕ್ಯಾನ್ ಟ್ರೈ ಇಟ್ ಮೋರ್ ಅಂತ ಈಗ ಅನ್ಸಿರೋದು. ಬಟ್ ಬರವಣಿಗೆ ಅಂದರೆ ಅದು ಈಸಿ ಅಲ್ಲ ಅಂತ. ಅಂದರೆ ನಾನು ಅನ್ಕೊಡ್ತೀನಿ ಅದಕ್ಕೆ ಫಾರ್ಮೇಟ್ ಇದೆಯಾ ಅದು ಹಿಂಗೆ? ಅಂದರೆ ನೀವು ಹೇಗೋ ಬರಿತೀನಿ ಅಂದರೆ ಬರೆದು ಬಿಡೋಕ್ಕಾಗಲ್ಲ. ಅದಕ್ಕೆ ಸ್ಕ್ರೀನಿಗೆ ಎಷ್ಟು ತರ್ತೀನಿ, ನನ್ನ ಬುಕ್ಕಲ್ಲಿ ಎಷ್ಟು ಬರಿತೀನಿ, ಅದು ಮ್ಯಾಟ್ರ್ ಆಗುತ್ತಲ್ವಾ? ಹೌದು. ಅಂದರೆ ನನಗೆ ನಾನು ಮಾಸ್ಟರ್ ಡಿಗ್ರಿಯಲ್ಲಿ ಓದುವಾಗ ಸ್ಕ್ರಿಪ್ಟಿಂಗ್ ಒಂದು ಸಬ್ಜೆಕ್ಟ್ ಇತ್ತು. ಐ ಆಮ್ ಶೋರ್ ನಿಮಗೂ ಯು ನೋ ಇಟ್ಟು. ಸ್ಕ್ರಿಪ್ಟಿಂಗಲ್ಲಿ ನಮಗೆ ಫುಲ್ಲು ನೀಟಾಗಿ ಅದೊಂದು ಏನಂತಾರೆ, ಒಂದು ಫಾರ್ಮ್ಯಾಟು, ಇದೇ ಥರ ಹೆಡರ್ ಇರಬೇಕು, ಇದೇ ಥರ ಎಲ್ಲ ಫಾಂಟ್ ಸೈಜು ಅದು ಇದು ಎಲ್ಲ ಹಂಗೆ ಇರಬೇಕು, ಅದೊಂದು ಫಾರ್ಮಲ್ ಆಗಿ ಒಂದು ಇದು ಬರಬೇಕು ಅಂತ. ಆವಾಗ ನಾನು ಅದನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಬಟ್ ಇವಾಗ ಅನಿಸುತ್ತೆ ಅದೆಲ್ಲ ಮ್ಯಾಟರ್ ಇರೋದು ಕಥೆ. ನೀನು ಯಾವ ಕ್ಯಾರೆಕ್ಟರ್ ಮೇಲೆ ನೀನು ಎಷ್ಟು ಕೆಲಸ ಮಾಡ್ತಿದ್ಯಾ, ಆ ಕ್ಯಾರೆಕ್ಟರ್ ಈ ಥರ ಆಡೋದಕ್ಕೆ ಏನೇನಾಗಿರ್ಬೋದು ಅವ್ನ ಲೈಫಲ್ಲಿ ಅಥವಾ ಅವ್ಳ ಲೈಫಲ್ಲಿ, ಕ್ಯಾರೆಕ್ಟರ್ ಆರ್ಕ್ ಇರ್ಬೋದು. ಮತ್ತು ಕತೆ ಬರೆದಾಗ ನಾವೇನೋ ಫ್ಲೋನಲ್ಲಿ ಒಂದು ಜೋಶಲ್ಲಿ ಇವಾಗ ಲೆಚ್ಚೆ ಬರಿತಾ ಬರುತ್ತೆ ಯಾವುದೋ ಒಂದು ಪಾತ್ರ ನನಗೆ ತುಂಬ ಹತ್ರ ಆಗ್ಬಿಡುತ್ತೆ. ಬರೀ ಅದ್ರ ಬಗ್ಗೆನೇ ಕೋರಿದ್ರೆ ಪಾಪ ಮಿಕ್ಕಿದ ಕ್ಯಾರೆಕ್ಟರ್ಗಳೇನು ಮಾಡ್ತಾರೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈಕ್ವಲ್ ಸ್ಪೇಸಿಂಗ್ ಕೊಟ್ಟು, ಮತ್ತು ಒಂದು ಕತೆಗೆ ಒಂದು
ಹೆಡ್ ಆ್ಯಂಡ್ ಟೇಲು ಅಥವಾ ಒಂದು ಹಿಂಗೋಗಿ ಹಿಂಗೆ ಬರಬೇಕಲ್ವ ಅದು ಕತೆ. ಸುಮ್ಮನೆ ಹಿಂಗೆ ಇದ್ರೆ ಯಾರಿಗೂ ಒಬ್ಬನ ಜೀವನದಲ್ಲಿ ಏನೂ ಆಗ್ತಾನೆ ಇಲ್ಲ ಏರಿಳಿತಗಳು ಅಂತಂದಾಗ ಯಾರಿಗೇನು ಇಷ್ಟ ಆಗುತ್ತೆ ನೋಡೋದಕ್ಕೆ. ಸೊ ಆ ಥರದ್ದು ತಲೆಯಲ್ಲಿ ಇಟ್ಕೊಂಡು ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ತಲೆಗೆ ಬಂದಿದ್ದು ಬರೆದು ಬಿಡ್ತೀನಿ, ಸೊ ದಟ್ ಐ ಡೋಂಟ್ ಫರ್ಗೆಟ್. ನನಗೆ ತುಂಬ ಮರ್ವಿನ ರೋಗ. ಹೌದಾ? ಅಯ್ಯೋ ವಿಪರೀತ ಮರ್ವು. ನಾನೇ ಎಷ್ಟೊಂದು ಸಲ ಬರ್ದಿರೋ ಕತೆಗಳು ನನಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ. ಈ ಥರದ್ದು ನಾನು ಬರ್ದಿದ್ದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಅದೊಂದು ಬರ್ದಿದ್ದೆ ಅಲ್ಲ ನೀನು, ನಾನು ಬರ್ದಿದ್ನಾ ಹೌದಾ ಅಂತ. ಆಮೇಲೆ ನಂದೇನೋ ಇಮೇಲು ಏನಾದ್ರು ಅಥವಾ ಡ್ರೈವ್ ಏನಾದ್ರು ತೆಗ್ದಾಗ ಅಲ್ವಾ ಕರೆಕ್ಟ್ ಇದು ಬರ್ದು ನೋಡಿ ಎಷ್ಟೊಂದು ದಿನ ಆಗೋಗಿದೆ ಅಂತ ಅನ್ಸುತ್ತೆ ಹಾಗೆ. ಸೊ ಫಸ್ಟು ಬರ್ದಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಫೈನ್ ಟ್ಯೂನಿಂಗು. ಯಾವ ಕ್ಯಾರೆಕ್ಟರ್ನ ಸ್ವಲ್ಪ ಕಟ್ ಮಾಡ್ಬೋದು ಅಥವಾ ಯಾವುದನ್ನು ಸ್ವಲ್ಪ ಇಟ್ಕೊಳ್ಬಹುದು, ಯಾವುದು. ಆಮೇಲೆ ಇನ್ನೊಂದು ಏನಾಗೋಗಿದೆ ಅಂದರೆ ಇವಾಗ ಎಮೋಷ್ನಲ್ ಆಗ್ಬಿಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗೋಗಿದೆ. ಹೌದಾ? ಅಂದರೆ ಐ ಥಿಂಕ್ ಆ್ಯಸ್ ಮೇಕರ್ಸ್ ನಮಗೆ ನಮ್ಮ ಕತೆ ಮೇಲೆ ನಮ್ಗೊಂಥರ ಅದು ಇಟ್ಸ್ ಆರ್ ಬೇಬಿ ಅಲ್ವಾ. ಒಂದು ಅಮ್ಮನ ಮಗು ಮೇಲೆ ಯಾವ ಥರ ಪ್ರೀತಿ ಇರುತ್ತೋ ಆ ಮಗು ನೀನು ಏನೇ ಚೇಷ್ಟೆ ಮಾಡಲಿ ಇಟ್ಸ್ ಮೈನ್ ಅಲ್ವಾ, ನನ್ನ ಮಗು ಅನ್ನೋ ಥರದಿರುತ್ತಲ್ಲ ಆ ಥರ. ಐ ಥಿಂಕ್ ವಿ ವಿಲ್ ಗೆಟ್ ಇನ್ ಟು ದಟ್ ಝೋನ್. ನನ್ನ ಕತೆ ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಗುತ್ತೆ ಥಿಯೇಟ್ರಲ್ಲಿ ಅಂತ. ಅದು ನಿಜ ಇಲ್ಲ, ಅಲ್ಲ. ಅಂದರೆ ನಾವು BTS ಮಾಡುವಾಗ ನಾನು ತುಂಬ ಕಲಿತೆ. ನಮಗಂದರೆ ಆ ಅರಿವಿತ್ತು, ಅಂದರೆ ಇದು ಥಿಯೇಟ್ರಿಕಲಿ ತುಂಬ ಏನು ಹೆಸರು ಮಾಡಲ್ಲ ಇದು ಅನ್ನೋದಿತ್ತು ನಮಗೆ. ಬಟ್ ನಾವು OTTಗೆ ಬರಬೇಕು ಅಂತಂದರೆ ಥಿಯೇಟ್ರಿಕಲ್ ರಿಲೀಸ್ ಆಗಲೇಬೇಕಿತ್ತು. ಸೊ ಹಾಗಾಗಿ ನಾವು ರಿಲೀಸ್ ಮಾಡಿದ ಸಿನಿಮಾ ಅದು. ಬಟ್ ಅದು ಮಾಡ್ಬೇಕಾದ್ರೆ ಅಂದ್ಕೊಂಡೆ ಓಕೆ ಇದು ಬರೀ ನಾನೇನೋ ಮಾಡಿದ್ದೀನಿ ಡೈರೆಕ್ಟ್ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಡೋದು ಅಷ್ಟು ಸುಲಭ ಅಲ್ಲ. ಅದ್ರ ಹಿಂದೆ ತುಂಬ ಇದೆ ಕೆಲಸ, ತುಂಬ ಮಾಡೋದಿದೆ. ಆಮೇಲೆ ದ ವೇ ವಿ ಪ್ರೆಸೆಂಟ್ ದ ಸ್ಟೋರಿ ಈಸ್ ಆಲ್ಸೋ ದೇರ್. ಆಮೇಲೆ ನಾವೇನೋ ಅಂದ್ಕೊಂಡು ಇದು ಇಷ್ಟ ಆಗ್ಬೋದು ಅಂತ ಬರ್ದಿರ್ತೀವಿ, ಒಂದೊಂದ್ಸಲ ಫುಲ್ ಉಲ್ಟಾ ಹೊಡೆದ್ಬಿಡುತ್ತೆ, ಬ್ಯಾಕ್ಲಾಶ್ ಮಾಡಿಬಿಡ್ತಾರೆ ಜನ. ನಾವು ಏನೋ ಇಟ್ಕೊಂಡು ಬರ್ದಿರ್ತೀವಿ ಬಟ್ ಅದು ಇನ್ನೇನೇನೋ ಆಗೋಗಿರುತ್ತೆ ಯೋಚನೆ ಮಾಡಲ್ಲ ಆ್ಯಂಗಲಿಂದ. ಸೊ ಹಾಗೆ ಅದನ್ನೆಲ್ಲ ಪೊಲಿಟಿಕಲಿ ಕರೆಕ್ಟಾಗಿ ಯಾರ ಎಮೋಷನ್ಸ್ಗೂ ನೋವು ಮಾಡಿದೆ ಅದನ್ನೆಲ್ಲ ಇಟ್ಕೊಂಡು ಬರಿಬೇಕು ಅನ್ನೋದನ್ನ ನಾನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅರ್ಥ ಮಾಡ್ಕೊಂಡಿದ್ದೀನಿ ಇವಾಗ. ಬಟ್ ರಿಸರ್ಚ್ ಅಲ್ವಾ, ರಿಸರ್ಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಏನು ಸುಳ್ಳು ಹೇಳಕ್ಕಿಲ್ಲ, ಮತ್ತೆ ಅದು ಸಿನಿಮಾ ಅಲ್ಲ ನಾನು ಏನು ಮಾಡ್ಬಿಡ್ಬೋದು ಅಂತಾನು ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಏನಿದೆ ಫ್ಯಾಕ್ಟ್ ಹಾಗೆ ಹೋಗ್ಬೇಕು ಅಲ್ವಾ. ಸೊ ಇದಕ್ಕೆಲ್ಲ ವರ್ಕ್ ಮಾಡೋದಂದ್ರೆ ತುಂಬಾ ಬುಕ್ಸ್ ಓದೋದಾ ಅಥವಾ ಮೂವಿ ರೆಫರ್ ಮಾಡ್ತಿದ್ರಾ? ನಾನು ಬುಕ್ಸ್ ಓದ್ತೀನಿ ಸ್ವಲ್ಪ ಜಾಸ್ತಿ. ಸಿನಿಮಾಗಳು ಆ್ಯಕ್ಚುಲಿ ಸ್ವಲ್ಪ ನಾನು ನೋಡೋದು ಕಡಿಮೆನೆ. ನಾನು ಅದನ್ನು ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಟ್ಲೀಸ್ಟ್ ಇವಾಗ ಒಂದು ವಾರಕ್ಕೊಂದು ಸಿನಿಮಾ ನೋಡಬೇಕು ಅಟ್ಲೀಸ್ಟ್ ಅಂತ ನಾನೊಂದು ಇದು ಮಾಡ್ಕೊಂಡಿದ್ದೀನಿ. ಪುಸ್ತಕಗಳು ಓದ್ತೀನಿ. ಕೋವಿಡ್ ಶುರುವಾದಾಗಿಂದ ನನಗೆ ಪುಸ್ತಕ ಓದೋ ಅಭ್ಯಾಸ ಮಾಡಿಕೊಂಡೆ. ಆ್ಯಂಡ್ ಸಹಜವಾಗಿರುವಂಥ ಕಥೆಗಳನ್ನ ಓದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟ, ಖುಷಿ. ಗೃಹಭಂಗ ನನ್ನ ಇನಿಷಿಯಲ್ ರೀಡ್ಸ್, ನನ್ನ ಓದಕ್ಕೆ ಶುರು ಮಾಡಿದಾಗ ಓದಂಥ ಪುಸ್ತಕ ಅದು ಗೃಹಭಂಗ. ನನಗೆ ವಿಪರೀತ ಇಷ್ಟ. ನನಗೆ ಭೈರಪ್ಪನವ್ರು ಬರೆದಿರೋಂಥ ಸಾಕಷ್ಟು ಪುಸ್ತಕಗಳನ್ನ ಓದಿದ್ದೀನಿ, ನಂಗೆ ತುಂಬ ಇಷ್ಟ. ಆಮೇಲೆ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರುವಂಥ ಪುಸ್ತಕಗಳು ತುಂಬ ಇಷ್ಟ. ಅವ್ರದ್ದು ಓದಿದ್ದೀನಿ, ಅವ್ರ ಟ್ರಾನ್ಸ್ಲೇಷನ್ಸ್ ಕೂಡ ಓದಿದ್ದೀನಿ ಒಂದಷ್ಟು, ಅದಿಷ್ಟ. ಮತ್ತು ಇಂಗ್ಲೀಷಲ್ಲಿ ನನಗೆ ಖುಷ್ವಂತ್ ಸಿಂಗ್ ಅಂತ ಜರ್ನಲಿಸ್ಟ್, ಅವರು ರೈಟರ್, ಅವರು ಬರ್ದಿರೋಂಥ ಪುಸ್ತಕಗಳಿಷ್ಟ. ಆಮೇಲೆ ಎಂತಪ್ಪ ಅವ್ರ ಹೆಸರು, ಒಬ್ಬರು ಥ್ರಿಲ್ಲರ್ ಒಂದು ಡಾರ್ಕ್ ಇದು ಬರೀತಾರೆ, ಹುಸೇನ್ ಝೈದಿ. ಇಂಗ್ಲೀಷಲ್ಲಿ ಅವರು ಅಂದರೆ ಈ ಬಾಂಬೆ ಅಂಡರ್ ವರ್ಲ್ಡ್ ಬಗ್ಗೆ ಎಲ್ಲ ತುಂಬ ಪುಸ್ತಕಗಳು ಬರ್ದಿದ್ದಾರೆ. ಅವ್ರು ಬರ್ದಿರೋ ಪುಸ್ತಕಗಳ ಮೇಲೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳಾಗೋಗಿದೆ. ನನ್ಗೆ ಬೇಸಿಕಲಿ ಫಿಕ್ಷನ್ ಇಷ್ಟ ಆಗಲ್ಲ ಅಷ್ಟೊಂದು. ಅಂದರೆ ನನಗೆ ಈ ಹ್ಯಾರಿ ಪಾಟರ್ ಎಲ್ಲ ನನ್ನ ಫ್ರೆಂಡ್ಸ್ಗಳು ಅವಾಗ ಸ್ಕೂಲಲ್ಲಿ ಇದ್ದಾಗ ಎಷ್ಟು ಹೆಂಗೆ ಹುಚ್ಚುಚ್ಚಾಗಿ ಓದೋರು ಗೊತ್ತಾ, ನನಗೆ ಅದು ಕನೆಕ್ಟೇ ಆಗ್ತಿರ್ಲಿಲ್ಲ. ಅದೇ ಇವ್ನು ಯಾವ ಪರ್ಕೆ ಮೇಲೆ ಕುತ್ಕೊಂಡು ಎಗುರ್ಕೊಂಡು ಹೋಗ್ತಾರೆ, ಹೌ ಇಸ್ ಇಟ್ ಪಾಸಿಬಲ್? ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿರ್ಲಿಲ್ವಾ? ಶಕ್ತಿಮಾನ್ ಎಲ್ಲ ಇತ್ತಲ್ವಾ? ಇಲ್ಲ, ಅದೇನೋ ನನಗೆ ನೋಡುವಾಗ ಆ್ಯಕ್ಚುಲಿ ಅವಾಗೆಲ್ಲ ಅದು ಯಾವುದೋ ಇನ್ನೊಂದು ಬರ್ತಿತ್ತು ಗೊತ್ತಾ, ಯಾವುದಪ್ಪ ಅದು, ಅದೇನೋ ಹಿಂಗೆ ಪೆನ್ನಲ್ಲಿ ಬರೆದ್ರೆ ಅದು ರಿಯಲ್ ಆಗ್ಬಿಡುತ್ತಲ್ಲ, ಮ್ಯಾಜಿಕ್ ಪೆನ್ಸಿಲ್. ಅಲ್ಲ ಶಕಲಕ ಬೂಮ್ ಬೂಮ್. ಅದ್ರಲ್ಲಿ ಅವ್ನು ಹಂಗೆ ಆ ಹುಡುಗ ಪೆನ್ನಲ್ಲಿ ಹಿಂಗೆ ಬರ್ದಿದ್ದು ರಿಯಲ್ ಆಗಿ ಬಂದ್ಬಿಡ್ತಾ ಇರುತ್ತೆ. ಅದು ನೋಡಿ ಖುಷಿ ಆಗ್ತಿತ್ತು. ಬಟ್ ನಂಗೆ ನೀವು ನಿಮ್ಮ ವಯಸ್ಸಲ್ಲಿ ಅದನ್ನ ಫೀಲ್ ಮಾಡ್ತಿರ್ಲಿಲ್ಲ, ಓ ನಮಗೂ ಈ ಥರದೊಂದು ಪೆನ್ನು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು? ನಂಗೆ ಮೋಸ್ಟ್ಲಿ ರಿಯಾಲಿಟಿ ತುಂಬ ಗೊತ್ತಿತ್ತು ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮ ತುಂಬ ಗ್ರೌಂಡೆಡ್ ಆಗಿ ಬೆಳೆಸ್ಬಿಟ್ಟಿದ್ದಾರೆ ನನ್ನ. ಸೊ ನನ್ಗೆ ಅದು ಗೊತ್ತು, ಹಂಗೆಲ್ಲ ಏನಾಗಲ್ಲ ಗುರು, ಕೆಲಸ ಮಾಡಿ ದುಡ್ದು ಏನು ಬೇಕೋ ತಗೋಬೇಕು ಅನ್ನೋದು ರಿಯಾಲಿಟಿ ಮೋಸ್ಟ್ಲಿ ಮುಂಚಿಂದನೂ ಗೊತ್ತಾಗೋಗುತ್ತೆ. ಇಲ್ಲ ಅಪ್ಪ ಅಮ್ಮನ ಕಾಡಿಬೇಡಿ, ಏನು ತೆಕೊಡು ಅಂತ ಹೇಳಿ ತೆಗೆಸ್ಕೋಬೇಕು ಅಷ್ಟೇ ಅನ್ನೋದು ಗೊತ್ತಾಗೋಗಿತ್ತು ಅನ್ಸುತ್ತೆ. ಸೊ ನಂಗೆ ಅದೇನೋ ಗೊತ್ತಿಲ್ಲ, ನಂಗೆ ಫಿಕ್ಷನ್ ಅಷ್ಟೊಂದು ಅನ್ಲೆಸ್ ಈ ಥರ ಕತೆಗಳ ಥರ ಏನಾದ್ರು ಆ್ಯಕ್ಚುಲಾಗಿ ನಡೆದಿದೆಯೇನೋ ಅನ್ನೋ ಥರ ಬರೆದ್ರೆ ಇಷ್ಟ ಆಗುತ್ತೇನೋ. ಬಿಟ್ಟರೆ ಈ ಥರ ಏನೋ ಈ ಸೂಪರ್ ಹೀರೋ
ಆಮೇಲೆ ಏನೋ ಏನೋ ಐ ಡೋಂಟ್ ನೋ, ನಂಗೆ ಅದೆಲ್ಲ ಈಡ್ಸಲ್ಲ, ಅಷ್ಟೊಂದು ಓದಬೇಕು ಅಂತ ಅನ್ಸಲ್ಲ. ಸೊ ನಿಮ್ಗೆ ತುಂಬಾ ನಾನ್ ಫಿಕ್ಷನ್ ಹೆಂಗೆ ಅಂದ್ರೆ ರಿಯಲ್ ಏನಾಗಿದೆ ಅದನ್ನೇ ಸ್ಕ್ರೀನ್ ಮೇಲೆ ತೋರ್ಸಕ್ ಇಷ್ಟ ಹಂಗ? ಹಾ, ಬಟ್ ಇವಾಗ ಅದೇ ಲೈಕ್ ಐ ಸೆಡ್ ಬಿಸ್ನೆಸ್ ಕೂಡ ಆಗ್ಬೇಕಲ್ವಾ. ಇವಾಗ ಸಿನಿಮಾ ಸುಮ್ಮನೆ ನಾನು ಏನೋ ಮಾಡಿದೆ ರಿಲೀಸ್ ಮಾಡ್ಬಿಟ್ಟೆ ನನ್ನ ಖುಷಿಗೆ ಅಂತಂದ್ರೆ ಪ್ರೊಡ್ಯೂಸರ್ ಪಾಪ ಏನಾಗಬೇಕು. ಸೊ ಅವ್ರದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಆಮೇಲೆ ಇನ್ನೊಂದು ಜಸ್ಟ್ ನಾಟ್ ಅಬೌಟ್ ದ ಬಿಸ್ನೆಸ್, ನನಗೇನನ್ಸುತ್ತೆ ಅಂದರೆ ಜನರು ಕೂಡ ಇವಾಗ ಥಿಯೇಟ್ರಿಗೆ ಬರೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ. ಯಾರಿಗೂ ಅಲ್ಲಿ ಕೂತ್ಕೊಂಡು ಇವಾಗ ಗೋಳಿನ ಕತೆನೇ ಆಗಿರಲಿ ಅದಕ್ಕೊಂದು ಹ್ಯೂಮರ್ ಅಟ್ಯಾಚ್ ಮಾಡಿ ಹೇಳಿದ್ರೆ ಜನ ನಕ್ಕೊಂಡು ಅಯ್ಯೋ ನಮ್ಮ ಲೈಫ್ ಹಿಂಗೆ ಇವರು ಅಂತ ಅನ್ಕೊಂಡು ಹೋಗ್ತಾರೆ. ಬಿಟ್ರೆ ನೀನು ಬರೀ ಗೋಳೆ ತೋರಿಸಿದ್ರೆ ಅಯ್ಯೋ ನಂದೇ ಊರ್ ಬಾಗ್ಲಾಗಿದೆ, ನಾನು ಏನಕ್ಕೆ ಇಲ್ಲಿಗೆ ಬರ್ತೀನಿ, ಥಿಯೇಟ್ರಿಗೆ ಬಂದ್ರೆ ಇದನ್ನೇ ತೋರಿಸ್ತಿರಲ್ಲ ಅಂತ ಅನ್ಕೋಬಾರ್ದಲ್ವಾ. ಸೊ ಎಂಟರ್ಟೈನ್ಮೆಂಟನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಬರೀತಿದ್ದೀನಿ. ಹೌದು, ಅಂದ್ರೆ ನೋವಿನ ಕತೆ ಮಾತ್ರ ಜಾಸ್ತಿ ಸೇಲ್ ಆಗುತ್ತೆ ಅನ್ಸುತ್ತಲ್ಲ. ಆಗ್ಬೋದು ಪಾಪ ಎಲ್ರು ದುಃಖಿ ಆತ್ಮಗಳು ಅನ್ಸುತ್ತೆ ಇವಾಗೆಲ್ಲ. ಏನೋ ಒಂದು ಅದಂತೂ ನಾನು ಮೊನ್ನೆ ಯಾರ ಹತ್ರನೋ ಮಾತಾಡ್ತಾ ಇದ್ದೆ, ನಮಗೆ ಅನ್ಸುತ್ತೆ ಇವಾಗ ನನ್ನನ್ ಬಿಟ್ಟು ಎಲ್ಲ ಖುಷಿಯಾಗಿದ್ದಾರೆ ಗುರು ಅಂತ. ಅಲ್ಲಿ ನೋಡಿದ್ರೆ ಒಬ್ನು ಖುಷಿಯಾಗಿಲ್ಲ ಪ್ರಪಂಚದಲ್ಲಿ. ಅಂಬಾನಿ ಅವರೂ ಖುಷಿಯಾಗಿರೋ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅವರೂ ಖುಷಿಯಾಗಿರಲ್ಲ ಅನ್ಸುತ್ತೆ. ಏನೋ ಒಂದು ದುಃಖ ಇರುತ್ತೆ, ಅವ್ರಿಗೆ ಒಂದು ದುಃಖ ಇರ್ಬೋದು. ಅದು ನಮಗೆಲ್ಲ ಅನ್ಸಿರುತ್ತೆ ದುಡ್ಡೊಂದಿದ್ರೆ ಸಾಕು ಎಲ್ಲ ಸರಿ ಇರುತ್ತೆ ಅಂತ. ಬಟ್ ದಟ್ಸ್ ನಾಟ್ ಟ್ರೂ. ಬಟ್ ದುಡ್ಡು ಇರಬೇಕು, ದಟ್ ಆಲ್ಸೋ ಐ ಅಗ್ರಿ. ಅದು ಮೇನ್, ಬಟ್ ಅದೇ ಅಲ್ಲ ಕರೆಕ್ಟ್. ಅದೇ ಏನಕ್ಕೆಲ್ಲ ಬೇಜಾರಾಗ್ಬೋದು ಅಂದ್ರೆ ಇಡ್ಲಿಗೆ ಸಾಂಬಾರ್ ಮಾಡಿ ಅಂತ ಅಂದಿರ್ತಾರೆ, ಚಟ್ನಿ ಮಾಡಿದ್ರು ಬೇಜಾರಾಗುತ್ತೆ ಅಂದ್ರೆ ಅದು ಇರ್ಬೋದು. ಅದೊಂಥರ ಏನಂತಾರ ಆನೆ ಪ್ರಾಬ್ಲಮ್, ಆನೆ ಇರ್ಬೇ ಪ್ರಾಬ್ಲಮ್ ಇರ್ಬೇಕು ಅಂತಾರಲ್ಲ, ಹಂಗೆ ಭಾರ ಇರ್ಬೇಕು ಅಂತ ಹಂಗೆ. ಸೊ ನಾವು ಸೆಲೆಬ್ರೇಟ್ ಮಾಡೋದು ಜಾಸ್ತಿ ನೋವನ್ನ. ಹೌದು, ಎಲ್ರು ಮನುಷ್ಯರು ಅಂದ್ರೆ ಅದನ್ನ ತುಂಬಾ ಇಷ್ಟಪಡ್ತೀವಿ, ಅದ್ರ ಜೊತೆನೇ ಇರಕ್ಕೆ ಇಷ್ಟಪಡ್ತೀವಿ. ಹೌದು ಅಲ್ವಾ? ಹೌದು, ಐ ಅಗ್ರಿ. ನನ್ಗದ್ ಏನ್ ಲವ್ ಅಂದ್ರೆ ಏನಂತೇನ ಅರಿವೇ ಇರ್ಲಿಲ್ಲ ಅಂತ ಟೈಮಲ್ಲಿ ಮುಂಗಾರು ಮಳೆ ನೋಡ್ಬಿಟ್ಟು ನಮಗ್ ಫೀಲಿಂಗ್ ಆಗೋಗಿತ್ತಲ್ಲ. ನಿಮ್ಗೆ ಫೀಲ್ ಆಗಿತ್ತು? ಅಯ್ಯೋ ಫುಲ್ ಅಯ್ಯೋ ಛೇ ಮದ್ವೆನೆ ಮಾಡ್ಕೊಳ್ಳಿಲ್ವಲ್ಲ ಇವರಿಬ್ರು, ಅಯ್ಯೋ ಅಂತ 10th ಸ್ಟ್ಯಾಂಡರ್ಡ್ ಅವಾಗ ಇನ್ನೇನು ಫೀಲಿಂಗ್ಸ್ ಹುಟ್ಟೋ ಟೈಮು. ಯಾವ ಬಾಯ್ ಫ್ರೆಂಡ್ ಇಲ್ಲ ಏನಿಲ್ಲ. ನನ್ನ ಸ್ಕೂಲಲ್ಲಂತೂ ನನಗೆ ಒಬ್ರು ಒಂದು ಲವ್ ಲೆಟರ್ ಅಂತ ನನ್ಗೆ ಆ ಎಕ್ಸ್ಪೀರಿಯನ್ಸೇ ಇಲ್ಲ ಆಯ್ತಾ. ಅಂದ್ರೆ ಅಂಟಿಲ್ ಪ್ರಾಬಬ್ಲಿ ಪ್ಯೂಬರ್ಟಿ ಹಿಟ್ ಮೀ, ನನಗೆ ಯಾರು ಒಂಥರ ಅಷ್ಟೊಂದು ಭಾವೇ ಕೊಡ್ತಿರ್ಲಿಲ್ಲ ಸ್ಕೂಲಲ್ಲಿ. ಸೊ ನನ್ಗೆ ಆ ಫೀಲಿಂಗ್ಸೇ ಇರಲಿಲ್ಲ ನನಗೆ. ಅಂದ್ರೆ ಏನೋ ಒಂದು ಹುಡುಗನ್ ನೋಡಿದ್ರೆ ಓ ವಾವ್ ಅಂತ ಅನ್ಸೋದು, ಅಥವಾ ಯಾರಿಗೋ ನನ್ನನ್ನು ನೋಡಂಗೆ ಅನ್ಸಿ ನನ್ನನ್ನು ಮಾತಾಡ್ಸ್ತಾರೇನೋ, ಏನಿಲ್ಲ. ನನ್ನ ಸುತ್ತಮುತ್ತಲು ನಡೆಯೋದು ಅವೆಲ್ಲ. ಸ್ಕೂಲಲ್ಲಿ ಇದ್ರೂ ಸ್ಕೂಲಲ್ಲೇ ಹೈಸ್ಕೂಲ್ ಹುಡುಗರುಗಳೆಲ್ಲ ಫುಲ್ಲು ಅವಾಗೆಲ್ಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಮಾಡ್ಕೊಂಡು ನಮ್ಮ ಸ್ಕೂಲ್ ಟೆರೆಸ್ ಮೇಲೆಲ್ಲ ಎಲ್ಲ ಸಿಗಾಕೊಂಡು ಹಂಗೆಲ್ಲ ಏನೇನೋ ಆಗೋಗಿತ್ತು. ಹಾ, ಬಟ್ ನನ್ನ ಹತ್ರ ಯಾರು ಬರ್ತಿರ್ಲಿಲ್ಲ. ಸೊ ನನ್ಗೆ ಫೀಲಿಂಗ್ಸೇ ಇರ್ಲಿಲ್ಲ. ಬಟ್ ಮುಂಗಾರು ಮಳೆ ನೋಡಿದ್ನಲ್ಲ ಅವಾಗ ಒಂಥರ ಹಿಂಗ್ ಲವ್ ಅಂದ್ರೆ ಹಿಂಗಿರ್ಬೇಕು, ಮೋಸ್ಟ್ಲಿ ಲವ್ ಅಂದ್ರೆ ಹಿಂಗಾಗುತ್ತೆ ಅನ್ಸುತ್ತೆ, ಬ್ರೇಕಪ್ ಅಂದ್ರೆ ಹಿಂಗಿರ್ಬೋದು ಅನ್ಸುತ್ತೆ ಅಂತೆಲ್ಲ ಅವಾಗ್ಲೇ ಅನ್ಸಿದ್ದು. ನಿಮ್ ಫ್ರೆಂಡ್ಸ್ ಬಂದು ನಿಮ್ಮ ಹತ್ರ ಲವ್ ಸ್ಟೋರಿ ಎಲ್ಲ ಶೇರ್ ಮಾಡ್ತಿರ್ಲಿ? ಹಾ, ಅವ್ರು ಹೇಳ್ಕೊಡೋರು. ನನ್ಗೆ ಏನ್ ಇಲ್ವಲ್ಲ ಹೇಳಕ್ ಅವ್ರಿಗೆ ಅನ್ನೋ ತರ. ನನ್ ಬರೀ ಇಂಗ್ಲೀಷಲ್ಲಿ ಅಗನಿ ಆಂಟ್ ಅಂತಾರೆ ಗೊತ್ತಾ, ಸುಮ್ನೆ ಅಂದ್ರೆ ಎಲ್ಲರ ದುಃಖನೂ ಬರೀ ನನ್ನ ಹತ್ರ ದುಃಖ ತೋಡ್ಕೊಳ್ಳಿ ಕೇಳಿಸ್ಕೊತೀನಿ. ಅದು ಈಗ್ಲೂ ನಿಜ ಗೊತ್ತಾ? ಹೌದಾ? ನನ್ಗೆ ಅಂದ್ರೆ ಪಾಪ ಐ ಆಮ್ ಹ್ಯಾಪಿ, ನಂಗೆ ಖುಷಿ ಆಗುತ್ತೆ ಪಾಪ ಯಾರಿಗಾರು ನನ್ನ ಹತ್ರ ಬಂದು ಹೇಳ್ಕೋಬಹುದು ಅಂತ ಅವ್ರಿಗೆ ಅನ್ಸುತ್ತಲ್ಲ. ಅಷ್ಟು ಸೇಫ್ ಸ್ಪೇಸ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಲ್ಲ ಅಂತ ಖುಷಿ ಆಗುತ್ತೆ. ಬಟ್ ಒಂದೊಂದ್ಸಲ ಅಯ್ಯೋ ಅಂತ ಅನ್ಸ್ಬಿಡುತ್ತೆ, ಎಷ್ಟು ಬರೀ ದುಃಖ, ಅಯ್ಯೋ ಒಬ್ರು ಖುಷಿಯಾಗಿಲ್ವಲ್ಲ ನನ್ನ ಜೊತೆನೆ ದುಃಖ ಹೇಳ್ಕೊಂಡು ಏನಪ್ಪ ಇದು ಅಂತ. ಆಮೇಲೆ ಅನ್ಸುತ್ತೆ ಒಂದೊಂದ್ಸಲ ಹೋಗ್ಲಿ ಬಿಡು, ನನ್ನ ಲೈಫಲ್ಲಿ ಇರೋ ದುಃಖಕ್ಕಿಂತ ಪಾಪ ಅವ್ರು ತುಂಬಾ ಕಷ್ಟಪಡ್ತಿದ್ದಾರೆ ಅನ್ಸುತ್ತೆ, ಕೇಳಿಸ್ಕೋಬೇಕು ಅಂತ ಹಂಗೆ. ಅದು ಹೌದು. ಬಟ್ ನೀವು ಹೇಳಿದ್ರಿ ಅದು ನಿಮ್ಮ ಬೌಂಡ್ರಿ ಹತ್ರನೇ ಬಂದಿರ್ಲಿಲ್ಲ ಲವ್ ಅನ್ನೋದು. ಆದ್ರೆ ನೀವು ಲವ್ ಮ್ಯಾರೇಜ್ ಆದ್ರಲ್ವಾ? ಅದೇ ಎಲ್ಲ ಭಟ್ರದ್ದು ಇಲ್ಲ ಅಂದ್ರೆ ಪ್ರಾಬಬ್ಲಿ ಆ ಟೈಮಲ್ಲಿ ಬಂದಿದ್ದ ಸಿನಿಮಾಗಳು, ಅದು ಗಾಳಿಪಟ, ಪಂಚರಂಗಿ, ಈ ತರದೆಲ್ಲ ಒಂಥರ ಒಳ್ಳೊಳ್ಳೆ ಫೀಲಿಂಗ್ಸ್ ನ ಕ್ರಿಯೇಟ್ ಮಾಡೋದು ಮೈಂಡಲ್ಲಿ. ಆಮೇಲೆ ಅವಾಗ ಆಕ್ಟ್ ಮಾಡಿದವರು ಅಷ್ಟೇ ಒಂಥರ ಚೆನ್ನಾಗಿ ಮಾಡಿರೋಂಥವ್ರು. ಸೊ ನಂದು ಲವ್ ಮ್ಯಾರೇಜ್ ಆಗಿದ್ದು ಅದು ಬೇರೆ ಕತೆ, ಅದು ಒಂಥರ ಕಾಮಿಡಿ ಅದು ಅಲ್ವಾ? ಸ್ವಲ್ಪ ಕಾಮಿಡಿ ಹೇಳಿ, ಅದು ಅನ್ಕೊಳ್ದೇರ ನಾವು ಲವ್ ಎಲ್ಲ ಮಾಡ್ಕೊಂಡು ಅನ್ಕೊಳ್ದೆ ಲವ್ ಮಾಡ್ಕೊಂಡು ಅನ್ಕೊಳ್ದೇನು ಮದ್ವೆನೂ ಮಾಡ್ಕೊಂಡ್ಬಿಟ್ಟಿದೀವಿ, ಹಂಗೆ ಅದೊಂಥರ ನಮ್ದು ಕತೆ. ಇದು ಆಕ್ಚುಲಿ ಚೆನ್ನಾಗಿದೆ. ಅದು ಹೆಂಗೆ ಅಂತ, ಯಾಕಂದ್ರೆ ತುಂಬಾ ಜನರು ಲವ್ ಸ್ಟೋರಿ ಇರುತ್ತೆ, ಕಣ್ಣಲ್ಲಿ ಮಾತಾಡೋದು, ಆಮೇಲೆ ಮೀಟ್ ಆಗೋದು, ಕೆಫೆಗೆ ಹೋಗೋದು. ಅಯ್ಯೋ, ಏನೂ ಆಗಿಲ್ವಾ? ನಿಜವಾಗ್ಲೂ ಇಲ್ಲ. ನನ್ ಗಂಡ ರೊಮ್ಯಾಂಟಿಕ್ಕೇ ಅಲ್ಲ.
ರೊಮ್ಯಾನ್ಸೇ ಇಲ್ಲ. statement ಈಗ. ನನ್ನ ಗಂಡ ಖಂಡಿತ ರೊಮ್ಯಾಂಟಿಕ್ ಅಲ್ಲ. ಇದನ್ನ ನೀವು ಸೆಪ್ರೇಟ್ ಆಗಿ ಕಟ್ ಮಾಡ್ಬಿಟ್ಟು ನಂಗೆ ಕೊಡಿ, ನಾನು ಅವ್ನಿಗೆ ತೋರಿಸ್ತೀನಿ ತಗೊಂಡೋಗಿ. ಸಪ್ರೇಟ್ ಆಗಿ ಕಟ್ ಮಾಡಿ ರೀಲ್ ಹಾಕೋಣ. ಹೆಂಗೆ ಅಂತಾರೆ, ನಾನು ಅವನು ವಿ ಮೆಟ್ ಥ್ರೂ ಮ್ಯೂಚುವಲ್ ಫ್ರೆಂಡ್ಸು. ಸುಮ್ಮನೆ ಆಯ್ತು ಹಂಗೆ ಊಟಕ್ಕೇನೋ ಸಿಕ್ಕಾಗ ಅವ್ರು ಸಿಕ್ಕಿದ್ರು ಆ್ಯಂಡ್ ಮಾತಾಡಿದ್ವಿ ಅಷ್ಟೇ. ನನ್ನ ಗಂಡ ತುಂಬ ಒಂಥರ ಪ್ರಾಕ್ಟಿಕಲ್ ಅವರು. ಅವ್ರ ಬಿಸ್ನೆಸ್ ಮ್ಯಾನು, ಈಸ್ ಇಂಟು ಬಿಸ್ನೆಸ್. ಸೊ ಅವ್ರು ಒಂಥರ ತುಂಬ ಎಲ್ಲದನ್ನು ಅದೇ ಇದರಲ್ಲೇ ಅಳ್ದು ತೂಗಿ ಮಾಡೋಂಥವ್ರು. ನನ್ನ ಪ್ರಪಂಚನೇ ಬೇರೆ, ಫುಲ್ ಕಲರ್ಫುಲ್ಲು, ಎಮೋಷ್ನಲ್ಲು, ಎಲ್ಲಾನು ಡ್ರಾಮ್ಯಾಟಿಕ್ಕೇ. ನನಗೆ ದುಃಖನೂ ಡ್ರಾಮ್ಯಾಟಿಕ್, ಪ್ರೀತಿನೂ ಡ್ರಾಮ್ಯಾಟಿಕ್ಕು. ಈ ಮನುಷ್ಯ ನೋಡಿದ್ರೆ ಏನ್ ಹಂಗೆಲ್ಲ ಮಾಡ್ತಾನೆ ಇಲ್ವಲ್ಲ, ನಂಗೆ ಒಂದ್ ಕಡೆ ಬೇಜಾರು. ಒಂದು ಮಜಾ ಅಂದ್ರೆ, ನಾವಿಬ್ರು ಡೇಟ್ ಮಾಡ್ತಿದ್ವಿ ಅವಾಗ. ಅನುರೂಪ ಆಕ್ಚುಲಿ ಅವಾಗ ಹಿಟ್ ಸೀರಿಯಲ್, ಅದು ನಂದು ಮೊದಲನೇ ಸೀರಿಯಲ್ಲೇನೆ. ಅವ್ರ ಮನೆಯಲ್ಲಿ ಯಾರು ಕನ್ನಡ ಟಿವಿ ಸೀರಿಯಲ್ ಯಾರು ನೋಡ್ತಿರ್ಲಿಲ್ಲ ಅಷ್ಟೊಂದು. ಸೊ ಇವನಿಗಂತೂ ಗಂಧಗಾಳಿ ಇಲ್ಲ ಕನ್ನಡ ಸಿನಿಮಾ ಸೀರಿಯಲ್ಗಳ ಬಗ್ಗೆ, ಅಥವಾ ಎನಿ ಅದರ್ ಸೀರಿಯಲ್ಸ್ ಅವನೇ ನೋಡ್ತಿರ್ಲಿಲ್ಲ. ಏನು ಮಾಡೋದು ನೀವು ಅಂತೆಲ್ಲ ಕೇಳಿದಾಗ, ನಾನು ಹಿಂಗೆ ಆಕ್ಟ್ರೆಸ್ ಅಂತಂದರೆ ಎಷ್ಟು ಜೋರಾಗಿ ಜೋಕ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ದಾರೆ ಗೊತ್ತಾ. ಯಾಕೆ ನಮ್ಮಲ್ಲೇ ಇಲ್ಲ ಮನುಷ್ಯ. ನಾನೇ ಇಲ್ಲ ರೀ ನಿಜವಲ್ಲೂ ನಾನು ಹಿಂಗೆ ಆಕ್ಟ್ರೆಸ್ ನಾನು ಅಂತಂದರೆ, ಶೋಮಿ ಲೆಟ್ ಮಿ ಸಿ ವಾಟ್ ಯು ಡನ್ ಶೋಮಿ ಅಂತ. ನನ್ನ ಪುಣ್ಯಕ್ಕೆ ಹಾಟ್ಸ್ಟಾರ್ ಅವಾಗ ಬಂದಿತ್ತು. ಹಾಟ್ಸ್ಟಾರ್ ಈ ಥರದೆಲ್ಲ ಇಲ್ಲಿ OTT ಇರಲಿಲ್ಲ ಅಂದಿದ್ದಿದ್ರೆ ನಾನು ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದು. ಹಾಟ್ಸ್ಟಾರಲ್ಲಿ ಎಪಿಸೋಡ್ ತೆಗೆದು ಕಳಿಸಿ ಆಮೇಲೆ ಹೌದಾ ಓಕೆ ಅಂತ. ಅದು ಹೋಗಲಿ, ಇವಾಗ ಗೊತ್ತಾಯ್ತಾ, ಇವಾಗ ನನ್ನ ಹೆಂಡತಿ ಆಗೋಳು ಅಥವಾ ನನ್ನ ಗರ್ಲ್ ಫ್ರೆಂಡ್ ಆ್ಯಕ್ಟ್ರೆಸ್ ಅಂತಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ಬೋದು? ವಾವ್ ಸೊ ಕೂಲ್ ಅಲ್ವಾ, ನನ್ನ ಗರ್ಲ್ ಫ್ರೆಂಡು ಹಿಂಗೆ ಆ್ಯಕ್ಟ್ರೆಸ್. ಓಕೆ ಸೋ ಸ್ಯಾಡ್. ಎಷ್ಟು ಗೊತ್ತಾ, ಫುಲ್ ಅವ್ನಿಗೆ ಇವತ್ತಿಗೂ ಒಂಥರ ಇದೇ ಅನ್ಸಲ್ಲ. ನಾನೇನೋ ನನ್ನ ಹೆಂಡತಿ ಈ ಥರ ಆ್ಯಕ್ಟ್ರೆಸ್ಸು ಎಲ್ಲ ಬಂದು ಮಾತಾಡಿಸ್ತಾರೆ, ಅವಳನ್ನ ಇಷ್ಟಪಡ್ತಾರೆ. ಏನೋ ಇನ್ಸ್ಟಾಗ್ರಾಮ್ DM ಅಲ್ಲಿ ದಿನಕ್ಕೊಂದು 100 ಮೆಸೇಜ್ಗಳು ಬಂದಿರುತ್ತೆ, ಎಲ್ಲ ಇಷ್ಟಪಟ್ಟು ಪಾಪ ಕಳಿಸ್ತಾರೆ. ಅವ್ರಿಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಮನುಷ್ಯ. ನನಗೆ ಪ್ರಾಬಬ್ಲಿ ಅದೇ ಇಷ್ಟ ಆಗಿ ಮದುವೆ ಆದ್ನ ಅಂತ. ಅಂದರೆ ಅಷ್ಟು ಸಿಂಪಲ್ ಆಗಿರ್ತಾರಲ್ಲ ಅನ್ನೋದನ್ನೇ ನೋಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಅನ್ಸುತ್ತೆ. ಓ ಹಂಗಂದ್ರೆ ಈ ಸ್ಟೋರಿ ಚೆನ್ನಾಗಿದೆ. ನೀವು ಹಂಗೆ ಇಷ್ಟಪಟ್ಟು ಮದುವೆ ಆದ್ರಿ ಹಂಗೆ. ಅಂದರೆ ನನ್ನ ಆಕ್ಟ್ರೆಸ್ ಅಂತ ನೋಡಿದೆ, ಒಬ್ಳು ಸಾಧಾರಣ ಹೆಣ್ಮಗಳು ಹಂಗೆ ನೋಡಿದ್ರಲ್ಲ. ಸೊ ಪ್ರಾಬಬ್ಲಿ ಅದೇ ನನಗೊಂಥರ ಖುಷಿ ಕೊಡ್ತು ಅನ್ಸುತ್ತೆ. ಪ್ಲಸ್ ಇನ್ನೊಂದೇನು ಅಂತಾರೆ, ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ, ನನ್ನ ಗಂಡ, ದೇರ್ ಆಲ್ ವೆರಿ ಟಚ್ ವುಡ್ ಎಲ್ಲ ದೇ ವೆರಿ ಸಪೋರ್ಟಿವ್. ನಾನು ಶೂಟ್ ಮುಗಿಸ್ಕೊಂಡು ಒಂದ್ಸಲ ಎಷ್ಟೆಷ್ಟೇ ಲೇಟಾಗಿ ಬಂದ್ಬಿಟ್ಟಿರ್ತೀನಿ ಮನೆಗೆ. ನನಗೆ ಯಾವತ್ತೂ ದೇ ಹ್ಯಾವ್ ನಾಟ್ ಮೇಡ್ ಮೀ ಫೀಲ್ ಲೈಕ್ ಏನೋ ಏನು ಮಾಡ್ತಾ ಇದೆಯಾ, ಇದನ್ನು ಏನಕ್ಕೆ ಮಾಡ್ತಿದ್ಯಾ ಅಂತ ಒಂದಿನಕ್ಕೂ ನನಗೆ ಯಾರೂ ಇದು ಮಾಡಿಲ್ಲ. ಸಪೋರ್ಟಿವ್ ಆಗಿದ್ದಾರೆ ಇವತ್ತಿನವರೆಗೂ. ಸೊ ಐ ಥಿಂಕ್ ಅದು ಸಿಗೋದು ತುಂಬ ಇಂಪಾರ್ಟೆಂಟ್ ಒಂದು ಹೆಣ್ಮಗಳ ಲೈಫಲ್ಲಿ. ಕರಿಯರ್ಗೆ ಸಪೋರ್ಟ್ ಮಾಡುವಂಥ ಫ್ಯಾಮಿಲಿ ಸಿಗಬೇಕು. ಸಿಕ್ಕಿದೆ, ಹಂಗೆ ಇರಲಿ. ಬಟ್ ನನಗೇನು ಗೊತ್ತಾ ಕ್ಯೂರಿಯಸ್, ಈಗ ಮದುವೆ ಆಕ್ಚುಲಿ ನೀವು ತುಂಬಾ ನಿಮ್ಮ ಹಿಟ್ ಮೂವಿ ಮಾಡಿರೋದು ಮದುವೆ ಆದ್ಮೇಲೆ ಅಲ್ವಾ? ಹೌದು. ಅಯ್ಯೋ ಎಲ್ಲ ಪ್ರತಿಯೊಂದು ಅನುರೂಪ ಸೀರಿಯಲ್ ಒಂದು ಬಿಟ್ಬಿಟ್ರೆ ನನ್ನ ಲೈಫಲ್ಲಿ ನಾನು ಏನೇನು ಮಾಡಿದ್ದೀನೋ ಅದೆಲ್ಲ ಪ್ರತಿಯೊಂದು ಮದುವೆ ಆದ್ಮೇಲೆನೇ ಮಾಡಿರೋದು. ಬಟ್ ಅದೊಂದು ಮಾತಿದೆಯಲ್ಲ, ಮದುವೆ ಆದ್ರೆ ಆಮೇಲೆ ಅವಕಾಶಗಳು ಸಿಗೋದಿಲ್ಲ ಅಂತ, ನೀವು ಅದೆಲ್ಲ ಬ್ರೇಕ್ ಮಾಡಿಬಿಟ್ರಾ? ಅಷ್ಟೇ. ನಿಮಗೆ ಇನ್ನೊಂದು ಹೇಳ್ಬೇಕು, ನಿಮಗೆ ನನ್ನ ಅಭಿಯಂಜನ ಸಿನಿಮಾ ಬಂತಲ್ಲ, ಅದೊಂದು ಆರ್ಟ್ ಫಿಲ್ಮ್ ನಂದು. ಆ ಟೈಮಲ್ಲಿ ರೀಸೆಂಟಾಗಿ ರಿಲೀಸ್ ಆಯಿತು. ಆ ಟೈಮಲ್ಲಿ ಅವಾಗಿನ್ನೂ ನನಗೆ ಐ ಥಿಂಕ್ ಮದುವೆ ಆಗಿ 2 ವರ್ಷ ಆಗಿತ್ತು ಕಾಣುತ್ತೆ. ಐ ಥಿಂಕ್ ಜಸ್ಟ್ 2 years ಅನಿಸುತ್ತೆ. ಆ್ಯಂಡ್ ಒಬ್ರು ಯಾರೋ ಸಂಬಡಿ ವೆರಿ ಸೀನಿಯರ್ ಫ್ರಮ್ ದಿ ಇಂಡಸ್ಟ್ರಿ ಆಯಿತಾ, ಬಟ್ ಸೀನಿಯರ್ ಪ್ರೊಡ್ಯೂಸರ್ ಕಾಣುತ್ತೆ. ನಂಗೆ ಅರ್ಧಂಬರ್ಧ ನೆನಪು, ಅವ್ರ ಹೆಸರು ನೆನಪಿಲ್ಲ. ಅವರು ಫೋನ್ ಮಾಡಿಬಿಟ್ಟು ಈ ಥರ ಬಿಫೀಸಲ್ಲಿ ಸ್ಕ್ರೀನ್ ಆಯ್ತಲ್ಲ ಸಿನಿಮಾ, ನಾನು ನೋಡಿದೆ, ಇಷ್ಟ ಆಯ್ತಮ್ಮ, ದಿನೇಶ್ ಬಾಬು ಅವ್ರ ಹತ್ರ ನಿನ್ನ ನಂಬರ್ ಇಸ್ಕೊಂಡು ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತ. ನಾನು ಹೌದಾ ಸರ್, ಥ್ಯಾಂಕ್ ಯು. ಇಲ್ಲ ನೀವು ಹೇಳ್ತಿದ್ದೀರಿ, ನೀವೆಲ್ಲ 70-80 ವರ್ಷ ಅವ್ರಿಗೆ, ಆಮೇಲೆ ಇಂಡಸ್ಟ್ರಿಯಲ್ಲೆಲ್ಲ ಇದ್ದಾರೆ ತುಂಬ ವರ್ಷದಿಂದ, ಖುಷಿ ಆಯಿತು ಸರ್, ಥ್ಯಾಂಕ್ ಯು. ಮದುವೆ ಆಗಿದೆಯಾ ನಿಮಗೆ ಅಂದರು ಡೈರೆಕ್ಟಾಗಿ. ಹಾಂ ಸರ್ ಆಗಿದೆ ಅಂತಂದೆ. ನೋಡಮ್ಮ ಒಂದು ಹೇಳ್ತಿದ್ದೀನಿ, ಇಂಡಸ್ಟ್ರಿನಲ್ಲಿ ಇರಬೇಕು ಅಂತಂದರೆ ಮದುವೆ ಆಗಿದ್ರೆ ಆಗಲ್ಲ, ಇಲ್ಲ ಮದುವೆನಲ್ಲಿ ಇರಿ, ಇಲ್ಲ ಇಂಡಸ್ಟ್ರಿಗೆ ಬನ್ನಿ. ಸೀರಿಯಸ್ಲಿ ಹಿಂಗಂದ್ರು ಅವರು. ನಾನು ಸರ್ ಅಂತಿದ್ದೀನಿ, ಏನು ಮಾತಾಡಬೇಕು ಅವಾಗ ಏನು ಗೊತ್ತಾಗುತ್ತೆ ಅಲ್ವಾ? ಇಲ್ಲ ಸರ್ ಹಂಗಿಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟಿವ್ ಇದ್ದಾರೆ, ಇವಾಗ ಇರ್ತಾರೆ, ಗಂಡನ್ ಬಿಟ್ಬಿಡಿ ಹೇಳ್ತೀನಿ ಅಂತಿಂಗೆ. ಯಾರಿಗೋರು ನಾನು ಸರ್ ಇಲ್ಲ ಸರ್ ಥ್ಯಾಂಕ್ ಯು ಓಕೆ ಸರ್ ಅಂದ್ಬಿಟ್ಟು ಇಟ್ಬಿಟ್ಟೆ. ನಾನು ಇನ್ನೂ ಹೊಸ್ತು ಬೇರೆ, ನನಗೆ ಸಿನಿಮಾ ಪ್ರಪಂಚ ಹೊಸ್ತು, ಸೀರಿಯಲ್ ಅಷ್ಟೊತ್ತಿಗೆ ಸ್ವಲ್ಪ ಅಭ್ಯಾಸ ಆಗಿತ್ತು. ಏನ್ ಇವ್ರು ಹಿಂಗ ಅನ್ಬಿಟ್ರಲ್ಲ, ಹಿಂಗ ಯಾಕಂದ್ರು ಅವರು, ನಿಮ್ಗೆ ಅದೊಂದು ವಾರ ಇರ್ಬೋದು ತಲೆಯಲ್ಲಿ. ನನಗೆ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ, ಹಿಂಗಿಲ್ಲ ಹಂಗೇನಕ್ಕೆ, ನಂಗೆ ಮದುವೆ ಆಗಿದ್ರೆ ಏನು ಇವಾಗ ಅದರಲ್ಲೇನಿದೆ ಅಂತ.
ಪುಣ್ಯಕ್ಕೆ ಟಚ್ ವುಡ್ ಅದು ನನಗೆ ಯಾವತ್ತೂ ಏನಕ್ಕೂ ಅವಕಾಶಗಳಿಗೆ ಸ್ಟಾಪ್ ಆಗಿದ್ದಾಗಲಿ ಅಥವಾ ಯಾವುದೋ ಒಂದು ಪಾತ್ರ ನನಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಬರದೇ ಇರೋದಾಗಲಿ ಹಂಗೆ ಯಾವತ್ತೂ ಆಗಿಲ್ಲ. ಇನ್ಫ್ಯಾಕ್ಟ್ ನೋಡಿದವರು ಏನಂತಾರೆ ಎಲ್ಲ ನಂಗೆ ಬಂದಿದ್ದು ನನ್ನ ಮದುವೆ ಆದಮೇಲೆ ಅಲ್ವಾ. ಆ್ಯಂಡ್ ಆ ಸಿನಿಮಾ ನನಗೆ ತಂದು ಕೊಟ್ಟಿರೋಂಥ ಹೆಸರು ಐ ಥಿಂಕ್ ಇಟ್ಸ್ ರಿಯಲಿ ಬಿಗ್ ಆ್ಯಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ದಟ್ ಫಿಲ್ಮ್. ಅದು ಬಂದಿರೋದು ಕೂಡ ನನ್ನ ಮದುವೆ ಆದಮೇಲೆ. ಸೊ ಐ ಥಿಂಕ್ ಟಚ್ ವುಡ್ ಎವ್ರಿಥಿಂಗ್ ಇಸ್ ಫಾಲಿಂಗ್ ಇನ್ ಪ್ಲೇಸ್. ಬಟ್ ಅದ ಆ ಪರ್ಸ್ಪೆಕ್ಟಿವ್ ನಮ್ಮ ಇಂಡಸ್ಟ್ರಿಯಲ್ಲಿ ಯಾಕಿದೆ ಅನ್ನೋದು ನನಗೂ ಈಗ ಅದನ್ನ ಸಡನ್ ಆಗಿ ಕೇಳಿದಾಗ ಮದ್ವೆ ಆದ್ಮೇಲೆ ಓಕೆ ಆಪರ್ಚುನಿಟಿ ಕಡಿಮೆ ಆಗುತ್ತೆ, ಯಾಕಾಗುತ್ತೆ ಕೊಡಲ್ಲ ಇಂಥದ್ದೆಲ್ಲ ಮಾತು ಓಡಾಡುತ್ತಲ್ಲ. ಮತ್ತೆ ಇತ್ತ ನಿಮ್ಗೆ ಹೇಳಿರೋರು ಇದ್ದಾರೆ, ಇದ್ ಯಾಕೆ ನಿಮ್ಗೆ ಏನ್ ಅನ್ಸುತ್ತೆ, ಇದ್ ಯಾಕೆ ಮೋಸ್ಟ್ಲಿ ಏನಾಗ್ತಿತ್ತು ಅಂದ್ರೆ ನನಗೆ ಅಂದ್ರೆ ಐ ಆಮ್ ಟ್ರೈಂಗ್ ಟು ಇಮ್ಯಾಜಿನ್ ಮುಂಚಿನ ಕಾಲದಲ್ಲೆಲ್ಲ ಪ್ರಾಬಬ್ಲಿ ಈಗ ಒಂದು ಹೆಣ್ಣು ಅಂತಂದಾಗ ಅವಳಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಈಗ ಆಕ್ಟ್ರೆಸ್ ಆಗಿದ್ರೆ ನೀನು ಶೂಟಿಂಗ್ ಬೆಳಗ್ಗೆ ಎದ್ದು ಬಂದ್ಬಿಡ್ಬೇಕು, 6:30-7 ಗಂಟೆಗೆಲ್ಲ ನೀನು ಹೊರಟ್ಬಿಡ್ಬೇಕು. ಮನೆಯಲ್ಲಿ ಗಂಡ ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಅಡುಗೆ ಮಾಡಬೇಕು. ಸೊ ಅದೆಲ್ಲ ಅನ್ಸೆಡ್ ರೆಸ್ಪಾನ್ಸಿಬಿಲಿಟಿಗಳಲ್ವಾ. ಗಂಡನೂ ಮಾಡ್ಕೋಬಹುದು, ಅದೆಲ್ಲ ಇವಾಗ ನಮ್ಗಳಿಗೆ ತೋಚುವಂಥ ವಿಷಯಗಳು. ಆಮೇಲೆ ಈಗಿನ ಗಂಡಸ್ರು ನಾನು ನೋಡಿರೋ ಪ್ರಕಾರ ಸಾಧಾರಣ ಅವರು ಕ್ರಮೇಣ ಚೇಂಜ್ ಆಗ್ತಾ ಇದ್ದಾರೆ. ಅಂದ್ರೆ ಹೆಣ್ಮಕ್ಳ ಲೈಫು ಇಂಪಾರ್ಟೆಂಟು, ಅವ್ರ ಕನಸುಗಳು ಇಂಪಾರ್ಟೆಂಟು ಅನ್ನೋದು ನಮ್ಮ ಜನರೇಷನ್ ಪ್ರಾಬಬ್ಲಿ ಹ್ಯಾಸ್ ಅಂಡರ್ಸ್ಟುಡ್ ದಟ್. ಐ ಆಮ್ ನಾಟ್ ಸೇಯಿಂಗ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ ಅಂತ, ಕ್ರಮೇಣ ಆಗ್ತಾ ಇದೆ ಅದು. ಅಂದ್ರೆ ಆ ಪ್ರಾಸೆಸ್ ನಡೀತಿದೆ. ಅಂಡ್ ದೇರ್ ಆರ್ ಲಾಟ್ ಆಫ್ ಏನಂತಾರೆ ಮ್ಯಾರಿಡ್ ವುಮೆನ್ ಹೂ ಆರ್ ಇನ್ ದಿ ಇಂಡಸ್ಟ್ರಿ ಹೂ ಆರ್ ಡೂಯಿಂಗ್ ಸೋ ವೆಲ್ ಇನ್ ಲೈಫ್. ಮನೇನೂ ನಡೆಸ್ಕೊಂಡು ಹೊರಗಡೆ ಈ ಥರ ಶೂಟ್ಗಳು ಮಾಡಿಕೊಂಡು, ಅದಕ್ಕೆ ಐ ಆಮ್ ಶ್ಯೂರ್ ಗಂಡಂದ್ರು ಅಷ್ಟೇ ಸಪೋರ್ಟ್ ಕೊಡ್ತಿರ್ತಾರೆ, ಅದಕ್ಕೆ ಆಗ್ತಿರುತ್ತೆ. ಸೊ ಬಹುಶಃ ಆಗಿನ ಕಾಲದಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಗಂಡಸರಿಂದ, ಸೊ ಆ ಸಪೋರ್ಟ್ನ. ಸೊ ಅದಕ್ಕೆ ಅದು ಹಂಗಂಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಷ್ಟೇ ಲೋಕಾರೂಢಿ. ಮದುವೆ ಆಗಿದ್ರೆ ರೆಸ್ಪಾನ್ಸಿಬಿಲಿಟಿ. ಈಗ ಇನ್ನೊಂದು ಹೆಂಗೆ ಗೊತ್ತಾ, ಬರೀ ಇಂಡಸ್ಟ್ರಿಯಲ್ ಅಲ್ಲ ಇದು, IT ಹೋದ್ರು. ಈಗ ನನ್ನ ಫ್ರೆಂಡ್ಸ್ ಎಲ್ಲ IT ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ಕೇಳ್ತಾರೆ ಗೊತ್ತಾ, ಮಗು ಇದ್ರೆ ಅಥವಾ ಇನ್ನೇನು ಮದುವೆ ಆಗಿದೆ ಅಂತಂದರೆ ಬಹುಶಃ ಪ್ರೆಗ್ನೆಂಟ್ ಆಗಬಹುದು ಅವರು. ಸೊ ಅವ್ರಿಗೆ ಕೆಲಸ ಕೊಟ್ಟರೆ ಮೆಟರ್ನಿಟಿಗೆ 9 ತಿಂಗಳು ಅವ್ರು ಇರಲ್ಲ ಅಂತಂದ್ಬಿಟ್ಟು ಕೆಲಸ ಕೊಡಲ್ಲ ಅವ್ರಿಗೆ. ಸೊ ಈ ಥರ ಐ ಥಿಂಕ್ ಇಟ್ ಈಸ್ ದೇರ್ ಇನ್ ಎವ್ರಿ ಇಂಡಸ್ಟ್ರಿ. ನಮ್ದು ಕಾಣುತ್ತೆ ಅಷ್ಟೇ ಜಗತ್ತಿಗೆ. ಮತ್ತೆ ಅದು ಡಿಸ್ಕಸ್ ಆಗುತ್ತೆ ಅಂತ ಓಪನ್ಲಿ ಎಲ್ಲರೂ ಮಾತಾಡ್ತಾರೆ, ಮದುವೆ ಆದ್ರೆ ಇಂಡಸ್ಟ್ರಿಲಿ ಬೆಳೆಯೋದು ಕಡಿಮೆ ಅಂತ, ಬೇಗ ಅದಕ್ಕೆ ಮದ್ವೆ ಆಗಲ್ಲ ಅಂತ. ನೀವು ಆಕ್ಚುಲಿ ಇಂಡಸ್ಟ್ರಿಗೆ ಬಂದ್ರಿ ಮದ್ವೆ ಆದ್ಮೇಲೆ. ಬಟ್ ಈಗ ತುಂಬಾ ಕೇಸಸ್ ನಮ್ಗೆ ಯಾಕೆ ಅಂದ್ರೆ ಈ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಿ ಸಿನಿಮಾದಲ್ಲಿ ನಮಗೆ ಕಾಣುತ್ತೆ, ಯಾರ್ದು ಡಿವೋರ್ಸ್ ಆಗಿದ್ರು ಕೂಡ, ಏನೇ ಕಿರಿಕಿರಿ ಆಗಿದ್ರು ಕೂಡ ಗೊತ್ತಾಗ್ಬಿಡುತ್ತೆ. ಅವರಿಗೆ ಪರ್ಸನಲ್ ಲೈಫ್ ಇದೆಯೋ ಇಲ್ವಾ ಅಂತ ಯೋಚನೆ ಯಾರೂ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಒಂದ್ಸಲ ಅನ್ಸುತ್ತೆ ತಪ್ಪು ಅಲ್ಲ, ಯಾಕಂದ್ರೆ ಅದು ಕಾಣುತ್ತೆ, ಜನ ಮಾತಾಡ್ತಾರೆ. ಜನರಿಗೆ ನೆಗೆಟಿವೇ ಬೇಕು, ಅದನ್ನ ಎಲ್ರಿಗೂ ಅಷ್ಟೇ ಅದನ್ನ ಹೇಳ್ತಾರೆ, ಮಾತಾಡ್ತಾರೆ. ಸೊ ಇಂಥ ಕೇಸಸ್ ಎಲ್ಲ ಜಾಸ್ತಿ ಆಗ್ತಿದೆ ಅನ್ನೋದು ನಾವು ಕೇಳ್ತಾ ಇರೋದು. ಇದು ಯಾಕೆ ಇರಬಹುದು ಅಂತ ನಿಮ್ಗೆ ಡೈವರ್ಸ್ಗಳ? ಎಸ್, ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದಂದ್ರೆ ನೀವು ಆಗ್ಲೇ ಹೇಳಿದ್ರಲ್ಲ ಈಕ್ವಾಲಿಟಿ, ನಾನು ಹೀಗೆ ಇರ್ತೀನಿ ನೀನು ಹೀಗೆ ಇರು ಅನ್ನೋ ಡಿಸ್ಕಷನ್ ಬಂದ್ಮೇಲೆ ಆ ತರ ಸ್ಟಾರ್ಟ್ ಆಗುತ್ತಾ? ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಐ ಡೋಂಟ್ ನೋ, ನಂಗೆ ಇದಕ್ಕೆ ತುಂಬಾ ಜನ ನನ್ನ ಹೇಟ್ ಮಾಡಬಹುದು, ಬಟ್ ನನಗನ್ಸುತ್ತೆ ಇದಕ್ಕೆ ಪ್ರೋಸು ಇದೆ ಕಾನ್ಸು ಇದೆ ಅಂತ. ಈಗ ನಮ್ಮ ಅಮ್ಮಂದ್ರ ಕಾಲದಲ್ಲೆಲ್ಲ ಗಂಡಂದ್ರೆ ಏನೇ ಕಿರುಕುಳ ಕೊಟ್ರು ಬಾಯಿ ಮುಚ್ಕೊಂಡು ನನ್ನ ಸಂಸಾರ 4 ಗೋಡೆ ಮಧ್ಯೆ ಇರಬೇಕು ಅಂತ ಅಂದ್ಬಿಟ್ಟು ತವ್ರಲ್ಲಿ ಕೂಡ ಹೇಳ್ಕೊತಾ ಇರಲಿಲ್ಲ. ಅಥವಾ ತವ್ರಿಗೆ ಹೇಳಿದರೆ, ತವ್ರ ಮನೆಯಲ್ಲಿರೋರು ಹೇಳಿದರೆ, ನಮ್ಮ ಮರ್ಯಾದೆ ಹಾಳಾಗುತ್ತೆ ನೀನು ಮದುವೆ ಬಿಟ್ಟು ಬಂದರೆ, ನೀನು ಹೆಂಗೋ ತಡ್ಕೊಂಡು ಇದ್ಬಿಡು ಅಂತ ಕಿವಿ ಹಿಂಡವ್ರಂತೆ ಅವರ ತಾಯಿ ಮನೆ ಕಡೆಯವರೆಲ್ಲ. ಸೊ ಇವರು ಬಾಯಿ ಮುಚ್ಕೊಂಡು ಇದ್ಬಿಡೋರು. ಇವತ್ತಿಗೂ ಎಷ್ಟೋ ಜನ ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ ಅವರು ನಾನು ನೋಡಿದ್ದೀನಿ, ಗಂಡಸರು ತುಂಬ ಒಂಥರ ದಬ್ಬಾಳಿಕೆ ನಡೆಸ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಹೆಂಡತಿಯರ ಮೇಲೆ. ಆವಾಗ ಹೆಣ್ಮಕ್ಳು ಕೂಡ ಹಾಗೇನೆ ಒಂಥರ, ಅವರು ಹೆಣ್ಮಕ್ಳಾಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋರಾಗಿದ್ರೂ ಕೂಡ ಸೊಸೈಟಿಗೆ ಹೆದ್ರೋರು. ನಮ್ಮ ಅಪ್ಪ ಅಮ್ಮಂದು ಮರ್ಯಾದೆಗೆ ಏನಾದ್ರು ಧಕ್ಕೆ ಆಗ್ಬಿಡುತ್ತೆ, ನಾನು ಡೈವರ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಉಳಿಯಲ್ಲ, ಅವಾಗೆಲ್ಲ ಹೆದರ್ಸೋರಲ್ಲ, ಹಂಗೆ ನಾವು ಹೇಳಕ್ ಹೋಗ್ತೀವಿ ಅದು ಇದು ಅಂತ ಹೆದರ್ಕೊಂಡು ಬಹುಶಃ ಸುಮ್ಮನಿರೋರು ಅನ್ಸುತ್ತೆ. ಕೆಲವರಿಗೆ ಪಾಪ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಕೂಡ ಇರೋದು ಅವಾಗ. ಮಕ್ಕಳನ್ನ ಇಟ್ಕೊಂಡು ಅಮ್ಮಂದ್ರು ಪಾಪ ಎಲ್ಲಿಗೆ ಹೋಗ್ತಾರೆ, ದುಡ್ಡಿಲ್ಲ ಕಾಸಿಲ್ಲ, ಕೆಲವ್ರಿಗೆ ಓದಿದ್ರು ಕೆಲವ್ರಿಗೆ ಕೆಲಸ ಕಳಿಸ್ತಿರ್ಲಿಲ್ಲ ಗಂಡಸರು. ಸೊ ಬಿಟ್ಟು ಬಂದ್ಬಿಟ್ಟು ಏನು ಮಾಡೋದು ಆಮೇಲೆ? ಸೊ ಐ ಥಿಂಕ್ ಇದರಿಂದ ಎಷ್ಟೋ ಜನ ಮದುವೆನಲ್ಲಿ ಇದ್ರು ಅಂತ ನನಗನ್ಸುತ್ತೆ. ಎಲ್ಲರೂ ಹಂಗೆ ಅಂತ ಪ್ರೀತಿಯಿಂದ ಎಲ್ಲರೂ ಇದ್ರೆ, ನಮ್ಮ ಅಪ್ಪ ಅಮ್ಮನೇ ಇದ್ದಾರೆ ಹಂಗಲ್ಲ ಹೇಳ್ತಾರೆ. ಬಟ್ ಅಂದರೆ ರೇಷಿಯೋ ಐ ಥಿಂಕ್ ಇವಾಗ ಏನಕ್ಕೆ ಚೇಂಜ್ ಆಗ್ತಿದೆ ಅಂತಂದರೆ, ಇವಾಗ ಎಲ್ಲರೂ ದುಡಿತಿದ್ದಾರೆ. ಆಮೇಲೆ ದುಡಿಮೆ ಇವಾಗ ಅಂತಹ ಕಷ್ಟ ಇಲ್ಲ.
ಬೆಂಗಳೂರು ಅಂತ ಜಾಗದಲ್ಲಿ ಆರಾಮಾಗಿ ಎಲ್ಲರೂ ಬದುಕಬಹುದು. ನಿಮಗೆ ತಿಂಗಳಿಗೆ ಒಂದು 25-30 ಸಾವಿರ ದುಡಿದ್ರೆ ಕಂಫರ್ಟಬಲ್ ಆಗಿರಬಹುದು ಒಂದು ಬಾಡಿಗೆ ಮನೆಯಲ್ಲಿ. ಸೊ ನ್ಯಾಚುರಲಿ ಆ ಹೆಣ್ಮಕ್ಳಿಗೆ ಅನ್ಸುತ್ತಲ್ವ, ನಾನು ಮಾಡ್ತಾ ಇಲ್ವಾ, ನಾನು ಇಷ್ಟೆಲ್ಲ ಹೊರಗಡೆನೂ ದುಡ್ಕೊಂಬಂದು ಒಳಗಡೆನೂ ಮಾಡಿ ನಿನ್ನ ಹತ್ರ ಏನಕ್ಕೆ ಅನ್ನಿಸ್ಕೊಬೇಕು ನಾನು ಅನ್ನೋದೊಂದು ಬಂದೇ ಬರುತ್ತೆ. ಸೊ ಬಹುಶಃ ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದೆಮ್ಸೆಲ್ಸ್ ವಿಮೆನ್. ಅಂದರೆ ಅವರು ದೌರ್ಜನ್ಯನ ಅಥವಾ ದಬ್ಬಾಳಿಕೆನ ನಾನು ತಗೊಳ್ಳೋದಿಲ್ಲ ಅಂತ ಅದನ್ನು ಆಚೆ ಬಂದು ಹೇಳಿ ಸೆಪ್ರೇಟ್ ಆಗ್ತಾ ಇದ್ದಾರೆ ಫಾರ್ ಅವ್ರ ಮೆಂಟಲ್ ಹೆಲ್ತಿಗೋಸ್ಕರ. ಇನ್ ಅ ವೇ ಇಟ್ ಈಸ್ ಗುಡ್ ದಟ್ ಅವರು ಈ ಥರದೊಂದು ಏನು ಆಗ್ತಿರುತ್ತಲ್ಲ ಅವ್ರ ಮೇಲೆ ಅದನ್ನು ಸಹಿಸ್ಕೊತಿಲ್ಲ ಅನ್ನೋದು ಒಂದು ಒಳ್ಳೇದಾದರೆ. ಇನ್ನೊಂದು ಕಡೆ ಐ ಥಿಂಕ್ ಇಟ್ಸ್ ಬಿಕಮ್ ವೆರಿ ಈಸಿ ಅಲ್ವಾ. ಸಂಬಂಧಗಳು ಒಂಥರ ಬೆಲೆನೇ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಕಿತ್ತಾಟ ಆದ್ರೂ ಫಸ್ಟ್ ಬಾಯಲ್ಲಿ ಬರೋದೇ ಡೈವರ್ಸ್ ತೊಗೊಂಬಿಡೋಣ, ಸಪ್ರೇಟ್ ಆಗೋಣ. ಏನಕ್ಕೆ ಬೇಕು, ನಿನ್ಗೇನಕ್ಕೆ ತಲೆನೋವು, ನನಗೇನಕ್ಕೆ ತಲೆನೋವು, ಲೆಟ್ಸ್ ಗೆಟ್ ಸಪ್ರೇಟೆಡ್ ಅನ್ನೋದು ಒಂದು ಫಸ್ಟು ಬರ್ಕೂಡ್ದು. ಐಡಿಯಲಿ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಈಗೋ ಅನ್ನೋದೇ ಇರಬಾರ್ದು. ನಾನು ಎಷ್ಟೊಂದು ಸಲ ಹೇಳ್ತಿರ್ತೀನಿ ಗೊತ್ತಾ, ನಾನು ಅಂದರೆ ಇವಾಗ ಗಂಡ ಹೆಂಡತಿ ಹೆಂಗೆ ಅಂತಂದರೆ ಇಟ್ಸ್ ನಾಟ್ ಯು ಅಗೇನ್ಸ್ಟ್ ಮೀ, ಇಟ್ ಇಸ್ ವಿ ಅಗೇನ್ಸ್ಟ್ ಎವ್ರಿಬಡಿ ಎಲ್ಸ್. ಸೊ ನೀನು ಹೇಳುತ್ತಾನೆ. ಹಾಂ, ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇವಾಗ 100%, ನಾನು 50% ಮನೆ, ನೀ 50% ಅಲ್ಲ. ನಾನು 100% ಬರ್ತೀನಿ, ನೀನು 100% ಬರಬೇಕು. ಆವಾಗಲೇ ಆಗೋದು ಸಂಬಂಧ. ಆ್ಯಂಡ್ ಇನ್ನೊಂದೇನು ಅಂದರೆ ಟಚ್ ವುಡ್, ನನಗೆ ಐ ಫೀಲ್ ನನ್ನ ಪರ್ಸ್ನಲ್ ಲೈಫ್ನ ನಾನು ಪರ್ಸ್ನಲಾಗೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ತುಂಬ ಪ್ರೈವೇಟಾಗಿ ಇಟ್ಕೊಂಡಿದ್ದೀನಿ. ಐ ಡೋಂಟ್ ನೋ ಇಫ್ ಯು ಅಬ್ಸರ್ವ್ ಇಟ್. ನನ್ನ ಗಂಡಂದಾಗಲಿ, ನಮ್ಮ ಮನೆಯವ್ರಗಳ್ದಾಗಲಿ, ನನ್ನ ಕಸಿನ್ಸ್ದಾಗಲಿ, ಫ್ರೆಂಡ್ಸ್ದಾಗಲಿ, ನಾನು ಏನು ನನ್ನ ಪೇಜಲ್ಲಿ ನಾನು ಹಾಕಲ್ಲ. ನಾನು ಇದನ್ನೇ ಕೇಳಬೇಕು ಅಂತಿದ್ದೆ, ನೀವು ಹಾಕಿಲ್ಲ. ಇನಿಷಿಯಲಿ ಹಾಕ್ತಿದ್ದೆ ನಾನು. ಹೆಂಗೆ ಕಿತ್ತಾಡ್ಬಿಡ್ತಿದ್ವಿ ಗೊತ್ತಾ, ಫೋಟೋ ಒಂದು ಹಾಕಿದ ತಕ್ಷಣ ಅದೇನೋ ನಂಗೆ ಗೊತ್ತಿಲ್ಲ, ಅದೇನು ದೃಷ್ಟಿಗಿಷ್ಟಿ ಎಲ್ಲ ಐ ಡೋಂಟ್ ನೋ, ನಾನು ನಂಬೇಕಾ ಬೇಡವಾ ಅಂತ ನಂಗೆ ಗೊತ್ತಿಲ್ಲ ಆಯಿತಾ. ಬಟ್ ಅದೇನೋ ಒಂಥರ ಕಿರಿಕಿರಿ ಶುರು ಆಗೋಗೋದು. ಅವತ್ತಿಂದ ಡಿಸೈಡ್ ಮಾಡಿದೆ, ಯಾಕೋ ಇದು ನಾನು ಹಾಕಲ್ಲಪ್ಪ, ನಂಗೆ ಬೇಡ ಇದು, ನಾನು ಹಾಕೋದೇ ಬೇಡ ಇದನ್ನ. ಅವತ್ತಿಂದ ಟಚ್ ವುಡ್, ಗಾಡ್ಸ್ ಗ್ರೇಸ್, ವಿ ಆರ್ ಆಲ್ ಫೈನ್. ಆಮೇಲೆ ನಂಗೆ ಅನ್ಸುತ್ತೆ ಕೆಲವೆಲ್ಲ ಏನಕ್ಕೆ, ವೈ ಶುಡ್ ಐ ಪಬ್ಲಿಸೈಸ್ ಮೈ ಲೈಫ್. ನೀವು ಅದನ್ನ ಬಿಲೀವ್ ಮಾಡ್ತೀರಿ, ಈಗ ಸ್ಟೋರಿ ಹಾಕೋದು, ಸ್ಟೇಟಸ್ ಹಾಕೋದು, ಅದೆಲ್ಲ ನೀವು ಮಾಡೋದಿಲ್ಲ ಅನ್ನೋದು. ನಂದೇನಾದ್ರು ನಾನು ಒಬ್ಳೆ ಎಲ್ಲ, ನಾನು ಇನ್ಫ್ಯಾಕ್ಟ್ ನನ್ನ ಗಂಡನ ಜೊತೆ ಎಲ್ಲ ಟ್ರಿಪ್ಪಿಗೆ ಹೋಗಿದ್ರು ನಾನು ನಂದೊಬ್ಬಳದೇ ಹಾಕೊಂಡಿರ್ತೀನಿ ಫೋಟೋ. ನಂದು ನಾನು ಹಾಕಲ್ಲ. ಅವ್ನು ಹಾಕ್ತಿದ್ದೆ ಇತ್ತೀಚೆಗೆ, ನಾನು ಪ್ಲೀಸ್ ಹಾಕ್ಬೇಡ ಅಂತಿರ್ತೀನಿ. ಅವ್ನಿಗೆ ನಂಗೆ ಭಯ, ಅವ್ನು ಹಂಗೂ ಹಾಕೊಂಡಿದ್ದಾನೆ ಅನ್ಸುತ್ತೆ ಒಂದೆರಡು ಫೋಟೋ. ಬಟ್ ನಾನು ಹಾಕ್ಬೇಡ ಪ್ಲೀಸ್ ಅಂತ, ನಂಗೆ ಅದು ಏನೋ ಒಂಥರ ಭಯ ನನಗೆ, ಬೇಡ ಅಂತ. ಇಟ್ಸ್ ಮೈ ಪ್ರೈವೇಟ್ ಥಿಂಗ್, ಇಟ್ಸ್ ಮೈ ನನ್ನ ಪ್ರಪಂಚ ಅದು. ಆಮೇಲೆ ನಂದು ಶೂಟಿಂಗ್ ಬಗ್ಗೆನೂ ಅಷ್ಟೇ, ಅಥವಾ ಕೆಲಸದ್ದಾಗಿರ್ಬೋದು, ನನ್ನ ಮನೆಗೆ ನಾನು ಯಾವತ್ತೂ ಯಾರೂ ಎಂಟರ್ಟೈನ್ ಮಾಡಲ್ಲ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ನ ಬಿಟ್ಟರೆ ನಾನು ಯಾರೂ ಎಂಟರ್ಟೈನ್ ಮಾಡಲ್ಲ ಮನೆಗೆ. ನಿಜ. ನನ್ನ ಕೆಲಸ ಎಷ್ಟೊಂದು ಜನ ಪಾಪ ಹೋಮ್ ಟೂರ್ ಮಾಡೋಣ, ನಾನು ಮನೆಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ, ನಿಮ್ಮ ಮನೆ ದಯವಿಟ್ಟು ಏನೋ ಅನ್ಕೋಬಿಡಿ, ನಾನು ಬೇಡ. ನಿಮ್ಮ ಆಸ್ ಅ ಫ್ರೆಂಡ್ ಬನ್ನಿ ನಮ್ಮ ಮನೆಗೆ, ಐ ವಿಲ್ ಹೋಸ್ಟ್ ಯು, ಒಳ್ಳೆ ಅಡುಗೆ ಮಾಡಾಕ್ತೀನಿ, ಊಟ ಮಾಡೋಣ. ನೀವು ಟಿವಿಗೆ ನಾನು ತೋರಿಸಲ್ಲ ಮನೇನ. ಟ್ರೂ. ಯಾಕಂದ್ರೆ ನಾನು ಇದನ್ನ ಬಿಲೀವ್ ಮಾಡ್ತೀನಿ, ತುಂಬಾ ಜನ. ಬಟ್ ಈಗ ಅದ್ರಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಕೂಡ ಇದೆ. ಸೋಷಿಯಲ್ ಆಗಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಅಪ್ಲೋಡ್ ಮಾಡೋದು, ಅದೆಲ್ಲ ಈಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನೋಡಿ. ಎಲ್ಲಾನು ಕೂಡ, ಅದು ಮಗು ಬರ್ಲಿ, ಮದುವೆ ಆಗಿರ್ಲಿ, ಚಿನ್ನ ತಕೊಳ್ಳಿ, ಮನೆಗೊಂದು ಪೊರ್ಕೆ ತಕೊಳ್ಳಿ, ಅದನ್ನು ಹಾಕ್ತಾರೆ. ಬ್ಲಾಗ್ ಮಾಡ್ತಾರಲ್ಲ ಪಾಪ, ಅಲ್ಲ ಏನು ಹೇಳಕ್ಕಾಗಲ್ಲ, ಅವ್ರ ಪಾಪ ಅದರಿಂದ ದುಡ್ಕೋತಾ ಇದ್ದಾರೆ, ದುಡಿಮೆ ಅದು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವ್ರು ಮಾಡ್ತಿದ್ದಾರೆ ಅಂತಾನೆ ನೋಡೋರು ಇದಾರಲ್ಲ ಅಷ್ಟೊಂದು ಜನ. ಸೊ ಮೇ ಬಿ ಸಮಥಿಂಗ್ ಇಸ್ ಎಂಟರ್ಟೈನಿಂಗ್. ಅದು ಯಾವಾಗ ಬಿಗ್ ಬಾಸ್ ಎಲ್ಲ ಏನೇ ಕೇಳಿ ಓಡೋದು ಇದೇ ಕಾರಣಕ್ಕೇನೆ, ವಾಯರಿಸಮ್ ಅಂತಾರೆ ಇದಕ್ಕೆ, ವಾಯರಿಸ್ಟಿಕ್ ಪ್ಲೆಜರ್. ಇನ್ನೊಬ್ರ ಮನೇಲಿ ಏನಾಗ್ತಿದೆ, ನಾವು ಹಿಂದೆ ಕೂತ್ಕೊಂಡು ಅವ್ರ ಮಧ್ಯೆ ಏನಾಗ್ತಿರ್ಬೋದು. ಇವಾಗ ರೋಡಲ್ಲೇ ಯಾವ್ದಾರ ಒಂದು ಆಕ್ಸಿಡೆಂಟ್ ಆಗಿ ಏನೋ ಕಿತ್ತಾಡ್ತಿದ್ರೆ ಎಷ್ಟು ಜನ ನಿಲ್ಲಿಸ್ಬಿಟ್ಟು ನೋಡ್ತಿರ್ತಾರೆ ಗೊತ್ತಾ ಜಗಳಗಳನ್ನ. ಅದು ಬೇಡ, ನೀವು ಸುಮ್ನೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಹಿಂಗ್ ಇಣ್ಕೋಕ್ ಸ್ಟಾರ್ಟ್ ಮಾಡಿ ಎಲ್ಲ. ಅದ್ ಯಾವ್ದೋ ಒಂದು ರೀಲ್ ಮೊನ್ನೆ, ಇಟ್ಸ್ ಸೋ ಫನ್ನಿ. ಯಾವ್ದೋ ದೇವಸ್ಥಾನ ನಾರ್ತ್ ಇಂಡಿಯಾನಲ್ಲಿ ಪಾಪ ಯಾರೋ ಹುಡ್ಗ ಬ್ಲಾಗರ್ ಹಿಂಗೆ ಮಜಾ ತಗೊಳಕ್ಕೆ ಏನ್ ಮಾಡಿದಾನೆ, ಹಿಂಗೆ ಯಾವ್ದೋ ದೇವಸ್ಥಾನಕ್ಕೆ ಹಿಂಗೆ ಫುಲ್ಲು ರಶ್ಶು ಆಯ್ತಾ, ಹಿಂಗೆ ಹೋಗ್ತಾ ಮೇಲ್ಗಡೆ ಒಂದು ವಾಸ್ಕಲ್ಲಿದೆ. ಸುಮ್ಮನೆ ವಾಸ್ಕಲ್ ಅಲ್ಲ, ಅದೇನೋ ಗೋಡೆ ಹಿಂಗೆ ಬಂದು ಹಿಂಗೆ ಇರೋ ಥರ. ಇವನು ಅಭಿ ದೇಖೆ ಮೇ ಕ್ಯಾ ಕರುಂಗ ಕ್ಯಾ ಕರ್ತಾ ಹೋ ಅಂತಾನೆ ಏನೋ ಅಂದ್ಬಿಟ್ಟು ಹಿಂಗೆ ಅನ್ಕೊಂಡ. ಸುಮ್ಮನೆ ಮುಗಿಬಿದ್ದು ಜನ ಹಿಂಗೆ ಅನ್ಕೋತೀವಿ. ಅದು ಸುಮ್ಮನೆ ಗೋಡೆ, ಅಲ್ಲಿ ದೇವರು ಏನೂ ಇಲ್ಲ ಅಲ್ಲಿ. ಒಳ್ಳೆ ಕುರಿಗಳ ತರ ಅಂತ. ಅದು ಎಷ್ಟು ಟ್ರೂ ಅಂದ್ರೆ ತುಂಬಾ ವಿಷಯದಲ್ಲಿ ಅದು ಆಕ್ಚುಲಿ ಆಗ್ತಿರೋದು ಕೂಡ ಅಲ್ವಾ. ಎಷ್ಟೋ ವಿಷಯ ನಾವು ಹಾಗೆ ಮೋಸನೇ ಹೋಗ್ತಿರೋದು, ನಂಬಿಟ್ಟು ಬಿಲೀವ್ ಮಾಡ್ಕೊಂಡು. ಬಟ್ ಜನರಿಗೆ ಬುದ್ಧಿ ಬರಲ್ಲ.
ನಮಗೆ ನಮಗೆ ಬುದ್ಧಿ ಬರಲ್ಲ. ನಾವು ಅಂದ್ರೆ ಎಲ್ಲ ಮಾತಾಡ್ತೀವಿ ಹಂಗೆ ಅನ್ಸುತ್ತೆ. ಈಗ ನೀವು ಬಿಗ್ ಬಾಸ್ ಹೇಳಿದ್ರಿ, ಬಿಗ್ ಬಾಸ್ ಅಂದಾಗ ಈಗಂತೂ ನೀವು ನೀವು ನಿಮ್ಮ ಸೀಸನ್ ಟೈಮಲ್ಲಿ ಅಷ್ಟು ಪಾಪ್ಯುಲರ್ ಇದ್ರೂ ಕೂಡ ಈಗಿನ ಪಾಪ್ಯುಲಾರಿಟಿನೇ ಬೇರೆ ಇದೆ. ಅದು ಈ ಸೀಸನ್ ಅಂತೂ ತುಂಬಾ ಒಂದು ಬೇರೆ ಲೆವೆಲ್ ಅಲ್ಲಿ ಅದು ಹಿಟ್ ಆಯ್ತು, ಮೇ ಬಿ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ. ನಿಮ್ಗೆ ಏನ್ ಅನ್ಸುತ್ತೆ ಆವಾಗ? ನೀವು ನೋಡ್ತಿದ್ರ, ಫಾಲೋ ಮಾಡ್ತಿದ್ರ ಬಿಗ್ ಬಾಸ್ ಎಲ್ಲ? ನಾನು ಅದೇ ಫಸ್ಟ್ ಸೆಕೆಂಡ್ ಸೀಸನ್ ಕೆಲಸ ಮಾಡಿದೆ, ಸೊ ಅಲ್ಲೇ ಫಾಲೋ ಮಾಡಿದೆ. ಅದನ್ನ ಬಿಟ್ರೆ ಆನೆಸ್ಟ್ ಆಗಿ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದು ಇದೆ ಗಿಳಿ ಗೆದ್ದಿದ್ದ ಸೀಸನ್ನು. ಮೇಜರ್ಲಿ ಬಿಕಾಸ್ ನೀವು ಹೇಳ್ದಂಗೆ ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ತೆಗೆದ್ರೆ 10 ರೀಲ್ ಬರೀ ಅದರದೇ ಸ್ನಿಪ್ಪೆಟ್ಸ್ಗಳ ಥರ ತೆಗ್ದು ಹಾಕಿರ್ತಾರಲ್ಲ, ಅದೇ ಬರುತ್ತೆ. ಅದು ಹೆಂಗತ್ತ ಆಮೇಲೆ ಏನಿರ್ಬೋದು ಇದೊಂದು ಎಪಿಸೋಡ್ ನೋಡೋಣ ಅಂತ ಇಷ್ಟೊಂದೆಲ್ಲ ಹೇಳ್ತಿದಾರಲ್ಲ, ಅದು ಇನ್ನು ಹೆಂಗೆ ಜಗಳ ಆಡಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳೋದು. ಅದು ಓಕೆ ಹಿಂಗೆ ಜಗಳ ಆಡಿದಾರಲ್ಲ, ನಾಳೆ ಇವರಿಬ್ರು ಹೆಂಗಿರ್ಬೋದು ಅಂತ ಅಂದ್ಬಿಟ್ಟು ಇನ್ನೊಂದು ನೋಡೋಣ, ಅದು ಹಂಗೆ. ಅದು ಆಮೇಲೆ ಐ ಥಿಂಕ್ ಅದು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಬಂದಿರೋದು ಇವೆಲ್ಲ. ಬಟ್ ಅದು ಎಂತ ಬೂಮಿಂಗ್ ಅಲ್ವಾ, ಎಂತ ಜನ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಜನರಿಗೆಲ್ಲ ಯಾರಿಗೂ ಕೆಲಸನೇ ಇಲ್ವಾ ಅಂತ ಆಯ್ತು. ಅಯ್ಯೋ, ಅಥವಾ ಕೆಲಸ ಇದೆಯಾ ಏನಕ್ಕೆ ಅಂತಂದ್ರೆ ಈ ಯೂಟ್ಯೂಬ್ ವ್ಲಾಗಿಂಗ್ ಮಾಡ್ಕೊಂಡು ಎಷ್ಟು ಜನ ಎಷ್ಟೆಷ್ಟು ಲಕ್ಷ ಸಂಪಾದಿಸ್ತಾ ಇದ್ದಾರೆ. ವಿಷಯ ಇಟ್ಸ್ ಲೈಕ್ ಎಲ್ಲೋ ಯಾವುದೋ ಊರುಗಳಲ್ಲಿ ಕೂತ್ಕೊಂಡು ಆ ಊರುಗಳಲ್ಲಿ ಅವ್ರ ಮನೆಗಳಲ್ಲಿ ಟಾಯ್ಲೆಟ್ಗಳಿರುತ್ತೋ ಇಲ್ವೋ, ಎಲ್ಲರ ಕೈಲೂ ಮೊಬೈಲ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಇದೆ, ಎಲ್ಲರೂ ವ್ಲಾಗ್ ಮಾಡ್ತಾರೆ. ಎಲ್ಲ ಯಾವುದೋ ನಾರ್ತ್ ಇಂಡಿಯಾನಲ್ಲಿ ಒಂದು ಮೂಲೆಯಲ್ಲಿ ಇರುವಂಥ ಹಳ್ಳಿ ಅಥವಾ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಮೂಲೆಯಲ್ಲಿರುವಂಥ ಹಳ್ಳಿ ಅವರು ವ್ಲಾಗಿಂಗ್ ಮಾಡ್ತಾರೆ. ಅದರಿಂದ ಹೆಂಗಸರು ಎಷ್ಟೊಂದು ಜನ ದುಡ್ಕೋತಾ ಇದ್ದಾರೆ, ಓದು ಬರಹ ಇಲ್ಲದೇ ಇರೋರೆಲ್ಲ ದುಡ್ಕೋತಿದ್ದಾರೆ. ಅದನ್ನು ನಾವು ಒಳ್ಳೇದು ಅಂತ ಅನ್ಕೋಬೇಕು, ಅಥವಾ ಬಂದು ಒಂಥರ ಒಂದು ವ್ಯಾಲ್ಯೂ ಇಲ್ಲದೆ ಇರೋ ಹಂಗೆ ಆಗ್ಬಿಟ್ಟಿದ್ಯಾ, ದುಡಿಮೆ ಅಷ್ಟು ಒಂಥರ ಇವಾಗ ವ್ಯಾಲ್ಯೂ ಇಲ್ದಿರೋ ಅಷ್ಟು ಈಸಿಯಾಗಿ ಸಿಗ್ತಿದ್ಯಾ ಎಲ್ಲರಿಗೂ ಎಲ್ಲ. ಅದು ಒಂಥರ ಇಟ್ಸ್ ಆಲ್ವೇಸ್ ಅ ಟ್ರಿಕಿ ಸಿಚುವೇಶನ್ ಅನ್ಸುತ್ತೆ ಅಲ್ವಾ. ರ್ಯಾಂಡಮ್ ಕಾಂಪಿಟೇಷನ್ಗಳು ಶುರು ಆಗೋಗಿದೆ ಇವಾಗ. ಅಂದ್ರೆ ಕಾಂಟೆಂಟ್ ಮಾಡೋರ್ಗಿಂತ ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆಗೋಗಿದ್ದಾರೆ. ಆಮೇಲೆ ನೀವು ನಂಬಲ್ಲ, ಸಿನಿಮಾನಲ್ಲಿ ಹೆಂಗಾಗೋಗಿದೆ ಗೊತ್ತಾ, ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ. ಯಾರಿಗೆ ಜಾಸ್ತಿ ಫಾಲೋವರ್ಸ್ ಇರ್ತಾರೋ ಅವರಿಗೆ ಆದ್ಯತೆಗಳು ಜಾಸ್ತಿ ಆಕ್ಟರ್ಸ್ ಅಲ್ಲಿ. ಸೀರಿಯಸ್ಲಿ ಆಕ್ಟಿಂಗ್ ಬರುತ್ತೋ ಬಿಡುತ್ತೋ ಅಲ್ಲ, ಇಂಪಾರ್ಟೆಂಟ್ ಅಲ್ಲ, ಫಾಲೋವರ್ಸ್. ಇದು ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಹೇಳಿರೋದು ನೋಡಿದ್ದೀನಿ. ಸೀರಿಯಲ್ಗಳಿಗೆ ಕಾಸ್ಟ್ ಮಾಡುವಾಗಲಿ ಅಥವಾ ಸಿನಿಮಾಗಳು ಫಾಲೋವರ್ಸ್ ಎಷ್ಟಿದೆ, ಇವ್ರಿಗೆ ಅಷ್ಟಿದ್ದಾರೆ ನೋಡಿ, 1 ಮಿಲಿಯನ್ ಫಾಲೋವರ್ಸ್ ಇದ್ದಾರಂತೆ. ಅವ್ರನ್ನ ಹಾಕೊಂಡೆ ನೋಡಿ. ಅಂದರೆ ಅದು ಈಸಿ ಪ್ರಮೋಷನ್ ಅಲ್ವಾ? ನಾನು ಅದೇ ಅನ್ಕೊಂಡೆ, ಯಾಕಂದ್ರೆ ಪ್ರಮೋಷನ್ ವೆರಿ ಈಸಿ. ಯಾರಿಗೆ ಪ್ರೊಡ್ಯೂಸರ್ ಸ್ವಲ್ಪ ದುಡ್ಡು ಉಳಿತು, ಇವರೇ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮೇ ಬಿ. ಹಂಗೆ ಅಂದರೆ ಅಗೇನ್ ಇದೆಲ್ಲ ಯಾವ ಥರ ಗೊತ್ತಾ, ಇವಾಗ ಇದು ಕೆಟ್ಟದು ನಾವು ಹೇಳೋಕ್ಕಾಗಲ್ಲ, ಅಥವಾ ಇದರಿಂದ ಒಳ್ಳೇದಾಗ್ತಿದ್ಯಾ ಅದು ಇಲ್ಲ. ಬಿಕಾಸ್ ಬಹಳಷ್ಟು ಜನ ನಿಜವಾಗ್ಲೂ ಇಷ್ಟಪಟ್ಟು ಕಲ್ತಿರೋಂಥ ಆ್ಯಕ್ಟರ್ಸ್ಗಳು ಇವತ್ತು ಕೆಲಸ ಇಲ್ಲ. ಸೀನಿಯರ್ ಆ್ಯಕ್ಟರ್ಸ್ ಆಗಿರಲಿ, ಅಥವಾ ಇವಾಗ ಹೆಂಗೆ ಅಂದರೆ 2 ಸೀರಿಯಲ್ ಮಾಡಿದ ತಕ್ಷಣ ಇನ್ನೊಂದು ಸೀರಿಯಲ್ ಸಿಗೋದಕ್ಕೆ ಅವ್ರಿಗೆ 1-2 ವರ್ಷ ಆಗೋಗುತ್ತೆ. ಬಿಕಾಸ್ ನ್ಯೂ ಫೇಸ್, ಎವ್ರಿಬಡಿ ವಾಂಟ್ಸ್ ನ್ಯೂ ಫೇಸಸ್. ಸೊ ಕೆಲಸ ಇಲ್ಲದೆ ತುಂಬ ಜನ ಕೂತಿದ್ದಾರೆ ಆ್ಯಕ್ಟರ್ಗಳು, ಒಳ್ಳೊಳ್ಳೆ ಥಿಯೇಟರಿಂದ ಕಲ್ತ್ಕೊಂಡು ಬಂದಿರೋವಂಥವ್ರು, ಆ ಥರ ಆಗೋಗಿ. ಸೊ ಏನು ಹೇಳೋದು ಇದಕ್ಕೆಲ್ಲ ಗೊತ್ತಾಗಲ್ಲ ಅಲ್ವಾ. ನಾನು ತುಂಬ ಜನರ ಜೊತೆ ಮಾತಾಡೋವಾಗ ಆಕ್ಚುಲಿ ನೀವು ಹೇಳಿದ್ರಿ ನಾನು ತುಂಬಾ ಕೈಂಡ್ ಇದ್ದೀನಿ, ನನ್ನ ಜೊತೆ ಕೈಂಡ್ ಇತ್ತು ಸಿನಿಮಾ ಇಂಡಸ್ಟ್ರಿ ಅನ್ನೋದು. ಬಟ್ ಎಲ್ಲರೂ ಅಷ್ಟು ಹೇಳಕ್ಕೆ ಕೈಂಡ್ ಇರ್ಲಿಲ್ಲ ಅವರಿಗೆ ಅಂತ. ಹೌದು, ತುಂಬ ಕಷ್ಟಗಳಾಗಿರ್ಬೋದು. ಅದು ಒಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಐ ವಾಂಟ್ ಟು ಶೇರ್ ಸಮಥಿಂಗ್. ಯಾರೂ ಹೆಣ್ಮಕ್ಳು ಎಸ್ಪೆಷಲಿ ಓದನ್ನು ಬಿಟ್ಟು ಮಾತ್ರ ಈ ಇಂಡಸ್ಟ್ರಿಗೆ ಬರಬೇಡಿ. ಏನಕ್ಕೆ ಅಂತಂದರೆ ಓದು ಅಂತಾರೆ ಬರೀ ಆ ಎಜುಕೇಷನ್ನು ಡಿಗ್ರಿಗೋಸ್ಕರ ಅಲ್ಲ, ಅಲ್ಲಿ ತುಂಬ ಕಲಿತೀವಿ. ಆ 3 ಇಯರ್ಸ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ 2 ವರ್ಷ ಮಾಸ್ಟರ್ ಡಿಗ್ರಿನಲ್ಲಿ ಓದೋದಾಗಿರ್ಬೋದು, ಅದು ನಮಗೆ ಜನರ ಜೊತೆ ಹೇಗೆ ಇರಬೇಕು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನ ಹೇಳ್ಕೊಡುತ್ತೆ. ಯಾರ್ಯಾರು ಬೇರೆ ಬೇರೆ ಥರದಂತಹ ಜನರು ಸಿಗ್ತಾರೆ ನಮಗೆ. ಇಂಥ ಮನುಷ್ಯರು ಇರ್ತಾರಾ, ಓಕೆ ಹಿಂಗಿದ್ರೆ ಬಹುಶಃ ವಿ ಆರ್ ಸೇಫ್ ವಿತ್ ದೆಮ್. ಈ ಥರ ಮಾತಾಡಿದ್ರೆ ಬಹುಶಃ ದೇ ಹ್ಯಾವ್ ಸಮ್ ಅದರ್ ಏನೋ ಇದೆ ಅವ್ರ ತಲೆಯಲ್ಲಿ, ಬೇರೆ ಏನೋ ಇದೆ. ಇದೇನೋ ತಿಳ್ಕೊಳ್ದೆ ಪಾಪ 18-19 ವರ್ಷಕ್ಕೆಲ್ಲ ಇಂಡಸ್ಟ್ರಿಗೆ ಬಂದ್ಬಿಡ್ತಾರೆ. ನಿಜ, ಎಷ್ಟು ಕಷ್ಟ ಗೊತ್ತಾ, ಅವ್ರಿಗೆ ಗೊತ್ತೇ ಆಗಲ್ಲ ಅವ್ರು ಮೋಸ ಹೋಗ್ತಿದ್ದಾರೆ ಅಂತ. ನನಗೆ ಯಾರೋ ಒಬ್ರು ಸತ್ಯಂ ಶಿವಂ ಸುಂದರಂ ಅಂತ ಒಂದು 3 ವರ್ಷ ಬಂತ ಸೀರಿಯಲ್. ಹೌದು, ಅದರಲ್ಲಿ ಪಾಪ ಯಾವುದೋ ಒಂದು ಗೆಸ್ಟ್ ರೋಲಿಗೆ ಒಂದು ಬಂದಿತ್ತು. ಒಂದು ಚಿಕ್ಕ ಹುಡುಗಿ, ಒಂದು ಐ ಥಿಂಕ್ ಶಿ ವಾಸ್ ಅಬೌಟ್ 18-19, ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಅದೇ ಒಂದು 3-4 ದಿನದ ಕ್ಯಾರೆಕ್ಟರ್ ರೋಲ್ಗೆ ಬಂದಿತ್ತು.
ಆ ಹುಡುಗಿ ಪಾಪ ಎಷ್ಟು ಇನ್ನೋಸೆಂಟ್ ಆಗಿ ಬಂದು ನನ್ನ ಕೇಳ್ತಿದ್ದಾಳೆ. ನಂಗೆ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು, ಏನೇ ಹುಡುಗಿ ಹಿಂಗೆ ಮಾತಾಡ್ತಿದ್ದಾಳಲ್ಲ ಅಂತ. ಅವಳು, ಅಕ್ಕ ನೀವು ಹಂಗಂದ್ರೆ ನಿಮ್ಮನ್ನೊಂದು ಕೇಳ್ಬೋದಾ? ನಾನು ಕೇಳಮ್ಮ ಅಂತಂದರೆ, ನೀವು ಅಂದರೆ ಇವಾಗ ಡೈರೆಕ್ಟರು ಪ್ರೊಡ್ಯೂಸರು ಹಾಗೆಲ್ಲ ಯಾರ ಜೊತೆ ಏನು ಹಂಗಾರೆ ಏನಾದ್ರು ಮಾಡಬೇಕಾ? ಅಂದರೆ ಅಮ್ಮ ಹಂಗೆಲ್ಲ ಏನೂ ನಾನಂತೂ ಹಂಗೆ ಮಾಡಿ ಬಂದಿಲ್ಲ, ನೀನು ಹಂಗೆ ಮಾಡಬೇಡ, ಅದ್ರ ಅವಶ್ಯಕತೆನೇ ಇಲ್ಲ. ಬಟ್ ನೋಡಿ ಮೇ ಬಿ ಅವ್ರು ಈಗ ಒಂದು ಹುಡುಗಿ ಥಾಟೇ ಏನಿತ್ತು, ನಾನು ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಇಲ್ಲಿ ಕೊಡೋದು. ಆಮೇಲೆ ಅವ್ರಗಳ ತಲೆಯಲ್ಲಿ ಹೆಂಗ್ ಹೋದ, ಇವಾಗ ನಾವು ಇವಾಗ ಕಂಟಿನ್ಯೂಸ್ ಆಗಿ ಹಿಂಗೆ ಕೆಲಸ ಮಾಡ್ಕೊಂಡ್ ಬರ್ತಿದೀವಿ ಅಂತಂದ್ರೆ, ಓ ಇವ್ರೇನೋ ಮಾಡಿರೋದಕ್ಕೇನೆ ಹಿಂಗ್ ಬರ್ತಿರೋದು, ಹಂಗ್ ಬಂದ್ಬಿಡುತ್ತೆ ಥಾಟ್ಗಳು. ಆಮೇಲೆ ಅವ್ರು ಹೋಗೋರು ಇವರೆಲ್ಲ ಹೆಂಗಿರ್ತಾರೆ ಅಂತಾನೆ ಕೆಲವರು, ನೀ ಏನಮ್ಮ ಇಷ್ಟ ತಲೆ ಕೆಡ್ಸ್ಕೊತಿದ್ಯಾ, ಎಲ್ಲರೂ ಹಿಂಗೆ ಬಂದಿರೋದು, ಯಾರ್ಯಾರ್ದೋ ಹೆಸರುಗಳೆಲ್ಲ ಹೇಳ್ಬಿಡ್ತಾರೆ. ಅವ್ರು ಗೊತ್ತಾ ನಿಂಗೆ, ಅವರು ಹಿಂಗೆ ಬಂದಿರೋದು, ಇವ್ರು ಗೊತ್ತಾ, ಇವ್ರು ಹಂಗೆಲ್ಲ ನಾನೇ ಇದು ಮಾಡಿಸಿರೋದು ಎಲ್ಲರನ್ನೂ, ಅವ್ರಿಗೆ ಬ್ರೇಕ್ ಕೊಟ್ಟಿದ್ದೆ ನಾನು ಅಂತೆಲ್ಲ ಹಿಂಗೆಲ್ಲ ಹೇಳ್ಕೊಂಬಿಡೋದು. ಆಮೇಲೆ ಈ ಟೈರ್ 2 ಸಿಟೀಸಿಂದ ಬಂದವ್ರಿಗೆಲ್ಲ ಪಾಪ ನಿಜವಾಗ್ಲೂ ತಿಳುವಳಿಕೆ ಕಡಿಮೆ ಇರುತ್ತೆ ಇಂಥ ವಿಷಯಗಳಲ್ಲಿ. ನಿಜ ಹೆಂಗೆ ಮೋಸ ಹೊರಟೋಗ್ತಾರೆ ಗೊತ್ತಾ, ಅಯ್ಯೋ ಅನ್ಸುತ್ತೆ ನನಗೆ. ಅಲ್ಲ ನನಗೆ ಅಂದರೆ ಒಂದು ಅಂದ್ರೆ ಈಗ ಹೇಳೋವಾಗ ಸ್ವಲ್ಪ ಸಿಂಪಲ್ ಅಂತ ಅನ್ಸಬಹುದು ಇದು, ಓಕೆ ಹೀಗಾಗುತ್ತೆ, ನಿಂಗೆ ಬೇಕಂದ್ರೆ ಒಪ್ಕೋ, ಬೇಡ ಅಂದ್ರೆ ಬಿಡು ಅನ್ನೋದು ಸಿಂಪಲ್ ಆಗಿ ಹೇಳ್ಬಹುದು. ಬಟ್ ನಾನು ಹೇಳೋದು ಒಂದು ಎಮೋಷನ್ಸ್, ಈಗ ಬರ್ಬೇಕು ಅಂತಂದು ಅಂದವ್ರಿಗೆ ಆ ಭಯ, ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋರ್ಗೆ ನೋಡಿ ನಾವು ಆ ಥರ ಇಲ್ಲ ಅಂದ್ರೂ ಕೂಡ ನನ್ನ ಈ ತರ ತಿಳ್ಕೋಬಹುದು ಅನ್ನುವಂಥ ಭಯ. ಅಥವಾ ನೋಡಿ ಅಲ್ಲಿ ಯಾರು ಹೇಳ್ತಾರಲ್ಲ, ಅವಳಿಗೂ ನಾನು ಅಪರ್ಚುನಿಟಿ ಕೊಟ್ಟಿದ್ದೆ, ಇವಳಿಗೂ ನಾನು ಅಪರ್ಚುನಿಟಿ, ಅವ್ರು ಸುಳ್ಳು ಕೂಡ ಹೇಳ್ಬಹುದು ಅಂತ ಭಯ. ನಾನು ಅನ್ಕೊಳ್ಳೋದು ಎಷ್ಟು ಅನ್ಸರ್ಟೈನ್ ಥಿಂಗ್ಸ್ ಅಲ್ವಾ, ಎಷ್ಟು ಅಂದ್ರೆ ನಾಟ್ ಓನ್ಲಿ ಆಕ್ಟಿಂಗ್ ಅಂತ. ಹೌದೌದೌದು, ಎಲ್ಲಾ ಕಡೆ ಎಲ್ಲ ಒಂದು ನೀವು ಮ್ಯಾನೇಜ್ ಮಾಡೋಕೆ ನೀವು ಧೈರ್ಯ ಇದೆ, ನೀವು ಅದನ್ನ ಫೇಸ್ ಮಾಡ್ತೀರಾ ಅಂದ್ರೆ ಮಾತ್ರ ಬರ್ಬೇಕು ಇಲ್ಲಿಗೆ. ಆಮೇಲೆ ಯಾವ್ದನ್ನು ಇವಾಗ ಈ ಸೋಷಿಯಲ್ ಮೀಡಿಯಾ ಅಂತದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು. ಅಂದ್ರೆ ಯಾಕೆ ತಗೊಳ್ಬಾರ್ದು ಅಂತಂದ್ರೆ ಅಲ್ಲಿ ಬರೋವಂಥ ಕಾಮೆಂಟ್ಗಳು ಕೆಲವು ಸಲ, ಅಲ್ಲಿ ಅವರುಗಳು ಕಳಿಸೋವಂಥ DM-ಗಳು, ಡೈರೆಕ್ಟ್ ಮೆಸೇಜ್ಗಳು, ಅವೆಲ್ಲ ಬಹಳಷ್ಟು ಜನಕ್ಕೆ ತುಂಬ ಅಫೆಕ್ಟ್ ಆಗಿಬಿಡುತ್ತೆ. ನನಗೆ ಪ್ರಾಬಬ್ಲಿ ಏನಕ್ಕೆ ಇವೆಲ್ಲ ಎಫೆಕ್ಟ್ ಆಗ್ತಿಲ್ಲ ಅಂತಲೇ ನಾನು ಅಷ್ಟೊಂದು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟೇ ಮಾಡಲ್ಲ. ನಂದು ಏನಾದ್ರು ಸಿನಿಮಾದಿತ್ತಾ ಹಾಕ್ತೀನಿ, ಅಥವಾ ನಾನೇನೋ ಪರ್ಸ್ನಲಿ ಫೋಟೋ ಶೂಟ್ ಮಾಡಿಸ್ಕೊಂಡ ನನ್ನ ಖುಷಿಗೆ ನಾನು ಹಾಕ್ತೀನಿ. ಒಂದಷ್ಟು ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕ್ತಾರೆ. ಇನ್ನು ಕೆಲವ್ರುಗಳು ಅದು ಏನಾಗುತ್ತೆ, ಅನಾನಿಮಿಟಿ, ಅವ್ರಿಗೆ ಯಾರಿಗೂ ಅಂತಲೇ ಗೊತ್ತಿರಲ್ಲ, ಎಲ್ಲೋ ಕೂತ್ಕೊಂಡು ಏನೋ ಕಾಮೆಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ಧೈರ್ಯ ಅವ್ರಿಗೆ, ಇವಳೇ ನಾನೇನು ಹುಡ್ಕೊಂಬಂದು ಹೊಡಿತಾಳಾ, ಏನು ಮಾಡ್ತಾಳೆ ಮಹಾ, ಎಷ್ಟು ಜನರನ್ನ ಅಂತ ಹಿಂಗೆ ಮಾಡ್ತಾಳೆ ಅನ್ನೋದು ಒಂದು ಧೈರ್ಯ ಅವ್ರಿಗೆ. ಸೊ ಯು ಶುಡಂಟ್ ಎಂಟರ್ಟೈನ್ ದೆಮ್, ಬಿಟ್ಟು ಬಿಡಬೇಕು. ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅಂದ್ರೆ ಯಾರು ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅನ್ನೋದಲ್ವಾ, ನಾವು ಬಿಟ್ಬಿಡ್ಬೇಕು. ಆಮೇಲೆ ಅವರೆಲ್ಲ ಯಾರು ನಮ್ಗೆ ಅವ್ರು ಹೇಳೋದನ್ನ ನಾವು ಏನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು. ಇವಾಗ ನಮಗೆ ಅಂತ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ವ, ಅವ್ರೇನಾದ್ರು ಬಂದು ಈಗ ನೀನು ಹಿಂಗೆ ಮಾಡಿದ ತಪ್ಪು ಅಂತಂದರೆ ಅವಾಗ ನಾವು ಯೋಚನೆ ಮಾಡಬೇಕು, ಓಕೆ ಇವ್ರು ಹೇಳ್ತಿದ್ದಾರೆ ಅಂತಲೇ ಏನೋ ಮಾಡಿದ್ದೀನೇನೋ ಅಂತ. ಯಾರೋ ಎಲ್ಲೋ ಕೂತ್ಕೊಂಡು ಫ್ರೀ ಇಂಟರ್ನೆಟ್ ಸಿಗುತ್ತೆ, ಇವಾಗ ಏನು 200 ರೂಪಾಯಿಗೆಲ್ಲ ಇಂಟರ್ನೆಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಟಕಟಕಂಡು ಹಿಂಗೆ ಟೈಪ್ ಮಾಡ್ತಾರೆ ಮೊಬೈಲಲ್ಲಿ ಟೈಮ್ ಪಾಸ್ಗೆ ಅಂತ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಅವರಿಗೆ ಹೆಂಗೆ ಗೊತ್ತಾ, ನಾನು ಒಂದಕ್ಕೆ ರಿಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಎಸ್ ಅಟೆನ್ಷನ್ ಸಿಕ್ತು ನನಗೆ ಅಂತ, ಅದು ಇನ್ನೂ ಜಾಸ್ತಿ ಮಾಡ್ತಾರೆ. ಹೌದು. ಬಟ್ ಏನ್ ಗೊತ್ತಾ, ಕಮೆಂಟ್ ಮಾಡೋರು ಚೇಂಜ್ ಆಗ್ಬೇಕು ಅಲ್ಲ, ಅವ್ರು ಮಾಡ್ತಾ ಇರ್ಲಿ, ನಾವು ಪರ್ಸನ್ ಯಾರಿದ್ದಾರೆ ಅವ್ರು ಚೇಂಜ್ ಆಗ್ಬೇಕು, ಅವ್ರು ಸ್ಟ್ರಾಂಗ್ ಆಗ್ಬೇಕಷ್ಟೇ, ಅದ್ರಲ್ಲಿ ಏನ್ ವಿಷಯ ಇಲ್ಲ ಬೇರೆ. ತಲೆ ಕೆಡ್ಸ್ಕೋಬಾರ್ದು. ನಾನು ಅದೇ ಒಂಥರ ಏನೋ ಯಾರೋ ಮೊನ್ನೆ ಯಾವುದೋ ಪ್ರೆಸ್ ಮೀಟಲ್ಲಿ ನೀವೇನಾ ಅಂತ ಕೇಳಿದ್ದು, ಅಲ್ಲಲ್ಲ ನೀವಲ್ಲ ಕಾಣುತ್ತೆ, ಯಾವುದೋ ಬೇರೆಯವರು, ಅವರು ಯಾರೋ ಒಬ್ರು ಇನ್ಫ್ಲುಯೆನ್ಸರ್ ಬಗ್ಗೆ, ಆ್ಯಕ್ಟರ್ ಬಗ್ಗೆ ಹೇಳ್ತಿರೋ, ಅವ್ರೇನೋ ಹೊಸದಾಗಿ ಏನೋ ಕಾರ್ ತೊಗೊಂಡ್ರು, ಅದಕ್ಕೆಲ್ಲರೂ ಏನೋ ಹೇಳಿದ್ದಾರೆ ಅವ್ರಿಗೆ. ಅವರು ಅದನ್ನು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ನೀವೆಲ್ಲ ನಾನು ಕಷ್ಟಪಟ್ಟು ದುಡ್ಕೊಂಡು ತೊಗೊಂಡಿದ್ದೀನಿ, ಒಂದು ಹುಡುಗಿ ಒಂದು ಮನೆ ತೊಗೊಂಡ್ಲು, ಕಾರ್ ತೊಗೊಂಡ್ಲು ಅಂತಂದರೆ ಬರೀ ಅದೇ ರೂಟಿಂದ ಬರಬೇಕಾ? ನೀವು ಎಂಟರ್ಟೈನ್ ಯಾಕೆ ಮಾಡ್ತೀರಾ ಅಂತ ಹೇಳೋದು. ನೀನು ಯಾಕೆ ಸಬೂಬ್ ಯಾಕೆ ಕೊಡ್ಬೇಕು ನೀನು ಅವ್ರಿಗೆ? ನೀನು ಹೆಂಗಾರು ಕಷ್ಟಪಟ್ಟಾರು ತಗೋ, ನಿನ್ನ ಸ್ಟ್ರಗಲ್ಸ್ ಅದು ನಿನಗೆ ಗೊತ್ತಿರುತ್ತಲ್ವಾ. ಆ್ಯಸ್ ಎನಿಬಡಿ ಒಂದು ಕಾರ್ ತೊಗೊಳಕ್ಕಾಗಲಿ, ಒಂದು ಬಂಗ್ಲೆ ತೊಗೊಳಕ್ಕಾಗಲಿ, ಇಟ್ಸ್ ನಾಟ್ ಈಸಿ. ಇಫ್ ಸಂಬಡಿ ಈಸ್ ಏಬಲ್ ಟು ಬೈ ಇಟ್ ಈಸ್ ದೇರ್ ಥಿಂಗ್. ಅವ್ರು ಕಷ್ಟಪಟ್ಟು ತೊಗೊಂಡಿದ್ದಾರೆ, ಅವ್ರ ಬುದ್ಧಿ ಉಪಯೋಗಿಸ್ಕೊಂಡ್ರೆ, ನಿನಗೆ ಬುದ್ಧಿ ಇಲ್ಲ, ನೀನು ಬಿಟ್ಬಿಡ್ಬೇಕು ಅವ್ರನ್ನ. ಲಾಜಿಕಲ್ ಏನಕ್ಕೆ ಮಾತಾಡ್ಬೇಕು? ಹೇಳ್ದಷ್ಟು ಅವ್ರಿಗೆ ರೆಸ್ಪಾಂಡ್ ಮಾಡ್ತಿದ್ದಾಳು, ಇನ್ನೊಂದಷ್ಟು ಉರ್ಸೋಣ ಅಂತ ಅಲ್ವಾ. ನಾನು ಆಕ್ಚುಲಿ ಈ ಫ್ಯಾಕ್ಟ್ ನೋಡ್ಕೊಳ್ಳಿ, ಅಂದ್ರೆ ಅವರು ಆರಾಮ್ಸೆ, ಅಂದ್ರೆ ಅದು ಹೇಗಾದ್ರೂ ಇರ್ಲಿ, ಅವ್ರ ಲೈಫ್, ಅವ್ರ ರೀಸನ್ ಕೊಡ್ಬೇಕು ಅಂತ ಇಲ್ಲ. ಅವ್ರು ಯಾಕೆ ಕೊಡ್ಬೇಕು? ಏನ್ ಅವ್ರನ್ನೇನು ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕಾ? ಇವರು ಏನಿಲ್ಲ ತಾನೇ, ಬಿಟ್ಬಿಡ್ಬೇಕು. ಬಟ್ ಆ ಜಸ್ಟ್ ಒಂದು ಕ್ವೆಶನ್ ಇರುತ್ತಲ್ಲ, ಅದು ಅವ್ರ ಇಡೀ ಲೈಫ್ ಪೂರ್ತಿ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ.
ಒಂದಕ್ಕೆ ರಿಪ್ಲೈ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ, ಇವ್ರಿಗೊಂಚೂರು ಹಿಂಗೆ ಕೀ ಕೊಟ್ರೆ ಇವ್ರು ಮಾತಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತಲ್ಲ, ಬೇಕು ಅಂತ ಇರಿಟೇಟ್ ಮಾಡ್ತಾರಂತ, ಬೇಕು ಅಂತ. ಬಟ್ ನೀವ್ ಹೇಳಿದಷ್ಟು ಈಸಿ ಅಲ್ಲ ಅದು, ನಾವು ಬುದ್ಧ ಅಲ್ಲ ಅಲ್ವಾ, ಅದು ಸರಿ. ಸೊ ಅದನ್ನ ಹೆಂಗೆ ನೀವು ಆಕ್ಚುಲಿ ಇದ್ ಮಾಡ್ತೀರಾ? ಅದಕ್ಕೆ ಅಂತದೇನು ಹಾಕೋದೇ ಇಲ್ಲ. ನಾನೊಂದು ಕಾರ್ ತಗೊಂಡ್ರೆ ಹಾಕಲ್ಲ, ನಾನು ಏನ್ ತಗೊಂಡ್ರು ಹಾಕಲ್ಲ. ಅಂದ್ರೆ ನನ್ನ ಪರ್ಸನಲ್ ವೈಯಕ್ತಿಕ ಎಕ್ಸ್ಪೀರಿಯನ್ಸ್. ಪಾಪ ಹಾಕೋರು ತಪ್ಪು ಅಂತ ನಾನು ಹೇಳ್ತೀರ. ಪಾಪ ಅದು ಅವ್ರಿಗೆ ಖುಷಿ ಕೊಡುತ್ತೆ, ಏನೋ 4-5 ಜನ ನೋಡ್ಲಿ ನಾನು ಕಷ್ಟಪಟ್ಟು ತಗೊಂಡಿರೋದು ಅನ್ನೋದು ಅವ್ರಿಗಿರುತ್ತೆ. ನನಗೆ ಟಚ್ ವುಡ್ ನಾನು ಆ ಸಿಚುವೇಶನಲ್ಲಿ, ಆ ಪರಿಸ್ಥಿತಿನಲ್ಲಿ ನಾನು ಹೇಗ್ ಬೇಕಾಗಿ ಬಂದಿಲ್ಲ ಅಷ್ಟೇ. ನಿಜ, ಅದು ಮ್ಯಾಟರ್ ಆಗುತ್ತಲ್ಲ. ಮೇಜರ್ ಅಂತಂದ್ರೆ ನನ್ನ ಲೈಫಲ್ಲಿ ನೋಡಿದವ್ರು ಏನಂತಾರೆ ಅಂದ್ರೆ ನಾನು ಬಿಕಿನಿ ಹಾಕೊಂಡೆ, ಅದಕ್ಕೆ ನನಗೆ ಇಂಟರ್ವ್ಯೂಸಲ್ಲೇ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ರು ಅನ್ನೋದನ್ನ ಬಿಟ್ರೆ, ನಾನು ಅದನ್ನ ಹಾಕೊಂಡಿರೋದು ಸಿನಿಮಾಗೆ, ಆ ಕತೆಗೆ ಬೇಕಿತ್ತು, ಆ ಪಾತ್ರಕ್ಕೆ ಬೇಕಿತ್ತು, ಹಾಕಿದ್ದೆ. ಪರ್ಸ್ನಲಿ ವೈಯಕ್ತಿಕವಾಗ್ಲೂ ನಾನು ಯಾವ್ದಾದ್ರು ಬೀಚಿಗೆ ಹೋದ್ರೆ ನಾನು ಹಾಕೋತೀನಿ, ನನ್ನ ಇಷ್ಟ. ನನಗೇನು ಅದಕ್ಕೇನು, ಇವಾಗ ನಂದು 2-3 ಬಿಕಿನಿ ಪಿಕ್ಚರ್ಸ್ ಇರಬೇಕು ನಾನು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಒಂದಷ್ಟು ಜನ ಕಮೆಂಟ್ಗಳು ಹಾಕಿರ್ತಾರೆ, ನಾನು ನೋಡೋಕ್ಕೆ ಹೋಗಲ್ಲ. ನಾನು ಹಾಕ್ಬಿಟ್ಟು ನನಗೆ ಬೇಕಾಗಿರೋರು ಯಾರು ನೋಡಿದ್ರೆ ಖುಷಿ ಪಡ್ತೀನಿ. ಯಾರಾದ್ರೂ ಅದಕ್ಕೆ ಒಳ್ಳೆ ಕಾಮೆಂಟ್ಸ್ ಹಾಕಿದ್ರೆ ಓಕೆ ನೈಸ್ ಅಂತ. ಆಮೇಲೆ ಅದಕ್ಕೂ ಒಂದು ರೀತಿ ಇರುತ್ತಲ್ವಾ, ಅಂದ್ರೆ ಒಂದು ಎಲಿಗೆಂಟ್ ಆಗಿ, ಅದನ್ನ ಅಸಹ್ಯವಾಗಿ ತೋರಿಸ್ದೆ, ಒಂದು ಕ್ಲಾಸಿಯಾಗಿ. ಟ್ರೂ. ಒಂದು ಸೀರೆ ಕೂಡ ನೀನು ಅಶ್ಲೀಲತೆ ತೋರಿಸ್ಬೋದು ಅಲ್ವಾ. ಬಟ್ ಸೊ ಆಮೇಲೆ ಒಂದು ತಿಳುವಳಿಕೆ ಇರ್ಬೇಕಷ್ಟೇ, ಎಲ್ಲೆಲ್ಲಿ ಏನೇನು ಹಾಕೊಂಡು ಹೋಗ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ರೆ ನನಗೆ ಗೊತ್ತು, ಮರ್ಯಾದೆಯಿಂದ ಹೋಗ್ಬೇಕಲ್ಲಿ ಅಲ್ವಾ, ಅಷ್ಟೇ. ಚೂಡಿದಾರ್ ಹಾಕೊಂಡು ಸೀರೆ ಉಟ್ಕೊಂಡು ಹೋಗಿರ್ತೀನಿ. ಸೊ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ, ನಾನು ಬೀಚಲ್ಲಿ ಇದನ್ನ ಹಾಕೊಂಡಿದ್ದೀನಿ, ನಾನು ಎಲ್ಲ ಕಡೆ ಅದನ್ನೇ ಹಾಕೊಂಡು ಓಡಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿರ್ಬೋದು. ಅದಕ್ಕೆ ಅವ್ರು ಅಂಥವ್ರೆಲ್ಲ ಆ ಥರ ಮೆಸೇಜ್ಗಳು ಕಳಿಸ್ತಾರೆ, ತಲೆ ಕೆಡ್ಸ್ಕೊಳ್ಳೋದು. ಅದೇ ಈ ಲಾಜಿಕ್ ಅರ್ಥ ಆಗಲ್ಲ. ಗೋವಾಗೆ ಹೋಗಿ ಸೀರೆ ಉಟ್ಕೊಂಡು ಹೋಗ್ಲಿ ಪರವಾಗಿಲ್ಲ, ಬಟ್ ಎಲ್ಲ ಸೀರೆ ಉಟ್ಕೊಂಡು ಬಂದ್ರೆ ಹೆಂಗಿರ್ಬೋದು ಸಿಚುವೇಶನ್ ಅಲ್ವಾ, ಬೀಚ್ ಅಲ್ಲಿ ಹೆಂಗಿರ್ಬೇಕು ಬೀಚ್. ಬಟ್ ಅದೇ ನೀವ್ ಹೇಳಿದ್ರಿ, ಅದನ್ನ ನಾವು ವೇರ್ ಮಾಡೋದು, ಅದನ್ನ ನಾವು ಹೇಗ್ ನೋಡೋದು, ಕ್ಯಾರಿ ಮಾಡೋದು ಅನ್ನೋದ್ರ ಮೇಲೆನೆ ಡಿಪೆಂಡ್ ಇರುತ್ತೆ ಅಂತ. ಬಟ್ ಅದೇ ಆ ಪರ್ಸ್ಪೆಕ್ಟಿವ್ ಹಾಗಾದ್ರೆ ಅಂದ್ರೆ ಬದಲಾವಣೆ ಈಗ ಎಲ್ಲ ಆಗ್ಬೇಕು ಅನ್ನೋದು ಏನ್ ಅನ್ಸುತ್ತೆ ಗೊತ್ತಾ, ನಾವೆಲ್ಲ ಇಷ್ಟು ಮಾತಾಡಿದ್ವಲ್ಲ, ಆ ಪರ್ಸನ್ ಮಾತ್ರ ಬದಲಾಗ್ಬೇಕು, ನಾನು ಏನಕ್ಕೂ ಕೇರ್ ಮಾಡಲ್ಲ ಅನ್ನೋದು ಹೊರತಾಗಿ ಮತ್ತೇನಾದ್ರೂ ಹೇಳ್ತಾರೆ, ಒಳ್ಳೇದ್ ಮಾಡಿದ್ರು ಹೇಳ್ತಾರೆ. ಹೌದು. ಆಮೇಲೆ ನಾವೇನೋ ನಾನ್ ಚೇಂಜ್ ಮಾಡ್ಬಿಡ್ತೀನಿ ಜನರನ್ನ, ಏನು ಆಗಲ್ಲ, ಹಂಗೆಲ್ಲ ಯಾವತ್ತೂ ಸಾಧ್ಯ ಇರ್ಲಿಲ್ಲ, ಇಲ್ಲ ಇವಾಗ್ಲೂ ಮುಂದಕ್ಕೂ ಇರಲ್ಲ. ಅದು ನಮಗೆ ನಾವು ಹೇಗೆ ಅಪ್ಗ್ರೇಡ್ ಮಾಡ್ಕೋಬಹುದು, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಲೈಕ್ ಐ ಸೆಡ್ ಅಗೇನ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ನಾನು ಇವಾಗ ಬಿಕಿನಿ ಹಾಕೊಂಡು ಇವಾಗ ನಾನು ಬಂದು ಇದ್ರ ಇಂಟರ್ವ್ಯೂ ಕೂತಿದ್ದಿದ್ರೆ ಜನ ಮಕ್ಕಳು ಕೊಡ್ದಿರೋರು ನನಗೆ, ವಿಚ್ ಇಸ್ ಫೇರ್ ಆಲ್ಸೋ, ಹೊಡಿಬೇಕು ಅವ್ರು ನನ್ಗೆ ಅವಾಗ ಅಲ್ವಾ. ಲಾಜಿಕಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಥವಾ ನಾನು ಯಾರಿಗೋ ಏನೋ ತೊಂದರೆ ಕೊಡ್ತಾ ಇದ್ದೀನಿ ನಾವು ಹೋಗ್ಬಿಟ್ಟು, ಅವಾಗ ಓಕೆ ಫೈನ್, ನೀವು ಹೇಳ್ತಿರೋದು ಅರ್ಥ ಇದೆ, ಆಯಿತು ಸಾರಿ. ಸೊ ಮೇ ಬಿ ಟಚ್ ವುಡ್ ನನಗೆ ಆ್ಯಕ್ಚುಲಿ ಅಂಥ ಸೋಷಿಯಲ್ ಮೀಡಿಯಾನಲ್ಲಿ ಲ್ಯಾಶಿಂಗ್ ಆಗಿಲ್ಲ, ಯಾವತ್ತು ಬ್ಯಾಕ್ ಲ್ಯಾಶಿಂಗ್ ಆಗಿಲ್ಲ. ಮೇ ಬಿ ಬಿಕಾಸ್ ನಾನು ಎಂಟರ್ಟೈನ್ ಮಾಡಲ್ಲ. ಆ್ಯಂಡ್ ನೀವು ಅಪ್ಲೋಡು ಕಡಿಮೆ ಮಾಡ್ತೀರಲ್ವಾ? ಅಪ್ಲೋಡು ನಿಜವಾಗ್ಲೂ ಕಡಿಮೆ ಮಾಡ್ತೀನಿ. ನನಗಂತೂ ಆ ಪೇಷನ್ಸೇ ಇಲ್ಲ. ನನಗೆ ಯಾವಾಗ ಯಾರಾದರೂ ನಮಗೆ ಸಿನಿಮಾಗಳು ರಿಲೀಸಿಗೆ ಬಂದಾಗ, ಪ್ರಮೋಷನಿಗೆಲ್ಲ ಬಂದಾಗ ಸೋಷಿಯಲ್ ಮೀಡಿಯಾನಲ್ಲಿ ಇನ್ನೂ ಹಾಕಿ ಮೇಡಮ್ ಅಂದರೆ ನಾನು ನನ್ನ ಟೀಮಿಗೆ ಕೊಟ್ಬಿಡ್ತೀನಿ. ನಾನು ಇದನ್ನು ಏನಂತಾರೆ ಅದಕ್ಕೆ, ನಂದು ಪಾಸ್ವರ್ಡು ಕ್ರೆಡೆನ್ಷಿಯಲ್ಸ್ನ ಅವರೇ ಹಾಕೊಳ್ಳೋದು. ನಂಗೆ ಹಾಕಕ್ಕೆ ಸೋಂಬೇರ್ತನ ಸೋಷಿಯಲ್ ಮೀಡಿಯಾನಲ್ಲಿ. ನಿಜವಾಗ್ಲೂ ಕೆಲಸ ಆಕ್ಚುಲಿ ಅದು ಮೇನ್ ಕೆಲಸ. ನೀವೆಲ್ಲ ನಿಮ್ಮ ಟೈಮ್ ಎನರ್ಜಿ ಎಲ್ಲ ಫುಲ್ಲು ಕೊಡಬೇಕು. ಆಮೇಲೆ ನೋಡ್ತಾ ಇರಬೇಕು, ಓಕೆ ಯಾವ ಥರದ್ದು ನೋಡ್ತಾ ಇದ್ದಾರೆ, ಯಾವ ಥರದ್ದು ಇಷ್ಟ ಆಗ್ತಾ ಇದೆ, ಸೊ ಆ ಥರದ್ದೇ ಹಾಕಬೇಕು. ತಲೆ ಕೆಟ್ಟೋಗುತ್ತದು. ನಾನಿವಾಗ ನಂಗೆ ಇನ್ಸ್ಟಾಗ್ರಾಮ್ ಅನ್ನೋದು ಒಂಥರ ಅದು ಹುಚ್ಚು ಅನ್ನೋ ಥರ ಅನ್ಸ್ಬಿಟ್ಟಿದೆ. ಅಂದರೆ ವಾರದಲ್ಲಿ ಅಟ್ಲೀಸ್ಟ್ 1 ದಿನ ಅಥವಾ 2 ದಿನ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀನಿ. ಅನ್ಇನ್ಸ್ಟಾಲ್ ಮಾಡಿಬಿಟ್ಟು 1-2 ದಿನ ಅದು ಇಲ್ಲದೆ ಇರ್ತೀನಿ. ಇಲ್ಲ ಅಂದರೆ ಅದು ಹೆಂಗೆ ಮಲ್ಗಕ್ಕೆ ಮುಂಚೆ ಸುಮ್ಮನಿಗೆ ಸ್ಕ್ರಾಲ್ ಮಾಡಿ ಏನು ಅದರಲ್ಲಿ ಬದನೆಕಾಯಿ ಸಿಗಲ್ಲ ತಲೆಗೆ ಒಳ್ಳೆ ಆಗುವಂಥದ್ದು, ಆಯ್ತಾ. ಏನೋ ಇರ್ತವೆ, ಎಲ್ಲ ಬರೀ ಕೆಟ್ಟ ಕಂಟೆಂಟೇ ಇರಲ್ಲ ಪಾಪ. ನೇಚರ್, ಕುಕಿಂಗ್, ಫುಡ್ ಎಲ್ಲ ಇರುತ್ತೆ, ಏನೋ ಒಂದು ಎಂಟರ್ಟೈನಿಂಗ್. ಬಟ್ ಅದಕ್ಕಿಂತ ಜಾಸ್ತಿ ಎಲ್ಲ ಹೆಂಗೆಂಗೋ ಏನೇನೋ ಹುಚ್ಚಾಗಿ ಏನೇನಕ್ಕೋ ರೀಲ್ಸ್ಗಳು ಮಾಡಿರೋದು, ಅವೆಲ್ಲ ಏನು ಪರ್ಪಸ್ಸೇ ಇಲ್ಲ ಅಲ್ವಾ. ಸುಮ್ಮನೆ ಯಾರು ನೋಡ್ತಾ ಇರ್ತೀನಿ ಕೂತ್ಕೊಂಡು. ಅದಕ್ಕೆ ಅದು ಒಂದ್ಸಲ ಸ್ಟಾರ್ಟ್ ಮಾಡೋದಷ್ಟೇ, ಆಮೇಲೆ ಎಷ್ಟು ಟೈಮ್ ಹೋಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಐ ಥಿಂಕ್ ಅದು ನಮ್ಮ ಮೈಂಡಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ, ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಅಟೆನ್ಷನ್ ಸ್ಪ್ಯಾನು ಯಾವ ಲೆವೆಲ್ ಕಡಿಮೆ ಆಗೋಗಿದೆ ಗೊತ್ತಾ. ಈ ವರ್ಟಿಕಲ್ ಸೀರೀಸ್ ಎಲ್ಲ ಏನಕ್ಕೆ ಹೇಳಿ ಬರ್ತಿರೋದು ಇವಾಗ, ಬಿಕಾಸ್ ಸೀರಿಯಲ್ಗಳು ಕೂತ್ಕೊಂಡು ನೋಡೋಕೆ ಯಾರಿಗೂ ಪೇಷನ್ಸ್ ಇಲ್ಲ, ನೋಡಲ್ಲ. ಅಥವಾ ಸಿನಿಮಾಗಳು ಥಿಯೇಟ್ರಲ್ಲಿ 2.5 hours ಅಂತಾರೆ. ಎಲ್ಲ ಸಿನಿಮಾಗಳು ಅಷ್ಟೇ. ನಮ್ಮ ಇಂಡಿಯನ್ ಸಿನಿಮಾಗಳು ಎಲ್ಲ 2.5 ಗಂಟೆನೇ ಇರ್ತಿದ್ದು ಮುಂಚೆ. ಈಗೆಲ್ಲ ಕಟ್ ಶಾರ್ಟ್ ಮಾಡಿಬಿಟ್ಟಿದ್ದಾರೆ, 1.25 ಗಂಟೆ ಇಂದ ಮ್ಯಾಕ್ಸಿಮಮ್ 2 ಗಂಟೆ ಅಷ್ಟೇ. ಹೌದು.
ಎಲ್ಲಾನು ಬದಲಾವಣೆ ಆಗೋಗಿದೆ. ಬಟ್ ನನಗೆ ನಿಮ್ಮನ್ನ ನೋಡಿದಾಗ ನಿಮ್ಗೂ ಸಿಕ್ಕಿರುವಂತ ಅಪರ್ಚುನಿಟಿ ನಿಮ್ಮ ಕರ್ಲಿ ಹೇರ್. ಹೌದು. ಸೊ ಮೇಂಟೈನ್ ಅದು ಈಸಿ ಅಲ್ಲ ಅಂತ ನನ್ಗನ್ಸುತ್ತೆ. ಅಂದ್ರೆ ಏನೋ ನಂಗೆ ಗೊತ್ತಿಲ್ಲ, ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಏನ್ ಮಾಡ್ತೀರಾ ಅಂದ್ರೆ ಅದನ್ನ ಹೇಳ್ತಾರೆ ಕೆಲವರು ಬಾಚಬಾರ್ದು ಕರ್ಲಿ ಹೇರ್ ಬಾಚಬಾರ್ದು. ಸೊ ಹೆಂಗೆ ಅಂತಂದ್ರೆ ನಾನ್ ಮಾಡೋದು, ನಾನು ತುಂಬ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಂದರೆ ಕೆಲವ್ರು ಪಾಪ ಹೇರ್ ಮಾಸ್ಕ್ ಹಾಕೊಂಡು ಅದು ಮಾಡಿ ಇದು ಮಾಡಿ ಏನೇನೋ ಮಾಡ್ತಾರೆ, ನಂಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ಒಳ್ಳೆ ಒಂದು ಗರ್ಲ್ಗೆ ಸೂಟ್ ಆಗುವಂಥದ್ದು ಶಾಂಪೂ ಹಾಕೊಳ್ತೀನಿ. ಶಾಂಪೂ ಅದೇ ಆಯಿಲಿಂಗ್ ಮಾಡ್ತೀನಿ ಫಸ್ಟ್ ಆಯಿಲಿಂಗ್ ಮಾಡಿ 1 hour ಬಿಟ್ಟು ಶಾಂಪೂ ಮಾಡ್ತೀನಿ. ಶಾಂಪೂ ಆದಮೇಲೆ ಕಂಡೀಷ್ನರ್ ಹಚ್ಕೊಳ್ತೀನಿ. ಕಂಡೀಷ್ನರ್ ಹಚ್ಕೊಂಡಾಗ ಡಿಟ್ಯಾಂಗಲ್ ಮಾಡ್ಕೋತೀನಿ, ಕೂದಲನ್ನೆಲ್ಲ ಸಿಕ್ಕೆಲ್ಲ ಬಿಡಿಸ್ಕೊತೀನಿ. ಸಿಕ್ಕೆಲ್ಲ ಬಿಡಿಸ್ಕೊಂಡಾದ್ಮೇಲೆ ತಲೆ ತೊಳ್ಕೊಂಬಿಡ್ತೀನಿ. ಅದಾದಮೇಲೆ ಒಂದು ಸ್ಟೈಲಿಂಗ್ ಕ್ರೀಮು ಮತ್ತು ಜೆಲ್ ಇರುತ್ತೆ, ಮಾಯ್ಶ್ಚರೈಸಿಂಗ್ ಕ್ರೀಮ್ ಥರದ್ದು ಅದೊಂದು ಹಾಕಿ ಜೆಲ್ ಹಾಕಿ ಕ್ರಂಚ್ ಮಾಡ್ತೀನಿ. ಅಷ್ಟೇ ಮಾಡೋದು ನಾನು. ಆಮೇಲೆ ಬಾಚಲ್ಲ. ಆಮೇಲೆ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು 2-3 ದಿನ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ, ಆವಾಗಲೇ ಬಾಚೋದು. ಬಾಚಬಾರ್ದು, ಕರ್ಲಿ ಕೂದಲನ್ನ ಬಾಚ್ಬಿಟ್ರೆ ಹೆಂಗಾಗ್ತೀವಿ ಗೊತ್ತಾ? ರಾಮ. ನಾನು ಆಮೇಲೆ ಆಫ್ ಕ್ಯಾಮರಾ ಒಂದು ಫೋಟೋ ತೋರಿಸ್ತೀನಿ. ಬಟ್ ಅಲ್ಲ, ಏನು ಅಂದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಇದಕ್ಕೆ ಏನೆಲ್ಲ ಮಾಡ್ಬೇಕು ಕರ್ಲಿ ಹೇರ್. ಅಂಡ್ ಈಗ ಸ್ಟೈಲ್ ಅಂತೂ ಜಾಸ್ತಿ ಆಗೋಗ್ಬಿಟ್ಟಿದೆ ಕರ್ಲಿ ಹೇರ್. ಅಂಡ್ ಅದನ್ನ ಸ್ಟ್ರೈಟ್ ಹೇರ್ ಇದ್ರೂ ಅದನ್ನ ಕರ್ಲಿ ಮಾಡ್ತಿದ್ದಾರೆ, ಯಾಕಂದ್ರೆ ಆ ಲುಕ್ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಮುಂಚೆ ನಿಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ತಾನೆ, ನನಗೆ ಯಾಕಪ್ಪ ಕರ್ಲಿ ಹೇರ್ ಕೊಟ್ಟೆ ಅಂತ? ಹೆಂಗ್ ಗೊತ್ತಾ, ನಾನು ರೂಮಲ್ಲಿ ಚಿಕ್ಕ ಹುಡುಗಿ ಇದ್ದಾಗ, ಸ್ಕೂಲ್ ಹೈಸ್ಕೂಲ್ ಎಲ್ಲ ಇದ್ದಾಗ ನಂಗೆ ಎಷ್ಟು ಕೋಪ ಬಂದ್ಬಿಡೋದು ಅಂದರೆ ನನ್ನ ಕೂದಲು ಏನಕ್ಕೆ ಹಿಂಗಿದೆ ಅಂತ. ನಮ್ಮಮ್ಮ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಡಿಸಿ ಟೈಟಾಗಿ ಜಡೆ ಹಾಕಿದ್ರು ಹಿಂಗೆಲ್ಲ ಹಿಂಗೆ ಒಳ್ಳೆ ದೆಬ್ಬಗಳಿಗೆ ಎತ್ಕೊಂಬರುತ್ತಲ್ಲ ಹಂಗೆ ಎದ್ದಿರೋದು ನನ್ನ ಕೂದಲೆಲ್ಲ ಅಸಹ್ಯವಾಗಿ. ನನಗೆ ನಮ್ಮಮ್ಮ ಮನೇಲಿಲ್ಲ ಅಂದಾಗ ರೂಮ್ ಬಾಗಿಲು ಹಾಕೊಂಡ್ಬಿಟ್ಟು ಐರನ್ ಬಾಕ್ಸ್ ಬರ್ತಿತ್ತಲ್ಲ, ನನ್ನ ಕೂದಲು ಹಿಂಗೆ ಹಾಸಿಗೆ ಮೇಲೆ ಹಾಕಿ ಹಿಂಗೆ ಐರನ್ ಮಾಡ್ಕೊತಿದ್ದೆ ನಾನು. ಅವಾಗ ಸ್ಟ್ರೈಟ್ನರ್ ಕಾನ್ಸೆಪ್ಟ್ ಎಲ್ಲ ಗೊತ್ತಿರ್ಲಿಲ್ವಾ? ಕಾಸ್ಟ್ಲಿ ಇರೋದು. ನಮ್ಮ ಅಪ್ಪ ಅಮ್ಮಗೆ ಹೋಗ್ಬಿಟ್ಟು 10th standard 9th standard ಸ್ಟ್ರೈಟ್ನರ್ ಕೊಡ್ಸು ಅಂತಾರೆ, ಸುಮ್ಮನೆ ಇರ್ತಾರ. ಬಟ್ ಇಸ್ತ್ರಿ ಎಲ್ಲ ತಲೆಗೆ ಹಾಕಿದ್ದೀರಾ? ಏನೇನೋ ಮಾಡ್ಕೊಂಡಿದ್ದೀನಿ ಅವಾಗ ಒಂದಷ್ಟು. ಆಮೇಲೆ ಸ್ಟ್ರೈಟ್ನರ್ ಅನ್ನೋ ಒಂದು ಕಾನ್ಸೆಪ್ಟ್, ನನ್ನ ಅಕ್ಕ ಇರೋದು ನನಗೆ. ಸೊ ಅವಳು ನನಗಿಂತ 5 ವರ್ಷ ದೊಡ್ಡವಳು. ಸೊ ಅವಳೊಂದು ಸ್ವಲ್ಪ ಫುಲ್ಲು ಅವಾಗ ನನ್ಗೆ ಅವಳೇ ಒಂಥರ ಸ್ಟೈಲಿಸ್ಟು ಕ್ವೀನು, ಒಂಥರ ಅವಳು ಏನು ಮಾಡಿದ್ರೆ ಅದನ್ನೆಲ್ಲ ಮಾಡಬೇಕು ಅನ್ನೋ ಥರ. ಸೊ ಅವಳು ಇಟ್ಕೊಂಡಿದ್ಲು ಸ್ಟ್ರೈಟ್ನರು. ಅವಳು ಯೂಸ್ ಮಾಡಿದ್ರೆ ಅವಳು ಬೈತಾಳಲ್ಲ ಅಂತ ಅಂದ್ಬಿಟ್ಟು ಹಾಳು ಮಾಡಿಬಿಡ್ತೀನಿ ಅಂತ ಅವಳು ಕಾಲೇಜಿಗೆ ಹೋಗಿದ ತಕ್ಷಣ ತೊಗೊಂಬಿಡೋದು ಅದು ನಾನು. ಅದ್ರಲ್ಲಿ ಏನೋ ನನ್ನ ಕೂದ್ಲಿಗ 1 hour ಸ್ಟ್ರೇಟ್ ಮಾಡಿದ್ರು ಸ್ಟ್ರೇಟ್ ಆಗ್ತಿರ್ಲಿಲ್ಲ. ಅವಾಗ ಬರ್ತಿದ್ದು ಸ್ಟ್ರೇಟ್ನರ್ಗಳು ಹುಟ್ಟೋದು. ಅಯ್ಯೋ ರಾಮ, ಒಂದ್ ಮಾಡಕ್ಕೆ ನಿಮ್ಗೆ ಅವರ್ಗಟ್ಲೆ ನಾನು ಐ ಗೇವ್ ಅಪ್. ಬಿಡು, ಇವಾಗ ಇಷ್ಟೇ, ಇನ್ನ ನನ್ ದುಡ್ದು ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೋಬೇಕು ಅನ್ನೋದು ಒಂದು ಗೋಲ್ ಇತ್ತು ನನಗೆ. ಗೋಲ್ ಇತ್ತಾ? ಡಿಗ್ರಿ ಓದುವಾಗ, ಡಿಗ್ರಿ ಅಲ್ಲ ಐ ಥಿಂಕ್ ಒಂದು ಸ್ವಲ್ಪ PUC ಇರಬೇಕು ಅನ್ಸುತ್ತೆ. ಅವಾಗ ನಾನು ಫಸ್ಟ್ ದುಡ್ಡು ಕೂಡಿಡ್ತೀನಿ ಎಲ್ಲ. ಇವಾಗ ಯಾರ್ದಾರು ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋದ್ರೆ, ಕುಂಕುಮಕ್ಕೆಲ್ಲ ಹೋದ್ರೆ ದಕ್ಷಿಣ ಇಟ್ಕೊಡ್ತಾರೆ, ಅದನ್ನೆಲ್ಲ ಕೂಡಿಡೋದು. ಸ್ಟ್ರೇಟ್ನರ್ ತಗೋಬೇಕು, ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡ್ಬಿಡ್ಬೇಕು ಪರ್ಮನೆಂಟ್ ಅಂತ. ಅವಾಗೆಲ್ಲ 3,500 ಸಾವಿರಕ್ಕೆಲ್ಲ 4,000ಕ್ಕೆಲ್ಲ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಅಂತ. ಆಮೇಲೆ ನಮ್ಮ ಮನೇಲೆಲ್ಲ ಇವಾಗ ಯಾರಾದ್ರೂ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡಿರೋರ್ನೆಲ್ಲ ತೋರಿಸಿ, ನೋಡು ಅದು ಹಂಗೆ ಕಾಣುತ್ತೆ, ಇಲ್ಲೆಲ್ಲ ಕರ್ಲಿ ಇರುತ್ತೆ ಮತ್ತೆ ಇಲ್ಲಿಂದ ಸ್ಟ್ರೇಟ್ ಇರುತ್ತೆ, ಆದ್ರೂ ಪರವಾಗಿಲ್ಲ ನಾನು ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ರಿ. ಆದ್ರೂ ಪರವಾಗಿಲ್ಲ ಅಂತ ನಂಗೆ ನಿಜವಾಗ್ಲೂ ಎಲ್ಲಿ ಗೊತ್ತಾ ಸ್ವಲ್ಪ ಬಂದಿದ್ದು ಬುದ್ಧಿ ಅಂತಂದ್ರೆ, ಅನುರೂಪ ಸಿಕ್ಕಾಗ. ಅನುರೂಪ ನನಗೆ ಸಿಕ್ಕಿದ್ದೆ ಈ ಕೂದಲಿಗೆ ಅಂತ ಗೊತ್ತಾದಾಗ ಆವಾಗ ಓಕೆ, ಹಂಗಂದ್ರೆ ಓಕೆ, ಬಹುಶಃ ಇದು ಚಾಲ್ತಿನಲ್ಲಿದೆ ಈ ಥರ ಕೂದಲು. ಅದನ್ನು ಆವಾಗಲೂ ಏನು ಸ್ಟ್ರೇಟ್ನರ್, ಅಯ್ಯೋ ಕಂಡೀಷ್ನಿಂಗ್ ಅವೆಲ್ಲ ನಂಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಗ್ರೂಮಿಂಗು ಅವೆಲ್ಲ ಅನುರೂಪ ಮಾಡುವಾಗ ಎಷ್ಟು ನನಗೆ ಐ ಥಿಂಕ್ 22 ಸಮಥಿಂಗ್. ಬಟ್ ಗೊತ್ತಿರಲಿಲ್ಲ ಅಂತ ನಾನು ಅವಾಗಂತೂ ಫುಲ್ ತಲೆ ತೊಳ್ಕೊಂಬಿಡೋದು, ಶಾಂಪು ಹಾಕ್ಕೊಂಬಿಡೋದು, ಆಮೇಲೆ ಎಣ್ಣೆ ಹಚ್ಕೊಂಬಿಡೋದು ತಲೆಗೆ ಸ್ವಲ್ಪ. ಅದು ಅವಾಗ ಒಂದು ಸ್ವಲ್ಪ ಕೆದ್ರಕೊಳ್ಳಲ್ಲ, ಒಂದು ಸ್ವಲ್ಪ ಹಂಗಂಗೆ ನೂಡಲ್ಸ್ ಥರನೇ ಇರುತ್ತೆ ಅಂತ. ನಂದು ಇನಿಷಿಯಲ್ ಸಿನಿಮಾಗಳು ಉಪ್ಪಿನಕ್ಕಾಗದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಬಿ ಸುರೇಶ್ ಸರ್ ಡೈರೆಕ್ಷನ್. ಅದರಲ್ಲೆಲ್ಲ ನೋಡಿದ್ರೆ ನೀವು ನಾನು ಅದನ್ನೇ ಮಾಡಿರೋದು. ನನಗೆ ಯಾವ ಕಂಡೀಷ್ನರು ಗೊತ್ತಿರಲಿಲ್ಲ. ಅವಾಗ ಶಾಂಪು ಮಾಡೋದು ಕೊಬ್ಬರಿ ಎಣ್ಣೆ ತೊಗೊಂಬಂದು ಹಚ್ಕೊಳ್ಳೋದು ಕೂದಲಿಗೆ. ಬಟ್ ನಿಮ್ಗೆ ಆ ಬೆನಿಫಿಟ್ ಇತ್ತು. ಈಗ ಸ್ಟ್ರೈಟ್ ಹೇರ್ ಇರೋರಿಗೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆಮೇಲೆ ಇನ್ನು ಪಾಪ ಫ್ಲಾಟ್. ಬಟ್ ಅವ್ರಿಗೆ ಎಷ್ಟು ಥರ ಸ್ಟೈಲ್ ಮಾಡ್ಬೋದು ಗೊತ್ತಾ ನಿಮ್ಗೆ? ಹೇರ್ ಸ್ಟೈಲ್ಸ್ ಮಾಡ್ಬೋದು. ನಮ್ಗೆ ಆ ಹೇರ್ ಸ್ಟೈಲೇ ಇಲ್ಲ, ಇದೇ ಹೇರ್ ಸ್ಟೈಲ್ ಪರ್ಮನೆಂಟ್. ನೋಡಿ ನಿಮ್ ಚಾನ್ಸ್, ನಿಮ್ಗೆ ಎಷ್ಟು ದುಡ್ಡು ಉಳಿತು ಅದು ಸರಿ. ಬಟ್ ಹಂಗಲ್ಲ, ಯಾರಿಗೆ ಸ್ಟ್ರೈಟ್ ಹೇರ್ ಇರುತ್ತಲ್ಲ ಅವ್ರಿಗೆ ಕರ್ಲಿ ಹೇರ್ ಬೇಕು, ಅದನ್ನ ನೋಡಿದಾಗ ಖುಷಿ ಆಗುತ್ತೆ. ಬಟ್ ನೀವೊಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿಂದ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ, ನಿಮ್ಮ ಅಕ್ಕ ಎಲ್ಲ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದನ್ನ ತೋರಿಸಿ ಅಟ್ಲೀಸ್ಟ್ ನೋಡಿ ಕರ್ಲ್ ಆಗುತ್ತೆ ಅದ್ ಮಾಡಿಸ್ಬಿಟ್ರೆ ಆಮೇಲೆ ನಿಮ್ಮ ಹೇರ್ ಕಂಪ್ಲೀಟ್ ಹೋಯ್ತು. ನಿಜವಲ್ಲ ಡಮಾರ್.
ಬಟ್ ನಿಜ ಅಲ್ವಾ, ಅದು ಎಷ್ಟು ನಾವ್ ಅನ್ಕೊಂಡಿರ್ತೀವಿ ನಮ್ಮ ಹತ್ರ ಇರೋದೆಲ್ಲ ನಮಗೆ ಒಳ್ಳೇದಾಗಕ್ಕೆ ಅಂತ ಇರುತ್ತೆ. ಹೌದೌದು. ಆಯ್ತಾ, ನಮ್ಗೆ ಇಷ್ಟ ಇರಲ್ಲ ಮಾತ್ರ, ಅಲ್ವಾ? ಅಂದ್ರೆ ದ ಗ್ರಾಸ್ ಇಸ್ ಗ್ರೀನರ್ ದಿ ಅದರ್ ಸೈಡ್. ಯಾವಾಗ್ಲೂ ಅವ್ರು ಮೋಸ್ಟ್ಲಿ ನಾವು ಚೆನ್ನಾಗಿದ್ದಾರೆ, ನನಗಿಂತ ಅವ್ರು ಚೆನ್ನಾಗಿದ್ದಾರೆ. ನಾವು ಹೆಣ್ಮಕ್ಳು ಇನ್ನೊಂದು ಗೊತ್ತಾ ನಿಮಗೆ, ಐ ಡೋಂಟ್ ನೋ, ನಾನು ಹೇಳ್ಬೋದಲ್ಲ, ಇವಾಗ ನಾವು ಹುಡುಗರು ಹುಡುಗಿಯರನ್ನ ನೋಡಿ ಜಡ್ಜ್ ಮಾಡೋದಕ್ಕಿಂತ ಹುಡುಗಿಯರು ಹುಡುಗಿಯರನ್ನೇ ನೋಡಿ ಜಡ್ಜ್ ಮಾಡ್ತೀವಿ ಗೊತ್ತಾ. ಅಂದ್ರೆ ಅದು ಜಡ್ಜ್ ಮಾಡ್ತೀವಿ ಹಿಂಗಿದ್ದಾರೆ ಅಂತಲ್ಲ, ಅವ್ರ ಕಾಲು ನೋಡು ನನ್ನ ಕಾಲ್ಗಿಂತ ಎಷ್ಟು ಚೆನ್ನಾಗಿದೆ, ಅವ್ನ ಮೂಗು ನೋಡು ನನ್ನ ಮೂಗು ಒಂಚೂರು ಸೊಟ್ಟ, ಅಯ್ಯೋ ಹಂಗಿದ್ದಿದ್ರೆ ಚೆನ್ನಾಗಿರೋದು ನನ್ನ ಮೂಗು, ನನ್ನ ಕೈಗಳು ನೋಡು ಎಷ್ಟು ದಪ್ಪ ಇದೆ, ಒಳ್ಳೆ ನಂಗೆ ಹೆರಿಡಿಟ್ರಿ ಎಲ್ಲ ನಮ್ಮ ಅಮ್ಮನಿಂದ ಬಂದುಬಿಟ್ಟಿದೆ. ನಾನು ಎಷ್ಟು ಸಲ ಗೊತ್ತಾ, ಎಷ್ಟೊಂದು ಜನ ಹುಡುಗಿಯರು ನೋಡಿ ಸಣ್ಣ ಸಣ್ಣಕ್ಕೆ ಹುಡುಗಿಯರು ಎಷ್ಟು ಚೆನ್ನಾಗಿ ಪುಟ್ಟ ಒಳ್ಳೆ ಚಿಕ್ಕ ಚಿಕ್ಕದಾಗ ಸಣ್ಣ ಸಣ್ಣಕ್ಕೆ ಎಷ್ಟು ಚೆನ್ನಾಗಿ, ನಾನು ಒಳ್ಳೆ ಇಷ್ಟು ಎತ್ತರ ಇದ್ದೀನಿ, ಒಳ್ಳೆ ನಮ್ಮ ತಾತ ಯಾಕಾದ್ರೂ ಅಷ್ಟು ಉದ್ದ ಇದ್ರು, ನಾನು ಯಾಕಾದ್ರೂ ಅಷ್ಟು ಉದ್ದ ಅದನ್ನು ಹಂಗೆ. ನಿಜ, ಇದೆಲ್ಲರೂ ಮಾಡೋದು ಇಷ್ಟೇ ಹುಡುಗಿರು. ಯಾಕಂದ್ರೆ ಎಲ್ಲ ಅನ್ಕೊಂಡಿರ್ಬೋದು ಮೇ ಬಿ ಹುಡುಗರನ್ನ ನೋಡ್ತಾರೆ. ಇಲ್ಲ ಹುಡುಗಿಯರನ್ನೇ ನೋಡೋದು, ಹಂಗ ಆ ತರ ಇಲ್ಲ ಅಲ್ಲ, ಜನ ಹಿಂಗೂ ಅನ್ಕೋತಾರೆ. ನಾವ್ ಸುಮ್ನೆ ನೋಡಿ ನಮ್ಗೆ ಹಂಗಿಲ್ವಲ್ಲೋ, ಅಯ್ಯೋ ಅವ್ರಿಗೆ ಅದು ಚೆನ್ನಾಗಿದೆಯಲ್ಲ, ಅದು ಹಂಗೆ ಕಂಪೇರ್ ಮಾಡ್ಕೊಡೋ ಬುದ್ಧಿ ನಮ್ಗೆ. ಹಾಗಿದ್ದಕ್ಕೆ ಈಗ ಮೇಕಪ್ ಇಂಡಸ್ಟ್ರಿ, ಆಮೇಲೆ ಸ್ಕಿನ್ ಕೇರು, ಎಲ್ಲೆಲ್ಲ ಕೇರ್ಗಳೆಲ್ಲ ಇಂಪ್ರೂವ್ ಆಗಿದೆ. ಇಲ್ಲ ಅಂದ್ರೆ ಪಾಪ ಅವರು ಬಾಗಿಲು ಮುಚ್ಕೊಂಡು ಹೋಗ್ಬೇಕಿತ್ತು. ಬಟ್ ಈ ಪ್ರಮೋಷನ್ ಎಲ್ಲ ಮಾಡ್ತಾರೆ ಗೊತ್ತಾ, ತುಂಬಾ ಜನ ಪ್ರಮೋಷನ್ ಮಾಡ್ತಾರೆ, ಹೇರ್ ಪ್ರಾಡಕ್ಟ್, ಸ್ಕಿನ್ ಕೇರ್, ಆಮೇಲೆ ಎಲ್ಲ ಪ್ರಾಡಕ್ಟ್ಗಳನ್ನ ಪ್ರಮೋಷನ್ ಮಾಡ್ತಾರೆ. ಈ ಪ್ರಮೋಷನ್ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಅವ್ರು ಕ್ರಾಸ್ ಚೆಕ್ ಮಾಡ್ದೇನೆ ಮಾಡ್ತಾರೆ ಅನ್ನೋದು ಕೆಲವರು ಇರ್ತಾರೆ, ಕೆಲವರು ಜೆನ್ಯೂನ್ ಆಗಿ ಮಾಡ್ತಾರೆ. ಈಗ ನೀವು ಪ್ರಮೋಟ್ ಮಾಡ್ತೀರಾ ಮಾಡಲ್ವಾ, ಅದು ಹೇಗೆ? ನಾನು ಯಾವಲ್ಲೋ ಒಂದೇ ಯಾವ್ದೋ ಪ್ರಾಡಕ್ಟಿಗೆ ಮಾಡಿದ್ದೆ ಅನ್ಸುತ್ತೆ. ಅದೂ ಯಾಕೆ ಅಂತಾರೆ ನನ್ನ ಫ್ರೆಂಡಿಂದೇ ಪ್ರಾಡಕ್ಟ್ ಅದು ಅಂತ ಅಂದ್ಬಿಟ್ಟು, ನಾನು ಅವಳಿಗೆ ಗೊತ್ತಿತ್ತು ಅದು ಸಮೋಸ, ಅದು ಯಾವುದೋ ಒಂದು ಬ್ರ್ಯಾಂಡು, ಅದು ತಿಂದಿದ್ದೆ ತುಂಬ ಚೆನ್ನಾಗಿತ್ತು, ಆರೋಗ್ಯ ಏನೂ ಆಗಿರಲಿಲ್ಲ, ಅದಕ್ಕೋಸ್ಕರ ಅದು ಚೆನ್ನಾಗಿದೆ ಅಂತ ಹೇಳಿದ್ದೆ. ಯಾವಾಗ ಅದು ಕೋವಿಡ್ ಟೈಮಲ್ಲಿ ಬಿಟ್ಟರೆ ನಾನು ಪ್ರಮೋಷನ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಮಾಡಲ್ಲ ಅನಿಸುತ್ತೆ ನನಗೆ. ಅಂದರೆ ಅದ್ರ ಕಡೆ ನನಗೆ ಒಲವು ಸ್ವಲ್ಪ ಕಡಿಮೆನೇ. ಒಂದೇನಕ್ಕೆ ಅಂತಂದರೆ, ಯಾವುದೇ ಪ್ರಾಡಕ್ಟ್ ಆಗಿರಲಿ ಒಂದಷ್ಟು ದಿನ ನಾವು ಯೂಸ್ ಮಾಡಿದ್ಮೇಲೆ ಅದ್ರ ರಿಸಲ್ಟ್ ಏನೋ ನಮಗೆ ಗೊತ್ತಾಗೋದು. ಬಟ್ ಬ್ರ್ಯಾಂಡ್ಸ್ಗೆ ಅಷ್ಟು ಟೈಮ್ ಇರಲ್ಲ, ಅವ್ರು ಕೊಟ್ಟಿದ್ದ ಕೂಡಲೇ ಒಂದು ದುಡ್ಡಿಗೆ ಅಗ್ರಿಮೆಂಟ್ ಆಗುತ್ತೆ, ಅದನ್ನು ಪ್ರಮೋಟ್ ಮಾಡೋಕ್ಕೂ ಇಮಿಡಿಯೇಟಾಗಿ ದುಡ್ಡು ಕೊಡ್ತಾರೆ. ಸೊ ನನಗೆ ಹಂಗೆ ಸುಮ್ಮನೆ ನಂಗೆ ಏನೇನೋ ಹೇಳ್ಬಿಡೋಕೆ ನನಗೆ ಮನಸ್ಸೊಪ್ಪಲ್ಲ. ಆಮೇಲೆ ಏನಂತಾರೆ, ಅದು ಚೆನ್ನಾಗಿಲ್ಲ ಅಂದರು ಅಥವಾ ಅಯ್ಯೋ ಪಾಪ ಅವ್ರು ದುಡ್ಡು ಕೊಡ್ತಿರಲ್ಲ ಅನ್ನೋ ಕಾರಣಕ್ಕೆ ನನಗೆ ಸುಳ್ಳು ಹೇಳೋಕೆ ನನಗಿಷ್ಟ ಇಲ್ಲ. ಸೊ ಪ್ಲಸ್ ನಂದೇನು ಗೊತ್ತಾ, ನಾನು ಇಲ್ಲಿರೋದು ಆ್ಯಸ್ ಅ ಆ್ಯಕ್ಟರ್, ಆ್ಯಸ್ ಅ ಡೈರೆಕ್ಟರ್, ನನಗೆ ಅದು ಮಾಡಬೇಕು. ನನ್ನ ಗೋಲ್ ನನಗೆ ತುಂಬ ಕ್ಲಿಯರ್ ಇದೆ. ನನಗೆ ಬೇರೆ ನಾನೇನು ಮಾಡಲ್ಲ, ನಾನು ಮಾಡೋದು ಆ್ಯಕ್ಟಿಂಗ್ ಬಿಟ್ಟರೆ ಡೈರೆಕ್ಷನ್, ಬಿಟ್ಟರೆ ರೈಟಿಂಗು, ಇದಕ್ಕೆ ಸಂಬಂಧಪಟ್ಟಿರೋಂಗೆ ಅಷ್ಟೇ. ಬಿಟ್ಟರೆ ನನಗೆ ಸದ್ಯದವರೆಗೂ ಅಂತೂ ನನಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡಬೇಕು ಅಂತ ಅನಿಸಿಲ್ಲ. ಮುಂದೆ ಗೊತ್ತಿಲ್ಲ, ಯಾರಿಗೆ ಗೊತ್ತು, ಆಮೇಲೆ ಏನೋ ಮುಂದೆ ಬಂತು ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ಈ ಇಂಟರ್ವ್ಯೂ ಇಟ್ಕೊಂಡ್ಬಿಡ್ಲಿ ಅವಾಗ ನೀವು. ನಮ್ಮ ಜನ ಎಷ್ಟು ಶಾರ್ಪ್ ಅಂದ್ರೆ, ನೀವು ಎಷ್ಟು ವರ್ಷ ಬೇಕಾದ್ರೂ ಹಿಂದೆ ಮಾತಾಡ್ಕೊಂಡಿರ್ಲಿ, ಟ್ರೋಲರ್ಸ್ ಅಂತೂ ಅಲ್ಟಿ ಟ್ರೋಲರ್ಸ್ ಇದಾರೆ ಈಗ ನಮ್ಗೆ. ಬಟ್ ಕೆಲವರೆಲ್ಲ ನಿಜ ಒಂಥರ ಫುಲ್ ಎಂಟರ್ಟೈನಿಂಗ್. ಕೆಲವು ಟ್ರೋಲ್ಗಳು ಯಾರ್ದು ಅಂದ್ರೆ ಎಮೋಷನ್ಸಿಗೆ ಹರ್ಟ್ ಮಾಡದೆ ಜೋಕ್ಗಳು ಕ್ರಿಯೇಟ್ ಮಾಡ್ತಾರಲ್ಲ, ಅದ ಮೀಮ್ಸ್ನೆಲ್ಲ ಕ್ರಿಯೇಟ್ ಮಾಡ್ತಾರಲ್ಲ, ದಟ್ ಇಸ್ ರಿಯಲಿ ಫನ್ನಿ. ನಿಮ್ಗೆ ಯಾವ್ದಾದ್ರು ನೆನಪಿದ್ಯಾ, ನೀವು ಯಾರ ಹತ್ರ ಹೇಳಿ ನಕ್ಕಿದ್ದು ಅಥವಾ ಯಾರಿಗಾದ್ರು ಶೇರ್ ಮಾಡಿ ನಕ್ಕಿದ್ದು? ಯಾಕಂದ್ರೆ ಕೆಲವೆಲ್ಲ ನಮ್ಗೆ ರಿಲೇಟಬಲ್ ಇರುತ್ತೆ, ನಾವು ತುಂಬಾ ನಗ್ತೀವಿ ಕೆಲವು ಟ್ರೋಲ್ಸ್ ನೋಡಿದಾಗ. ಎಷ್ಟೊಂದು ಏನೇನೋ ಹೇಳಕ್ಕೂ ಆಗದೆ ಇರೋಂಥದ್ದು ಎಷ್ಟೊಂದಿದೆ ಗೊತ್ತಾ. ನಾವೆಲ್ಲ ಇವಾಗ ಇವರು ದರ್ಶನ್ ಸರ್ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದನ್ನ ನಾನು ದಿನಕ್ಕೊಂದು 10 ಸಲ ಹೇಳ್ತಿರ್ತೀನಿ. ನನಗೆ ಯಾರೋ ಫ್ರೆಂಡ್ಸ್ ಏನೋ ಮಾತಾಡ್ತಾ ಇರ್ತಾರೆ, ಏನೋ ಕಾನ್ವರ್ಸೇಷನ್, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಂತ ಹಂಗೆ ರೆಗ್ಯುಲರ್ ಕಾನ್ವರ್ಸ್. ಆಮೇಲೆ ಎಷ್ಟೊಂದು ದೊಡ್ಡಣ್ಣ ಅವ್ರ ಕಾಮಿಡಿ, ಸಾಧು ಕೋಕಿಲ ಅವ್ರ ಕಾಮಿಡಿಗಳೆಲ್ಲ ಈ ಮೀಮ್ಗಳ ತರ ಬಂದ್ಬಿಡ್ತಲ್ಲ ಅವ್ರದ್ದು. ಈಗ ಯಾರಾದ್ರು ಜಗಳಕ್ಕೆ ಬಂದ್ರೆ ಈಗ ದಟ್ಟಿ ನೀನು ಬರಬೇಡ ನಾನು ಬರಲ್ಲ. ಆಮೇಲೆ ಇನ್ನೊಂದು ನಾನು ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಹೇಳ್ಕೊತಾ ಇರ್ತೀವಿ ಇದನ್ನ, ಅದೇನೋ ಅದು ಈ ನನ್ನ ಮಗನ್ಗೇನ ಅಥವಾ ದೊಡ್ಡನೇ ಹೇಳೋದು ಅನ್ಸುತ್ತೆ ಇದು, ಈ ನನ್ನ ಮಗನ್ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಅವ್ನ್ ಬಿಟ್ರೆ ಗತಿ ಇಲ್ಲ ಅಂದದ್ ಯಾವ್ದೋ ಒಂದು ಸಿನಿಮಾ. ಅದು ಐ ಥಿಂಕ್ ಯಾವ್ದು ಮರ್ತೋಗ್ಬಿಟ್ಟಿದೆ. ಅದು ಒಂಥರ ಆ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಬೇರೆ ಯಾವ್ದಾದ್ರು ಫನ್ನಿ ಬಯೋದಿದ್ರೆ ಅಥವಾ ಏನಾದ್ರು ಬೇರೆ ವರ್ಡ್ ಯೂಸ್ ಮಾಡ್ತೀರಿ ಈ ತರ? ಈಗ ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಂದ್ರೆ ಏನಾದ್ರು ಮಿಸ್ಟೇಕ್ ಆಗುತ್ತೆ, ನಮ್ಮನ್ನ ಕ್ಲಾಸಿಂದ ಹೊರಗಡೆ ಹಾಕಿರ್ತಾರೆ, ಅವಾಗ ಇದೆಲ್ಲ ಬೇಕು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳೋದಕ್ಕೆ ಅಂತ ಹೇಳ್ತೀವಿ. ಸೊ ಇಂಥದ್ದೆಲ್ಲ ಅದೇ ರೆಗ್ಯುಲರ್ ಆಗಿ ಏನೇನೋ ಒಂದಷ್ಟು. ಆಮೇಲೆ ಇವಾಗ ಇನ್ನೊಂದೇನೋ ಅಂದ್ರೆ ಸ್ಟಿಕ್ಕರ್ಗಳು ನಮ್ಗೆ ಯಾವ್ಯಾವ್ದೋ ಹೆಂಗೆಂಗೋ ಕೋತ್ಕೋತಿರ್ತಾರೆ ಫೋಟೋಗಳೆಲ್ಲ. ಒಂದೊಂದ್ಸಲ ಫ್ರೆಂಡ್ಸ್ ಗ್ರೂಪಲ್ಲಿ ನಾವೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಸ್ಟಿಕ್ಕರ್ ಥರ ಮಾಡ್ಬಿಡ್ತಾರೆ.
ಈ ವಾಟ್ಸಪ್ಪಲ್ಲಿ ಸ್ಟಿಕ್ಕರ್ಸ್ ಥರ ಎಲ್ಲ ಅದನ್ನ ಕಳಿಸ್ಬಿಡೋದು ಎಲ್ಲದಕ್ಕೂ. ನನ್ನ ಮುಖ ನಾನು ಹೆಂಗೋ ಇಟ್ಕೊಂಡು ಕೂತಿರೋದನ್ನ ಎಲ್ಲದಕ್ಕೂ ರಿಯಾಕ್ಷನ್ಗಳು ಅದನ್ನ ಹಾಕೋದು, ಹಂಗೆಲ್ಲ ಮಾಡ್ತಾರೆ ಸ್ವಲ್ಪ ನನ್ನ ಫ್ರೆಂಡ್ಸ್. ಮಜಾ ಇರುತ್ತಲ್ವಾ ಇದು. ಆಕ್ಚುಲಿ ನೋಡಿ, ನಾವು ಖುಷಿಯಾಗಿರ್ಬೇಕು ಅಂದ್ರೆ ಎಷ್ಟೆಲ್ಲ ಟೂಲ್ಸ್ ಇದೆ, ಹೌದು. ಅದನ್ನ ಯೂಸ್ ಮಾಡ್ಕೊಂಡು ಖುಷಿಯಾಗಿದ್ರೆ ಸಾಕು. ಹೌದು. ಆಮೇಲೆ ಅನುಷ್ಕಾ ಶರ್ಮಾ ಅದ್ಯಾವುದೋ ಒಂದು ಇದಕ್ಕೆ ಹೇಳಿರೋದು, ಕನ್ನಡದಲ್ಲಿ ಏನೋ ಇಂಟರ್ವ್ಯೂ ಮಾಡಿದಾಗ ಅಷ್ಟೇ ಅಂತಾಳಲ್ಲ, ಅದು ನಂಗೆ ಏನಾದ್ರು ಹೇಳಕ್ಕಿದ್ರೆ ಅದು ಹೇಳ್ಬಿಟ್ಟು ಅಷ್ಟೇ. ಅದು ಟ್ರೋಲರ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ, ಏನಾದ್ರು ಹೇಳೋದು ಆಮೇಲೆ ಅಷ್ಟೇ. ಸೊ ಮಜಾ ಇರುತ್ತೆ. ಮತ್ತೆ ಇದು ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ಸ್ ಏನೇನೋ ಅದ್ರದೊಂದಷ್ಟು ರಾಶಿ. ಆಮೇಲೆ ಇವ್ರದ್ದು ಶಿವಣ್ಣ ಅವ್ರದ್ದು ಒಂದು ಇದು ಯಾವ ಪಿಕ್ಚರಪ್ಪ ಅದು, ಅದರಲ್ಲಿ ತಡಿಯೋ ತಡಿಯೋ ಯಾಕೋ ಯಾಕೋ ಅಂತಾರೆ ಗೊತ್ತಾ, ಒಂದು ಯಾವ ಯಾವುದದು ಪಿಕ್ಚರ್ ಹೆಸರೇ ಮರ್ತೋಯ್ತು ನನಗೆ. ಅದೊಂದು ಆ ಥರದ್ದು, ಯಾರಾದರೂ ಆ ಥರ ಬರ್ತೀರಿ ತಡಿಯೋ ತಡಿಯೋ ಯಾಕೋ ಯಾಕೋ ಅನ್ನೋದು ಅವ್ರ ಥರ. ಬೇರೆ ಯಾವ್ದಿದೆ ಒಳ್ಳೆ ಮಜಾ. ಈಗ ನನ್ನ ಫ್ರೆಂಡ್ಸ್ ನಂಗೆ ಜಾಸ್ತಿ ಏನ್ ಹೇಳೋದು ಹೇಳಿ, ಏನ್ರಿ ಮೀಡಿಯಾ ಏನ್ರಿ ಮೀಡಿಯಾ ಏನ್ ಮೀಡಿಯಾ ಅಂತ. ಅಯ್ಯೋ ರಾಮ, ಆಕ್ಚುಲಿ ಎಷ್ಟು ರಿಲೇಟೇಬಲ್ ಅಲ್ವಾ, ಫುಲ್ ಮಜಾ ಇರುತ್ತೆ ಆ ಥರದೆಲ್ಲ. ಆಮೇಲೆ ಎಷ್ಟೊಂದು ನೋಡಿದ್ರೆ ನಮ್ಮ ಹಳೆ ಕಾಮಿಡಿ ಆಕ್ಟರ್ಸ್ಗಳು ಹೇಳಿರೋದನ್ನೇ ತೆಗೆದು ಎಲ್ಲ ಈ ಥರ ಮೀಮ್ಗಳು ಮಾಡಿರ್ತಾರೆ, ಅದು ಇನ್ನೂ ಮಜಾ. ಟೆನ್ನಿಸ್ ಕೃಷ್ಣ ಡೈಲಾಗು ಏನೇನೋ ಇದು ಬರ್ತದಾ ಬರ್ತಾ ಇಲ್ಲ ಅಬ್ಬಾ. ಆಮೇಲೆ ಇದು ಅವೈ ನಾ ಬರಕಿಲ್ಲ ಅಂತ ಕರೆಕ್ಟ್ ಹೌದು. ಅದ್ಯಾರು ಟೆನ್ನಿಸ್ ಕೃಷ್ಣ ಅವ್ರದ್ದು ಏನೋ ನೆನಪಾಗ್ತಿಲ್ಲ. ಮತ್ತೆ ಅವರೇ ಹೇಳ್ತಾರೆ ಇದು ಗಂಟೆ ಅಲ್ಲ ಬೆಲ್ ಹೊಡಿಲಿಲ್ವೇ ಅಂತ ಇನ್ನೊಂದು ಹೇಳ್ತಾರೆ. ಹೌದು, ಆ ಥರದ್ದೆಲ್ಲ ಈಗ ರೆಗ್ಯುಲರ್ ಕಾನ್ವರ್ಸೇಷನ್ಗಳಲ್ಲಿ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ಗಳ ಜೊತೆ. ಬಟ್ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ಆ ಡೈಲಾಗ್ಸ್ ಗಳನ್ನೆಲ್ಲ ನೆನಪು ವಾಪಸ್ ಮಾಡಲ್ಲ. ಈಗ ತುಂಬಾ ದಿನ ಆಗಿದೆ ಆಕ್ಚುಲಿ. ಹೌದಾ? ಯಾ. ಆಮೇಲೆ ಹೆಂಗ ಗೊತ್ತಾ, ಇವಾಗೆಲ್ಲ ಫ್ರೆಂಡ್ಸ್ಗಳ್ದು ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಇರೋದ್ರಿಂದ ಮ್ಯಾಚ್ ಮಾಡಿಕೊಂಡು ನಾವೆಲ್ಲ ಪ್ಲ್ಯಾನಿಂಗೇ ಜಾಸ್ತಿ ಆಗ್ಬಿಡುತ್ತೆ. ಮೀಟ್ ಮಾಡೋದಕ್ಕಿಂತ ಪ್ಲ್ಯಾನಿಂಗು ಗ್ರೂಪಲ್ಲಿ ಏನಿಲ್ಲ ಅಂದರೆ ಸುಮ್ಮನೆ ಅಲ್ಲೋಗೋಣ ಇಲ್ಲೋಗೋಣ ಇವತ್ತೋಗೋಣ ಅವತ್ತೋಗೋಣ 1-2 ತಿಂಗಳು ಮುಂಚಿಂದ ಇವಾಗಿಂದಾನೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಇದೇ ಥರ ತೂತು ಸಿಗೋಕ್ಕೆ ಆಗಲ್ಲ. ಅಯ್ಯೋ ಟ್ರಿಪ್ ಅಂತೂ ಬಿಡಿ, ನಿಜವಾಗ್ಲೂ ಅದು ನಾನು ಹೋದ ವರ್ಷ ಯಾವಲ್ಲೋ ಟ್ರಾವೆಲ್ ಮಾಡಿಲ್ಲ, ಟ್ರಾವೆಲೇ ಮಾಡೋಕ್ಕಾಗಿಲ್ಲ. ನಂಗೆ ಟ್ರಾವೆಲಿಂಗ್ ಇಷ್ಟ ಮಾಡಿಲ್ಲ ಮಾತ್ರ. 1 ವರ್ಷ ಆಗೋಯ್ತು ಹತ್ತತ್ರ, ಹೋಗಕ್ಕೆ ಆಗಿಲ್ಲ ಎಲ್ಗೂ ಹೋಗ್ಬೇಕು. ಈಗೇನು ಮಳೆಗಾಲ ಸ್ಟಾರ್ಟ್ ಆಯ್ತು, ಈಗ ಟ್ರಾವೆಲ್ ಮಾಡೋ ಟೈಮ್ ಮಳೆಗಾಲ ಇರುತ್ತೆ. ಆಕ್ಚುಲಿ ಮಳೆಗಾಲದಲ್ಲಿ ಹೋದ್ರೆ ಎಲ್ಲ ಕಡೆ ಆಫ್ ಸೀಸನ್ ಇರುತ್ತೆ, ಜನ ಕಡಿಮೆ ಇರ್ತಾರೆ, ಸ್ವಲ್ಪ ಕೇರ್ಫುಲ್ ಆಗೂ ಇರ್ಬೇಕು ಮಾತ್ರ ಮಳೆಗಾಲದಲ್ಲಿ ಓಡಾಟ ಅಲ್ವಾ. ಹೌದು, ಸೇಫ್ ಆಗಿ. ಬಟ್ ನನಗೆ ತುಂಬಾ ಜನಜಂಗುಳಿದ್ರೆ ನಂಗೆ ಇಷ್ಟ ಆಗಲ್ಲ ಟ್ರಾವೆಲ್ ಮಾಡಕ್ಕೆ. ತುಂಬಾ ನೇಚರ್ ಇಷ್ಟಪಡ್ತೀರಾ ನೀವು? ಇಷ್ಟಪಡ್ತೀನಿ. ಟ್ರೆಕ್ಕಿಂಗ್ ಇಷ್ಟಪಡಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಅಂದರೆ ನನಗೆ ಟ್ರೆಕ್ಕಿಂಗ್ ಏನು ಅಂತಂದರೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗ್ಬಿಟ್ಟು ಏನು ನೋಡೋದು ಅದನ್ನೆಲ್ಲ ಅಂತ. ನನಗೆ ಯಾರು ಕರ್ಕೊಂಡೋದ್ರೆ ಆರಾಮಾಗಿ ಹೋಗಿ ಕೂತ್ಕೊಂಡು ನೋಡ್ಕೊಂಡ್ಬರ್ತೀನಿ. ಅಲ್ಲ, ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಕರೆಕ್ಟ್. ತುಂಬಾ ಜನರಿಗೆ ಟ್ರೆಕ್ಕಿಂಗ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ದೇಹ ದಂಡ. ಹೌದೌದು, ಅದು ಮೇ ಬಿ ರಿಲ್ಯಾಕ್ಸ್. ಗಂಡಂಗೆ ತುಂಬಾ ಇಷ್ಟ. ಟ್ರೆಕ್ಕಿಂಗ್ ನೀನು ಟ್ರೆಕ್ಕಿಂಗ್ ಬರಲ್ಲ, ನಾನು ಟ್ರೆಕ್ಕಿಂಗ್ ಬರಲ್ಲಪ್ಪ, ನೀನು ಹೋಗೋ, ನಾನು ಬೇಕಿದ್ರೆ ಇಲ್ಲೆಲ್ಲ ಕೂತಿರ್ತೀನಿ, ನೀನು ಬಾ ಅಂತೀನಿ ನನಗೆ. ಸೊ ಬಟ್ ಫ್ರೆಂಡ್ಸ್ ಜೊತೆಲ್ಲ ಹೋಗುವಾಗ ಐ ಗೋ ಟು ಬೀಚ್. ನಂಗೆ ಬೀಚಸ್ ತುಂಬ ಇಷ್ಟ, ಸೈಲೆಂಟಾಗಿರೋ ಬೀಚ್ಗಳು ಇಷ್ಟ, ಕೆಫೆ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ. ಒಬ್ಬೊಬ್ಳೆ ಇರೋಕ್ಕೆ ನಂಗೆ ಇಷ್ಟ ಆಗುತ್ತೆ. ಅಂದರೆ ಇಲ್ಲೂ ಬೆಂಗಳೂರಲ್ಲೂ ಎಷ್ಟೊಂದು ಕೆಫೆಗಳಿಗೆ ಒಬ್ಬಳೇ ಹೊರಟೋಗಿರ್ತೀನಿ, ಸುಮ್ಮನೆ ಆರಾಮಾಗಿ ಕೂತಿರ್ತೀನಿ ಕಾಫಿ ಕುಡ್ಕೊಂಡು. ಓಕೆ, ನಂಗೆ ತುಂಬ ಇವಾಗ ನನಗೆ ಒಂಥರ ವಿಚಿತ್ರ ಅನ್ಸುತ್ತೆ. ನಾನು ಆ್ಯಕ್ಚುಲಿ ನಂಗೆ ಜನರು ಇಷ್ಟನೇ, ಅಂದರೆ ಇವಾಗ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಇದ್ದಾಗ ಚೆನ್ನಾಗೇ ಇರ್ತೀನಿ. ಬಟ್ ಇವಾಗ ನಾನೊಂದು ಇಡೀ ದಿನ ಒಂದಷ್ಟು ಜನರ ಜೊತೆ ಮಾತಾಡ್ಬಿಟ್ಟಿದ್ದೀನಿ ಅಂತಂದರೆ ರಾತ್ರಿ ಎಷ್ಟೊತ್ತೇ ಆಗಿರಲಿ, ನಮ್ಮ ಮನೆಗೆ ಬರೋದು 12-1 ಆಗಿರುತ್ತೆ ಅಂದ್ಕೊಳ್ಳಿ, 1 ಅವರ್ ನಾನು ಒಬ್ಬಳೇ ಸುಮ್ಮನೆ ಕೂತಿರ್ತೀನಿ. ನನಗೇನು ಬೇಕೋ, ಏನೋ ಟಿ ವಿ ನೋಡೋದೋ ಅಥವಾ ಏನೋ ಪುಸ್ತಕ ಓದೋದೋ, ಮೊಬೈಲ್ ಲೂಡೋ ಆಡೋದೋ, ಏನೋ ಒಂದು ಒಟ್ಟು ನಾನು ಒಬ್ಬಳೇ ಇರಬೇಕು. ಒಂದು ಅಟ್ಲೀಸ್ಟ್ ಮಲ್ಗಕ್ಕೆ ಮುಂಚೆ 1 ಅವರ್ ನಾನು ಒಬ್ಬಳೇ ಇರಬೇಕು. ನನಗೆ ಇಂಪಾರ್ಟೆಂಟ್, ಅದು ವೆರಿ ವೆರಿ ಇಂಪಾರ್ಟೆಂಟ್ ನನಗೆ. ಆಕ್ಚುಲಿ ಇಂಥ ಟೈಮ್ ಎಲ್ರಿಗೂ ಕೊಟ್ಕೋಬೇಕಲ್ಲ. ಹೌದು, ಬೇಕಿರುತ್ತೆ. ಹೌದೌದು. ಬಟ್ ಗೊತ್ತಿರಲ್ಲ ಎಲ್ರಿಗೂ, ಸುಮ್ಮನೆ ಹೋಗೋದು, ಸುಸ್ತಾಗಿರುತ್ತೆ, ಬಿದ್ಕೊಳ್ತಾರೆ ಅಥವಾ. ಹೌದು, ಆಮೇಲೆ ಆ ಸ್ಪೇಸ್ ಅನ್ನೋದು ಐ ಥಿಂಕ್ ಪ್ರತಿಯೊಬ್ಬನಿಗೂ ಇಂಪಾರ್ಟೆಂಟು. ಮದುವೆ ಆಗಿಲ್ಲದೆ ಇರಲಿ, ಅಥವಾ ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಸ್ಪೇಸು, ಅಥವಾ ಮಕ್ಕಳಿಂದ ಅಪ್ಪ ಅಮ್ಮನಿಗೆ, ಅಥವಾ ಹೆಂಡತಿ ಗಂಡಂಗೆ ಆ ಸ್ಪೇಸ್ ಕೊಡಬೇಕು. ಇಲ್ಲಾಂದರೆ ಅದೊಂಥರ ಹೋಗುತ್ತೆ. ಥ್ಯಾಂಕ್ಫುಲಿ ನಾನು ನಿಶಾಂತ್ ನನ್ನ ಗಂಡ, ಅವನು
ಈಸ್ ಅ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಅವ್ನಿಗೆ ನನ್ನಿಂದ ಸ್ಪೇಸ್ ಬೇಕು ಅನಿಸ್ತಾರೆ ಆ ಥರ. ಅವ್ನು ಹೆಂಗೆ ಅಂತಂದರೆ ವರ್ಷಕ್ಕೆ ಒಂದು 15 ದಿನ ಹೊರಟೋಗ್ತಾನೆ ನೇಪಾಲ್ಗೆ ಎಲ್ಲರೂ ಬೆಟ್ಟ ಗುಡ್ಡದ ಕಡೆ. ಅಲ್ಲಿ ಜನರ ಸಂಪರ್ಕ ಇರಬಾರದು ಬೇಸಿಕಲಿ ಅಂತ ಕಡೆ, ಒಂದು ನೆಟ್ವರ್ಕ್ ಇರಬಾರ್ದು. ನನಗೆ ಇನಿಷಿಯಲಿ ಮದುವೆ ಹೊಸದ್ರಲ್ಲಿ ಭಯ ಆಗೋಗೋದು, ನೀವು ಫೋನೇ ಮಾಡಿದ್ರಲ್ಲ, ಫೋನ್ ಮಾಡಿಲ್ಲ, ಫೋನ್ ಸಿಗ್ತಿಲ್ಲ ಅಂತ. ನಮ್ಮ ಅತ್ತೆ ಏನು ತಲೆ ಕೆಡ್ಸ್ಕೊಬೇಡ, ಏನಾಗಿರಲ್ಲ, ಅವ್ನು ಹಿಂಗೆ ಮಾಡ್ತಾನೆ, ಇಷ್ಟು ವರ್ಷದಿಂದ ಹಿಂಗೆ ಹೋಗ್ತಿದ್ದಾನೆ ಬರ್ತಾನೆ ಅಂತಾರ ಹೇಳ್ಬಿಟ್ಟು ಹೋಗಿರ್ತಾನೆ. ಬಟ್ ಅಲ್ಲಿಂದೇನು ಫೋನ್ ನಮ್ಗೇನು ಬರ್ತಿಲ್ವಲ್ಲ ಅಂತ ಗಾಬರಿ ನನಗೆ. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿನೇ ಇಟ್ಕೊಂಡಿದ್ರಿ, ಈಗೆಲ್ಲ ಅಭ್ಯಾಸ ಇಂಥದ್ದೆಲ್ಲ ಇಲ್ಲ. ಅವ್ನು ಸೆಟ್ ಮಾಡಿಲ್ಲ. ಇಲ್ಲ ಅವ್ರ ಬಾರಿ ಸ್ಮಾರ್ಟ್ ಅವ್ರು ಮುಂಚಿಂದನೂ ನಾನು ಇಷ್ಟೇ ಕೊಡೋದು, ಇಷ್ಟೇ ಬರಕ್ಕಾಗದು ನನ್ಗೆ ಅಂತ. ಹಾ, ಅಂಡ್ ನಾನು ಹಂಗೆ ಇದ್ದೀನಿ. ಅಂದ್ರೆ ಇಟ್ಸ್ ನಾಟ್ ಲೈಕ್ ಏನಂತಾರೆ, ಇವಾಗ ನಾನು ಹೋಗಿ ಅಡುಗೆ ಮಾಡಿ ಹಾಕಿದ್ರೇನೆ ಅವ್ರು ಊಟ ಮಾಡೋದು, ಸೊ ನಾನು ಶೂಟಿಂಗ್ ಬೇಗ ಮುಗಿಸ್ಕೊಂಡು ಹೋಗ್ಬೇಕು, ಆ ಥರ ಎಲ್ಲ ಯೋಚನೆ ಇಲ್ಲ. ಅವ್ರಿಗೆ ಬೇಕಾದ್ರೆ ಏನೋ ತರ್ಸ್ಕೊತಾರೆ, ವೆರಿ ಪ್ರಾಕ್ಟಿಕಲ್. ನಾನು ಹಂಗೆ ಇದ್ದೀನಿ. ನನಗೇನು ಒಂಥರ ನಾನು ಎಲ್ಲಾನು ನನ್ನ ಗಂಡನ ಜೊತೆನೇ ಮಾಡ್ಬೇಕು, ಅವ್ರ ಜೊತೆನೇ ಎಲ್ಲರೂ ಹೋಗಬೇಕು, ಅವ್ರ ಜೊತೆ ನಂಗೆ ಹಂಗಿಲ್ಲ. ನನಗಿವಾಗ ವಿ ಬೋತ್ ಆರ್ ಡಿಫ್ರೆಂಟ್ ಪೀಪಲ್. ನನ್ಗೆ ಹಾರರ್ ಸಿನಿಮಾ ಇಷ್ಟ, ಅವ್ನು ಹಾರರ್ ಸಿನಿಮಾ ನೋಡಲ್ಲ. ನಾನು ಒಬ್ಳೆ ಹೋಗಿ ಮೊನ್ನೆ ಯಾವುದೋ ಒಂದು ಇಂಗ್ಲೀಷ್ ಬಂದಿತ್ತು ಒಬ್ಸೆಷನ್ ಅಂತ, ಒಬ್ಳೆ ಹೋಗಿ ನೋಡ್ಕೊಂಡ್ಬಂದೆ ಪಿಕ್ಚರ್ನ. ಹಂಗೆ ನಾನು ತಲೆ ತಿನ್ನಲ್ಲ, ನೀನು ಬರಲೇಬೇಕು, ನನ್ನ ಗಂಡ ಅಲ್ವಾ ನೀನು ಅಂತ ಹಂಗೆಲ್ಲ ಮಾಡಲ್ಲ. ಈ ತರ ಮಾಡ್ದಾಗ್ಲೇ ಮೇಬಿ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಸ್ಟಾರ್ಟ್ ಆಗಿ ಬೆಳೆದೋಗಿ ಬಿಡುತ್ತೆ. ಹೌದು. ಈಗ ಯಾರು ಮದ್ವೆ ಆಗ್ತಿದ್ದಾರೆ, ಸ್ಪೇಸ್ ಕೊಡಿ, ಇಂಪಾರ್ಟೆಂಟ್. ಆಮೇಲೆ ಜಾಸ್ತಿ ಸ್ಪೇಸ್ ಕೊಡಕ್ ಹೋಗ್ಬೇಡಿ, ಅದು ಪ್ರಾಬ್ಲಮ್. ಕರೆಕ್ಟ್. ಯಾರಾದ್ರು ಸ್ಪೇಸ್ ಕೊಟ್ಬಿಟ್ಟು ನಂಗೆ ಬಂದು ಬೈದ್ಬಿಡ್ಲಿ ಕೊನೆಗೆ, ನನ್ ಗಂಡ ಮಾತಾಡ್ತಾ ಇಲ್ಲ ಅಂತ ನೋಡಿ, ಅದು ಪಾಯಿಂಟ್. ಅದೂನು ಕಷ್ಟನೇ. ಬಟ್ ತಗೋತಿದ್ದಾರೆ ಅನ್ಸುತ್ತೆ ಅವ್ರೆ, ಅಲ್ವಾ? ಅದಕ್ಕೆ ಆಕ್ಚುಲಿ ತುಂಬಾ ಪ್ರಾಬ್ಲಮ್ಸ್ ಕೂಡ ಆಗ್ತಿದೆ. ಇರ್ಬೋದು, ಅದಕ್ಕೂ ಇರ್ಬೋದು. ಬಟ್ ಎಸ್ ನೈಸ್. ಮದ್ವೆ ಆಗೋರ್ಗೆ, ಆಗದೆ ಇರೋರ್ಗೆ, ಆಗಿ ಮದ್ವೆ ಪ್ಲಾನ್ಸ್ ಇರೋರ್ಗೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತೂ ಅಪೂರ್ವ ಕೊಟ್ಬಿಟ್ರಿ ನೀವು. ಖುಷಿ ಆಯ್ತು. ಬಟ್ ನಿಮಗೆ ಒಂದ್ಸಲ ಈಗ ಈ 10 ವರ್ಷ ಜರ್ನಿಯಲ್ಲಿ ಅನ್ಸಿತ್ತಾ, ನನ್ಗಿದೆಲ್ಲ ಯಾಕೆ ಬೇಕಿತ್ತು, ಈ ಸಿನಿಮಾ, ಈ ಆ್ಯಕ್ಟಿಂಗು, ಯಾವುದಾದ್ರೂ ಒಂದು ಯೋಚನೆ, ಈ ಸುಮ್ಮನೆ ಇರೋಣ ಬಿಡಪ್ಪ ನಾನೇನು ಇದು, ಯಾಕಂದರೆ ನಿಮಗೆ ಸೋಷಿಯಲ್ ಮೀಡಿಯಾ ಇಷ್ಟ ಇಲ್ಲ, ಅಂದರೆ ನೀವು ಅದರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಸೋಷಿಯಲ್ ಆಗಿರೋದು ಇಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ನಿಮ್ಮ ಕೆಲಸ ಅದು. ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸುತ್ತೆ ಇದೆಲ್ಲ ಯಾಕೆ ಬೇಕು, ನಂಗೆ ಏನೂ ಬೇಡ, ನಂಗೆ ಎಲ್ಲೂ ಅಪ್ಲೋಡ್ ಮಾಡೋಕ್ಕಿಲ್ಲ, ಪ್ರಮೋಷನ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ, ನನ್ನ ಪ್ರಚಾರನೂ ನಂಗೆ ಇಷ್ಟ ಇಲ್ಲ, ನಾನು ಕೆಲಸ ಮಾಡ್ಬೇಕು, ಸುಮ್ಮನೆ ಇರಬೇಕು ಅನ್ನೋದು ಆಸೆ ತುಂಬ ಜನರಿಗೆ ಇರುತ್ತೆ. ಸೊ ನೀವು ಅದೇ ರೀತಿಯ ಪರ್ಸನ್ ಅಂತ ನಂಗೆ ಅನ್ಸುತ್ತೆ. ಸೊ ನಿಮ್ಗೆ ಈ 10 ವರ್ಷದಲ್ಲಿ ನಂಗೆ ಇದೆಲ್ಲ ಏನೂ ಬೇಡ, ನಾನು ಬಿಟ್ಬಿಡ್ತೀನಿ ಅಂತ ಒಂದು ಅನ್ಸಿದ್ಯಾ? ಅಯ್ಯೋ, ಪ್ರತಿದಿನ ಅನಿಸ್ತಿರುತ್ತೆ. ಅದು ಹೆಂಗೆ ಗೊತ್ತಾ, ಸ್ಟ್ರಗಲ್ಲು ಎಷ್ಟು. ನನಗೆ ಯಾರು ಹೇಳಿದರು, ತುಂಬ ಮುಂಚೆ ಯಾರೊಬ್ರು ಹೇಳಿದರು, ಇಂಡಸ್ಟ್ರಿ ಅವರೇ, ಬಣ್ಣ ಅನ್ನೋದು ಎಷ್ಟು ಸೆಳೆತ ಅಂತಂದರೆ, ನೀವು ಎಷ್ಟು ಬಿಟ್ಟು ಹೋಗ್ತೀನಿ ಅಂತ ಅನ್ನೋದು ಎಳ್ದು ಕರ್ಕೊಂಬರುತ್ತೆ ನಿಮ್ಮನ್ನ. ಬಿಟ್ಟು ಹೋಗೋಕ್ಕಾಗಲ್ಲ ನೀವು ಬಣ್ಣನ. ಒಂದ್ಸಲ ನೀವು ಬಣ್ಣ ಹಾಕಿದ್ರೆ ಬಿಟ್ಟು ಹೋಗೋಕ್ಕೆ ತುಂಬ ಕಷ್ಟ ಅಂತ. ಅದು ನನಗೆ ತುಂಬ ನಿಜ ಅನಿಸುತ್ತೆ. ಅಂದರೆ ನನಗೆ ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ನಾನು ಎಷ್ಟು ಪ್ರಚಾರಗಳು ಬೇಕೋ ನಾನು ಆಫ್ಕೋರ್ಸ್ ನಾನು ಮಾಡೇ ಮಾಡ್ತೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಅದು ನನ್ನ ಕರ್ತವ್ಯ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಸಿನಿಮಾನ ದಳ ತಲುಪಿಸೋದು. ನನ್ನ ಕೈಯಲ್ಲಿ ಎಷ್ಟಿದೆಯೋ ಅಥವಾ ನನಗೆ ಎಷ್ಟು ಅವರು ಕೇಳ್ತಾರೋ ಅಷ್ಟು ನಾನು ಮಾಡ್ತೀನಿ. ಅದನ್ನು ಬಿಟ್ಟರೆ ನೀವು ಹೇಳ್ದಂಗೆ ನಂಗೆ ತುಂಬ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ಒಂದೊಂದು ಸಲ ಅನಿಸುತ್ತೆ, ಅಂದರೆ ಬಹುಶಃ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿದ್ದಿದ್ದರೆ ಬಹುಶಃ ನನಗೆ ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಬರ್ತಿತ್ತೋ ಏನೋ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಕಾನ್ಫ್ಲಿಕ್ಟ್ ಏನಂತಾನೆ ನನ್ನ ತಲೆಯಲ್ಲಿ, ಸಿನಿಮಾ ಕೊಡೋರು ಅಥವಾ ನನ್ನ ಕಾಸ್ಟ್ ಮಾಡೋರು ನನ್ನ ಕೆಲಸ ನೋಡಿ ಕೊಡಬೇಕಲ್ವ, ನನ್ನ ಫಾಲೋವರ್ಸ್ ನೋಡಿ ಏನು ಕೊಡೋದು. ಇವಾಗ ನನ್ನ ಕೆಲಸ ಬರಲಿಲ್ಲ, ಫಾಲೋವರ್ಸ್ ಇದ್ದಾರೆ ಅಂತಂದರೆ ಅದು ಹೆಂಗೆ ಅಂತ, ಆಯಿತಾ? ಆ ಕಾನ್ಫ್ಲಿಕ್ಟ್ ಇದೆ. ಆಮೇಲೆ ಬರೀ ಅದೊಂದಕ್ಕೆ ಅಂತಲ್ಲ, ಇಟ್ಸ್ ಅ ವೆರಿ ಅನ್ಸರ್ಟನ್ ಜಾಬ್ ಅಲ್ಲ ಇದು. ಅಂದರೆ ದುಡ್ಡಿಗೆ ಅಂತ ಇಲ್ಲಿ ಖಂಡಿತ ಯಾರು ಇದನ್ನೊಂದನ್ನೇ ನಂಬ್ಕೊಂಬರ್ಬೇಡಿ, ಅದೊಂದು ಹೇಳಬೇಕು. ನಾನು ದುಡ್ಡಿಗೆ ಅಂತ ಯಾವತ್ತೂ ನಾನು ಈ ಇಂಡಸ್ಟ್ರಿ ಮೇಲೆ ನಾನು ಡಿಪೆಂಡ್ ಆಗೇ ಇಲ್ಲ ಆ ಥರ. ಬಿಕಾಸ್ ಅದು ಆಗಲ್ಲ. ತುಂಬ ಆನ್ ಆ್ಯಂಡ್ ಆಫ್ ಇರುತ್ತೆ. ಸಡನ್ನಾಗಿ ಲಕ್ಷ ಬಂದ್ಬಿಡುತ್ತೆ. ಸಡನ್ನಾಗಿ ಎಷ್ಟೋ ತಿಂಗಳುಗಳು ಕೆಲಸ ಇರಲ್ಲ ಎಷ್ಟೊಂದು ಜನಕ್ಕೆ. ಪ್ಲ್ಯಾನಿಂಗ್ ಇರಬೇಕು, ಪೇಷನ್ಸ್ ಇರಬೇಕು, ಮಹಾ ಪೇಷನ್ಸ್ ಇರಬೇಕು ಇಲ್ಲಿ. 10 ವರ್ಷ ಆಗಿದೆ, ಏನೂ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಆದ್ರೂ 10 ವರ್ಷ ಆಗಿರೋದಿರೋದು ಇನ್ನೊಂದು ವರ್ಷದಲ್ಲಿ ಆಗಬಹುದು ಅನ್ನೋ ಹೋಪ್ ಇರಬೇಕು. ಆಮೇಲೆ ಏನಂತಾರೆ ಅದಕ್ಕೆ, ಹುಚ್ಚು ಹೋಪು ಇರಬಾರ್ದು. ಇವಾಗ ನನಗೆ ನನ್ನ ಬಗ್ಗೆ ರಿಯಾಲಿಟಿ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈಗ ನಾನು ವೆನ್ ಐ ಕಂಪೇರ್ ಮೈಸೆಲ್ಫ್, ಲೆಟ್ಸೇ ಈಗ ರಚಿತಾ ರಾಮ್ ಅವರಾಗಿರ್ಬೋದು ಅಥವಾ ಆಶಿಕಾ ರಂಗನಾಥ್ ಅವರಾಗಿರ್ಬೋದು, ಆ
ಲೇಯರಲ್ಲಿ ಇರೋವಂಥ ಹೀರೋಯಿನ್ ನಾನಲ್ಲ. ಆ ಒಂದು ಮನವರಿಕೆ ನನಗಿದೆ. ಅಂದರೆ ಐ ವಿಲ್ ನೆವರ್ ಬಿ ದಟ್ ಹೀರೋಯಿನ್ ವೇರ್ ಯುನೋ ಏನಂದರೆ ಈ ಕಮರ್ಷಿಯಲ್ ಸಕ್ಸಸ್ ಅಥವಾ ಕಮರ್ಷಿಯಲ್ ಸಿನಿಮಾಗಳು, ಇವಾಗ ಯಾವುದೋ ಹಾಡು ಅದ್ರ ಜೊತೆ ಹೀರೋ ಜೊತೆ ಡ್ಯಾನ್ಸು ಆ ಥರ ಎಲ್ಲ ಮಾಡೋವಂಥ ಕ್ಯಾರೆಕ್ಟರ್ಸ್ ನನಗೆ ಬರಲ್ಲ. ಪ್ರಾಬಬ್ಲಿ ನಂಗೆ ಅದು ಇಷ್ಟನೂ ಇಲ್ಲ, ನಂಗೆ ಬೇಡ. ಸೊ ಆ ರೇಸಲ್ಲಿ ನಾನು ಇಲ್ಲೂ ಇಲ್ಲ. ಕೆಲವರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ದಿ ಸ್ಟಾರ್ಟ್ ಕಂಪೇರಿಂಗ್, ಅವ್ರಾಗೆ ನನಗೂ ಆಗುತ್ತೆ ಅಂತ. ಅದು ಹಂಗೆ ವರ್ಕ್ ಆಗಲ್ಲ. ಅದು ಆಮೇಲೆ ನಮಗೆ ನಮ್ಮ ಸ್ಟ್ರೆಂತ್ಗಳು ಗೊತ್ತಿರಬೇಕು. ನಮಗೆ ಯಾವ ಥರ ಕತೆಗಳು ನಮಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ, ಅಥವಾ ಯಾವ ಥರ. ಮೊನ್ನೆ ಯಾವುದೋ ಒಂದು ಶೋನಲ್ಲಿ ಇವರು ಹೇಳ್ತಿದ್ರು, ರಾಜೇಶ್ ನಟ್ರಂಗ ಅವರು, ಯಾವುದೋ ಒಂದು ಕ್ಲಿಪ್ಪಿಂಗ್ ನೋಡಿದೆ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಅನ್ಸುತ್ತೆ. ಅದು ಆ್ಯಕ್ಟೆಡ್ ವಿತ್ ಇನ್ ಬೈ ದ ವೇ, ನಂಗೆ ತುಂಬ ಖುಷಿ ಇದೆ ಅದು. ಅವ್ರು ಹೇಳ್ತಿದ್ರು, ಯಾರಿಗೋ ಅಡ್ವೈಸ್ ಮಾಡ್ತಿದ್ದೆ ಥರ. ಅಂದರೆ ಈಗ ಹೆಂಗೆ ಅಂತಾರೆ, ಈ ಒಂದು ಪಾತ್ರಕ್ಕೆ ಓಕೆ ಅಪೂರ್ವ ಆದರೂ ಆಗ್ತಾಳೆ, ಅಥವಾ ಇನ್ನೊಬ್ರು ಯಾರು ನೀವು ಆಗ್ತೀರಾ ಅವರು ಆಗ್ತೀರಾ, ಇವರಿಲ್ಲ ಅಂದ್ರೆ ಅವ್ರು ಆಗ್ತಾರೆ, ಆ ಥರ ಆಗಬಾರ್ದಂತೆ ಆರ್ಟಿಸ್ಟ್ಗಳು. ಅಪೂರ್ವಂಗೆ ಅಂತಲೇ ಬರೆಯುವಂಥ ಆರ್ಟಿಸ್ಟ್ ಆಗಬೇಕಂತೆ, ವಿಚ್ ಇಸ್ ಸೋ ಟ್ರೂ. ಆ್ಯಂಡ್ ಐ ಅಗ್ರಿ. ಅಂದರೆ ನನಗೆ ಇದುವರ ತನಕ ಬಂದಿರೋಂಥ ಎಲ್ಲ ಪಾತ್ರಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ನನಗೆ ಅವ್ರು ನನ್ನನ್ನೇ ತಲೆಯಲ್ಲಿ ಇಟ್ಕೊಂಡು ಬರೋದ್ರೋ ಬಿಟ್ರೋ ಗೊತ್ತಿಲ್ಲ. ನನಗಂತೂ ಮಾಡುವಾಗ ಯಾವಾಗಲೂ ಅನಿಸುತ್ತೆ, ಓಕೆ ಇದು ನನ್ನನ್ನೇ ಕಲ್ಪನೆ ಮಾಡ್ಕೊಂಡು ಬರ್ದಿದ್ದಾರೆ ಅವರು ಅನ್ನೋ ಥರ ನನಗೆ ಅನ್ನಿಸ್ತಾ ಇರುತ್ತೆ ಅದು. ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ಡಿರೆಕ್ಟರ್ಸ್ ನನಗೆ ಹೇಳಿದ್ದಾರೆ, ನನ್ನನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ದಿದ್ದೀನಿ ಅಂತಲ್ಲ, ಬಟ್ ನಾನು ಆ್ಯಕ್ಟ್ ಮಾಡಾದ್ಮೇಲೆ ಅವರಿಗೆ ದೇ ಫೆಲ್ಟ್ ದಟ್ ಐ ಹ್ಯಾವ್ ಗಿವನ್ ದ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ನನಗೆ ಅದು ಮುಖ್ಯ. ಆಮೇಲೆ ನಾನು ಇಲ್ಲಿ ನಾನು ಸಾಯೋವರೆಗೂ ಐ ವಾಂಟ್ ಟು ಡೂ ದಿಸ್. ನನಗೆ ಇದಿಲ್ಲ. ಇವಾಗ ಲೆಟ್ಸ್ ಸೇ ಇನ್ ಫ್ಯೂ ಇಯರ್ಸ್ ನನಗೆ 40 ವರ್ಷ ಆಗುತ್ತೆ ಅಂದ್ಕೊಳ್ಳಿ. 40 ವರ್ಷಕ್ಕೆ ನನಗೆ ಯಾವ ಥರ ಪಾತ್ರ ಸಿಗುತ್ತೋ, ಪಾತ್ರಗಳು ನಾನು ಮಾಡಬಹುದು, ನಾನು ಆ ಥರದನ್ನು ಮಾಡ್ತೀನಿ. ನನಗೆ ಬಿಗುಮಾನ ಇಲ್ಲ. ಅಂದರೆ ಇವಾಗ ನನಗೆ ಕಾಲೇಜ್ ಹುಡುಗಿ ರೋಲ್ ಸಿಗ್ತಾ ಇಲ್ಲ, ಸೊ ನಾನು ಆ್ಯಕ್ಟಿಂಗ್ ಮಾಡಲ್ಲ, ಹಂಗಿಲ್ಲ ನನಗೆ ಅಲ್ವಾ. ರಿಯಾಲಿಟಿ ಚೆಕ್ ನನಗಿದೆ. ಇವಾಗ 50 ವರ್ಷ 55 ವರ್ಷ ಅಥವಾ 60 ವರ್ಷ ಆಯಿತು ಅಂತಂದಾಗ ಹೀರೋ ಅಮ್ಮನ ರೋಲ್ ಮಾಡಬೇಕು ಅಂದರೆ ನಾನು ಮಾಡ್ತೀನಿ. ಅವಾಗ ನಾನು ಹೀರೋ ಅಮ್ಮನೇ. ಅಂದರೆ 20 ವರ್ಷದ ಹುಡ್ಗಂಗೆ 25 ವರ್ಷದ ಹುಡ್ಗಂಗೆ 60 ವರ್ಷದವ್ರ ಅಮ್ಮ ಆಗದೆ ಇನ್ನೇನಾಗ್ತಾರೆ ಅಲ್ವಾ? ಹೌದು. ಅದು ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ನನಗೆ ಏನು ಅಂತಂದರೆ, ಎಷ್ಟೊಂದು ಸೀರಿಯಲ್ಗಳಲ್ಲಿ ನೋಡಿದ್ದೀನಿ, 35 ವರ್ಷದವರೆಲ್ಲ ಸೀರಿಯಲ್ ಹೀರೋಗಳಿಗೆ ಅಮ್ಮ ಅಂತೆ. ಸೀರಿಯಲ್ ಹೀರೋಗಳು ದೇ ವಿಲ್ ಬಿ ಇನ್ ದ 30s ಆರ್ ಲೇಟ್ 20s. ಅದು ಹೆಂಗೆ ಅಂದರೆ ಹೌ ಕ್ಯಾನ್ ಇವನ್ ಇಮ್ಯಾಜಿನ್ ಅಲ್ಲ, 35 ವರ್ಷದವರು ಅದು ಹೆಂಗೆ 25 ಅಥವಾ 30 ವರ್ಷದವ್ರಿಗೆ ಅಮ್ಮನ ರೋಲ್ ಹೆಂಗೆ ಕೊಡ್ತೀರಾ ನೀವು? ಹೌ ಕ್ಯಾನ್ ಯು ಇವನ್ ಆಫರ್ ಇಟ್? ಇಟ್ ಈಸ್ ನಾಟ್ ಫೇರ್ ಅಟ್ ಆಲ್. ಅದು ನಾನು ತುಂಬಾ ಕಡೆ ನೋಡಿದ್ದೀನಿ. ನಂಬಕ್ಕೆ ಆಗಲ್ಲ. ಒಂಥರ ಅದು ಅಮ್ಮ ಅಮ್ಮ ಅಂತ ಕರಿತಿರ್ತಾರೆ, ಪಾಪ ಯಾರೋ ಅಕ್ಕನೋ ಅದ್ಗೇನೋ ಇದ್ದಂಗೆ ಇರ್ತಾರೋ ಅವರು. ನಿಜ. ಸೊ ಅದು ಹಂಗೆ ಬಂದರೂ ನಾನು ಮಾಡಲ್ಲ, ಖಂಡಿತ ಮಾಡಲ್ಲ. ಏಜ್ ಅಪ್ರಾಪ್ರಿಯೇಟ್ ರೋಲ್. ನನಗೆ ಇವಾಗ ಯಾವುದೋ ಹೈಸ್ಕೂಲ್ ಹುಡುಗಿ ಫಸ್ಟ್ PUC ಹುಡುಗಿ ಕೊಡ್ತೀನಿ ಅಂತಾರೆ, ನಾನೇ ಮಾಡಲ್ಲ ಅಂತೀನಿ. ಬಿಕಾಸ್ ಐ ನೋ ಐ ಡೋಂಟ್ ಲುಕ್ ಲೈಕ್ ದಟ್. ಅಷ್ಟು ಕಾಮನ್ ಸೆನ್ಸ್ ಇರಬೇಕು. ಬಟ್ ದ ಸೇಮ್ ಟೈಮ್ ನೀನು ತೊಗೊಂಬಂದ್ಬಿಟ್ಟು ಯಾವುದೋ ಹೀರೋಗೆ ನೀನು 50 year old ಅಕ್ಕ ಮಾಡು, ನಾನೇನಕ್ಕೆ ಮಾಡಲಿ? ನಾನು ಮಾಡಲ್ಲ ಅಲ್ವಾ. ಹಂಗೆ. ಬಟ್ ಎಷ್ಟು ಮ್ಯಾಟರ್ಸ್ ಇರುತ್ತಲ್ಲ ಒಂದು ಇಂಡಸ್ಟ್ರಿ ಅಂತ ಬಂದಾಗ, ಅಥವಾ ಪಾತ್ರದ ಸೆಲೆಕ್ಷನ್ ಅಂತ ಬಂದಾಗ, ಅಥವಾ ಯಾವ ಪಾತ್ರ ಮಾಡಬೇಕು ಅಂತ ಬಂದಾಗ, ಕೆಲವರಿಗೆ ನೀಡ್ ಇರುತ್ತೆ ಮಾಡಿಬಿಡ್ತಾರೆ. ಬಟ್ ನಾವು ಚೂಸಿ ಇರ್ತೀವಿ ಅಂದ್ರೆ ನಮಗೆ ಮಾಡ್ಬೇಕಾ ಬೇಡವಾ ಅನ್ನೋ ಅಂತ ಥಾಟ್ ಬರುತ್ತೆ. ಇಂಥದ್ದೆಲ್ಲ ಥಿಂಕ್ ಓಡ್ತಾ ಇರುತ್ತಲ್ಲ ತಲೆಯಲ್ಲಿ. ಅದು ಸ್ವಲ್ಪ ಓವರ್ ಥಿಂಕ್ ಆದಾಗ ಎಲ್ಲ ಬಿಟ್ಟು ಎಲ್ಲಾದ್ರೂ ಟ್ರಿಪ್ ಹೋಗ್ಬಿಡ್ತೀರಾ? ಹೌದೌದು. ಹೆಂಗಾಗುತ್ತೆ ಗೊತ್ತಾ, ಒಂಥರ ಅಂದರೆ ಒಂದಂತೂ ನಾನು ಮುಂಚಿನೂ ತುಂಬ ಕ್ಲಿಯರ್ ಇದ್ದೆ. ಬಂದಿದ್ದನ್ನೆಲ್ಲ ನಾನು ಖಂಡಿತ ಒಪ್ಕೊಳ್ಳಲ್ಲ. ನಂಗೆ ಆಗಲ್ಲ. ಇವಾಗ ಲೆಟ್ಸೆ ನಾನು ಯಾವುದೋ ಒಂದು ಸಿನಿಮಾನ ನಾನು ಬರೀ ದುಡ್ಡಿಗಷ್ಟೇ ಮಾಡ್ತಿದ್ದೀನಿ ಅಂತ ನಂಗೆ ಯೋಚನೆ ಮಾಡೋಕ್ಕೆ ಆಗಲ್ಲ. ಬಟ್ ಅಂಥ ಸಂದರ್ಭಗಳು ಬಂದಿಲ್ಲ ನಾನು ಹೇಳ್ತಿಲ್ಲ. ಕೆಲವು ಸಿನಿಮಾಗಳು ಹಂಗೆ ಒಪ್ಕೊಂಡಿರೋದು ಇದೆ. ಬಟ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಇನ್ಮೇಲೆ ನಾನು ಹಂಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದೊಂಥರ ತುಂಬ ಹರ್ಟ್ ಆಗ್ತಾ ಇರುತ್ತೆ ತಲೆಯಲ್ಲಿ. ನಂಗೆ ಇದು ಅಂದರೆ ಈ ಪಾತ್ರ ಜೊತೆ ನಂಗೆ ಕನೆಕ್ಟೇ ಆಗೋಕ್ಕಾಗ್ತಿಲ್ಲ ಅಂತ. ಕನೆಕ್ಟ್ ಆಗಿಲ್ಲ ಅಂತಂದಾಗ ನೀವು ಜಸ್ಟಿಫೈ ಮಾಡೋಕ್ಕೆ ಆಗಲ್ಲ ಕ್ಯಾರೆಕ್ಟರ್ನ. ಸೊ ಇಷ್ಟು ವರ್ಷವೂ ನನಗೆ ಬಂದಿರೋಂಥ ಕ್ಯಾರೆಕ್ಟರ್ ಅಥವಾ ನಾನು ಒಪ್ಪಿರೋವಂಥ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ತುಂಬ ಒಂಥರ ಒಳ್ಳೆ ಮಜಾ ಕೊಟ್ಟಿರೋವಂಥ ಕ್ಯಾರೆಕ್ಟರ್ಸು. ತುಂಬ ಡಿಫ್ರೆಂಟಾಗಿರೋವಂಥ ರೋಲ್ಗಳು. ಸಿಮಿಲರ್ ರೋಲ್ಸ್ ನಾನು ಪ್ಲೇನೇ ಮಾಡಿಲ್ಲ. ಆಮೇಲೆ ನಂಗೆ ಆ ಥರ ಚಾಲೆಂಜಸ್ ಇದ್ದರೆ ಇಷ್ಟ. ಲೈಕ್ ಐ ಸೆಡ್, ನಾನು ದುಡ್ಡಿಗೆ ಅಂತ ನಾನು ಈ ಇಂಡಸ್ಟ್ರಿ ಮೇಲೆ ನಾನು ಡಿಪೆಂಡ್ ಆಗಿಲ್ಲ. ಈಗ ರೀಸೆಂಟಾಗಿ ನಾನು ಪ್ರೊಡಕ್ಷನ್ ಶುರು ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಆ್ಯಡ್ಸು ಅದು ಇದೆಲ್ಲ ಮಾಡ್ತಿರ್ತೀನಿ. ಸೊ ದ್ಯಾಟ್ ಈಸ್ ಗೋಯಿಂಗ್ ಆನ್.
ಅದು ಬಿಟ್ಟರೆ ನಾನು ಯಾವತ್ತು ಇದರಿಂದಾನೇ ದುಡಿಬೇಕು ಅಂತ ಇದ್ದಿದ್ರೆ ಪ್ರಾಬಬ್ಲಿ ನಾನು ಆ ಥರ ಬಂದಿದ್ದೆಲ್ಲ ಒಪ್ಕೊಂಡ್ಬಿಡ್ತಿದ್ದೆ ಅನಿಸುತ್ತೆ. ಹೌದು. ಬಟ್ ಥ್ಯಾಂಕ್ಫುಲಿ ಆ ಥರ ಇಲ್ಲದೆ ಇರೋದ್ರಿಂದ ಆ ಲಿವರೇಜ್ ಇದೆ ನನಗೆ. ಆಮೇಲೆ ಒಳ್ಳೆ ಕಥೆಗಳು ಬರ್ತಿದೆ. ಇವಾಗ ಇನ್ನೊಂದು ಫ್ಯೂ ಡೇಸ್, ಇನ್ನೊಂದು 3-4 ಡೇಸಲ್ಲಿ ಶುರು ಆಗುತ್ತೆ ಒಂದು ಹಾರರ್ ಸಿನಿಮಾ, ಬಾನಾಸುರ ಅಂದ್ಬಿಟ್ಟು. ಅದನ್ನ ಪೋಸ್ಟ್ ಮಾಡಿದ್ದೆ ನಾನು ಸೋಷಿಯಲ್ ಮೀಡಿಯಾ. ಹೌದು, ಅವ್ರಿಗೆ ಖುಷಿ ಆಗ್ತಿದೆ ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ ಅಂತ. ಸೊ ಅದ್ರ ಮುಹೂರ್ತ ಆಗಿತ್ತು. ಸೊ ಆ ಮೂವಿಗೆ ತುಂಬಾ ವೇಟ್ ಮಾಡ್ತಿದ್ದೀರಾ ನೀವು? ಖಂಡಿತ ವೇಟ್ ಮಾಡ್ತಿದ್ದೀನಿ ಶೂಟ್ ಮಾಡೋದಕ್ಕೆ. ನಂಗೆ ಹಾರರ್ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ತುಂಬಾ ಮುಂಚೆಯಿಂದಾನೆ. ಬಟ್ ನಿಮ್ ಗಂಡ ನೋಡಕ್ ಬರಲ್ಲ ಅಲ್ಲ ಆ ಮೂವಿನ? ಏನು ಎಳ್ಕೊಂಡು ಕರ್ಕೊಂಡು ಸಿನಿಮಾ ಹಾರರ್ ಮೂವಿನ ನೋಡಲ್ಲ ಅಂತ ಅಂದ್ಬಿಟ್ಟಿದ್ದಾರೆ. ದಿನದ ಟೈಮಲ್ಲಿ, ಡೇ ಟೈಮಲ್ಲಿ ಕರ್ಕೊಂಡು. ಓಕೆ. ಸೊ ಅದರಲ್ಲಿ ಒಳ್ಳೆ ರೋಲ್ ಇದೆ. ಪ್ರವೀಣ್ ತೇಜ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ನಾನು ಅವರು ಎಲ್ಲ ವಿ ಪ್ಲೇ ಸಿಬ್ಲಿಂಗ್ಸ್ ಅದರಲ್ಲಿ. ಓಕೆ. ಸೊ ಚಿಕ್ಕಮಂಗ್ಳೂರು, ತೀರ್ಥಹಳ್ಳಿ ಆ ಪ್ರಾಂತ್ಯದಲ್ಲಿ ನಡೆಯುವಂಥ ಕತೆ. ಸೊ ಕತೆ ಅಂತೂ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಭಾನು ತೇಜ್ ಮಲ್ನಾಡ್ ಅಂತ, ಹೊಸ ಹುಡುಗ. ಬಟ್ ಒಳ್ಳೆ ಕ್ಲಾರಿಟಿ ಇದೆ, ಕ್ಲಾರಿಟಿ ಆಫ್ ಥಾಟ್ ಇದೆ, ಒಳ್ಳೆ ಬರವಣಿಗೆ ಇದೆ. ನೋಡೋಣ. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಚೆನ್ನಾಗಾಗ್ಲಿ. ಆ ಬಾಣಾಸುರ ನೋಡೋ ತರ ನಮಗೂ ಆಗ್ಲಿ. ಜರ್ನಲಿಸಮ್ ಪ್ಲಸ್ ಪಾಯಿಂಟ್ ಅಂತ ಅನ್ಸ್ತಾ ನಿಮ್ಗೆ ನಿಮ್ಮ ಲೈಫ್ ಜರ್ನಿಲಿ? ಯಾಕಂದ್ರೆ ಓಕೆ ಕ್ಯಾಮ್ರಾ ಹಿಂಗ್ ವರ್ಕ್ ಆಗಿಲ್ಲ ಅಂದ್ರೆ ಇದನ್ನ ನಮ್ಗೆ ಸ್ವಲ್ಪ ಗೊತ್ತಾಗುತ್ತೆ, ಎಡಿಟಿಂಗ್ ಹಿಂಗಾದ್ರೆ ಓಕೆ ಇದು ವರ್ಕ್ ಆಗಿಲ್ಲ, ಸ್ಕ್ರಿಪ್ಟ್ ಅಲ್ಲಿ ಇದು ಸರಿ ಇಲ್ಲ, ಆಮೇಲೆ ಎಲ್ಲಾನು ನಿಮ್ಗೆ ಒಂದು ಹೋಲ್ಡ್ ಸಿಗಕ್ಕೆ. ಸೊ ಜರ್ನಲಿಸಮ್ ಅಂದ್ರೆ ಹೇಗ್ ನಿಮ್ಗೆ ಎಷ್ಟೆಲ್ಲ ಅಂದರೆ ಟೆಕ್ನಿಕಲಿ ನಂಗೆ ತುಂಬ ಹೆಲ್ಪ್ ಆಗಿದೆ ಅದು, ಟು ಅಂಡರ್ಸ್ಟ್ಯಾಂಡ್. ಇವಾಗ ಲೈಟಿಂಗು ಅಥವಾ ಎಲ್ಲಿ ನಿಲ್ಲಬೇಕು, ಕ್ಯಾಮ್ರಾ ಫೇವರಿಂಗ್ ಅಂದರೆ ಏನು, ಅಥವಾ ಲೆಂತ್. ಈಗ ನಾವು 2.5 ಗಂಟೆಗೆ, ಇವಾಗ ನಮ್ಗೆ 2 ಗಂಟೆ ಅಷ್ಟು ಫುಟೇಜ್ ಬೇಕು ಅಂತಂದರೆ, ಸಿನಿಮಾ ರೆಡ್ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 2-20 ನಿಮಿಷಕ್ಕಾದ್ರೂ ನಾವು ಶೂಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಮಿಕ್ಸಿಂಗ್ ಹೆಂಗಾಗತ್ತೆ, ಆ ಥರದ್ದೆಲ್ಲ ಒಂದಷ್ಟು ತಿಳ್ಕೊಂಡು ಇಟ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗನ್ಸುತ್ತೆ ಇವಾಗ ನಾನು ಆ್ಯಕ್ಟ್ರೆಸ್ ಆಗಿ ಒಂದು ಸೆಟ್ಟಿಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಈ ಸ್ವಿಚ್ನ ಆಫ್ ಮಾಡಿಬಿಡ್ಬೇಕು. ಇದನ್ನೆಲ್ಲ ಈ ಬ್ಯಾಗೇಜನ್ನು ತೊಗೊಂಡು ಹೋಗಬಾರ್ದು. ಅಲ್ಲಿ ನಾನು ಬರೀ ನಟಿ ಅಷ್ಟೇ. ಅಲ್ಲಿ ಡೈರೆಕ್ಟರಿಗೆಲ್ಲ ಗೊತ್ತಿರುತ್ತೆ. ನಾನು ಡೈರೆಕ್ಟರ್ ಮಾತು ಕೇಳ್ತೀನಿ ಅಲ್ಲಿ ಹೋಗಿ. ನಾನು ಯಾವತ್ತೂ ಐ ಕಾಲ್ ಮೈ ಸೆಲ್ಫ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಅವ್ರು ನನಗೆ ಇಷ್ಟು ಮಾಡಿದ್ರು ನಾನು ಇಷ್ಟನ್ನೇ ಮಾಡೋದು. ಈಗ ನಾನು ಏನೋ ಒಂದು ಪರ್ಫಾರ್ಮ್ ಮಾಡಿರ್ತೀನಿ ಅಂದ್ಕೊಳ್ಳಿ ಒಂದು ಸೀನಲ್ಲಿ, ಅದು ನನಗೆ ಸಮಾಧಾನ ಆಗಿಲ್ಲ ಅಂದರೂ ಡೈರೆಕ್ಟರ್ಗೆ ಓಕೆ ಅಂತ ಅಂದ್ಬಿಟ್ರೆ ನಾನು ಓಕೆ ಅಂದ್ಬಿಡ್ತೀನಿ. ಬಿಕಾಸ್ ಅವರು ಹೀಲ್ ಹ್ಯಾವ್ ಅ ಬರ್ಡ್ ಐ ವ್ಯೂ ಅಲ್ವಾ. ಅಂದರೆ ನಾನು ಬರೀ ನಂದೊಬ್ಳದೇ ನೋಡ್ತಿರ್ತೀನಿ, ಅವರು ಎಲ್ಲ ನೋಡ್ತಿರ್ತಾರೆ. ಬ್ಯಾಕ್ಗ್ರೌಂಡ್ ಪರ್ಫೆಕ್ಟ್ ಆಗಿದೆಯಾ, ಅದು ಪರ್ಫೆಕ್ಟ್ ಆಗಿದೆ, ಎಲ್ಲದಕ್ಕೂ ಸೇರಿ ನನ್ನ ಪರ್ಫಾರ್ಮೆನ್ಸ್ ಓಕೆ ಆಗಿದೆ ಅಂತಂದರೆ ಐ ವಿಲ್ ಬಿ ಕ್ವೈಟ್. ನನಗೆ ತೀರಾ ನಾನು ಏನೋ ಮಾಡೇ ಇಲ್ಲ ಸರ್ ಅಂದರೆ ಪ್ಲೀಸ್ ಸರ್ ಇನ್ನೊಂದು ಅಂತಂತೀನಿ ಬಿಟ್ರೆ, ಐ ಥಿಂಕ್ ಇಫ್ ದ ಡೈರೆಕ್ಟರ್ ಇಸ್ ಹ್ಯಾಪಿ ಐ ವಿಲ್ ಜಸ್ಟ್ ಬಿ ಕ್ವೈಟ್. ಮೇನ್ ಅದೇ ಅಲ್ವಾ, ಡೈರೆಕ್ಟರ್ ಎಲ್ಲ ಕ್ರಿಯೇಟರ್ ಅಲ್ಲಿ. ಹೌದು, ಅದು ಅವ್ರದ್ದು, ಅವ್ರ ಪ್ರಾಡಕ್ಟ್, ಅವ್ರ ಬೇಬಿ. ವಿ ಶುಡ್ ಜಸ್ಟ್ ಪ್ಲೇ ಅಲಾಂಗ್. ನಾವು ನಮ್ಮ ಬುದ್ಧಿವಂತಿಕೆ ತೋರಿಸ್ಬಾರ್ದು ಅಲ್ಲಿ ಹೋಗ್ಬಿಟ್ಟು. ಅದು ಮೇನ್ ಆಗುತ್ತೆ ಆಕ್ಚುಲಿ. ಇದು ಬೇಡ, ಹಂಗ್ ಬೇಡ, ಹಿಂಗ್ ಬೇಡ ಅಂದ್ರೆ ನನಗೆ ಗೊತ್ತು, ನಾನೊಂದು ಸಿನಿಮಾ ಮಾಡಿದ್ದೀನಿ, ಸೊ ಅದ್ರಲ್ಲಿ ಹಿಂಗೆ ಮಾಡಿದ್ದೆ, ಇವಾಗ ನೀವು ಹಿಂಗೆ ಮಾಡಿ ಅಂತಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ. ಟ್ರೂ. ಅದು ಲಾಜಿಕ್ ಆಕ್ಚುಲಿ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದು. ಹೌದು, ಎಸ್. ಸೊ ಹಾಗಾದ್ರೆ ಸಿನಿಮಾಗಳು, ನಿರ್ದೇಶನ, ಇದರೆಲ್ಲರ ಜೊತೆಗೆ ನಾವು ಜರ್ನಲಿಸಮ್ ಬಗ್ಗೆ ಕೂಡ ಮಾತಾಡ್ತಾ ಹೋದ್ವಿ. ಬಟ್ ನಂಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದ್ರೆ ಈಗ ಬಿಗ್ ಬಾಸ್, ಈ ಸೂಪರ್ ಮಿನಿಟ್ ಎಲ್ಲ ನೋಯಿಂಗ್ ರಿಯಾಲಿಟಿ ಶೋಗಳಾಗಿರೋದ್ರಿಂದ ಅಲ್ಲಿ ಟಾಸ್ಕ್ ಹೇಗೆ ಪ್ಲಾನ್ ಮಾಡ್ತಾರೆ, ಅದು ಹೇಗೆಲ್ಲ ಡಿಸ್ಕಷನ್ ಆಗುತ್ತೆ, ಆ ಥರದ್ದೆಲ್ಲ ಮಾತುಗಳು ಕೇಳ್ಬಿಡ್ತೀವಿ. ಈಗ ಟಾಸ್ಕ್ ಎಲ್ಲ ನೀವೇ ಯೋಚನೆ ಮಾಡಿ. ಈಗ ಅದೇ ಮೈಂಡ್ ಗೇಮ್ ಅಲ್ವಾ. ಈಗ ಸೂಪರ್ ಮಿನಿಟು ಮೈಂಡ್ ಗೇಮ್, ಬಿಗ್ ಬಾಸ್ ಕೂಡ ಮೈಂಡ್ ಗೇಮ್. ಮತ್ತು ಅಲ್ಲಿ ಎಲ್ಲ ಕೆಲವು ಟಾಸ್ಕ್ಗಳು ಹೀಗೆ ಇವ್ರು ಆಡಬೇಕು, ಹೀಗೆ ಇವ್ರು ಇರಬೇಕು ಅಂತಾನೂ ಪ್ಲಾನ್ ಮಾಡ್ತಾರೆ. ಸೊ ಅದೆಲ್ಲ ಪ್ಲಾನಿಂಗ್ ಹೇಗಾಗುತ್ತೆ? ಟೀಮ್ ಕುತ್ಕೊಂಡು ಡಿಸ್ಕಸ್ ಆಗುತ್ತಾ? ಅಂದರೆ ಬಿಗ್ ಬಾಸು ಇಟ್ಸ್ ಏನಂದ್ರೆ, ಇವಾಗ ಸೂಪರ್ ಮಿನಿಟ್ ಫಾರ್ ಎಕ್ಸಾಂಪಲ್ ಇಸ್ ಅ ಕಂಟ್ರೋಲ್ ಸಿಚುವೇಶನ್. ಏನು ಅಂತಂದರೆ ಸೂಪರ್ ಮಿನಿಟು ಅದು ಆಲ್ರೆಡಿ ಬೇರೆ ದೇಶದಲ್ಲಿ ಆಗಿದ್ದನ್ನು ಅದೇ ಫಾರ್ಮ್ಯಾಟ್ನ ನಾವು ಇಲ್ಲಿ ಮಾಡಿದ್ದು. ಸೊ ಅದೇ ಸೇಮ್ ಫಾರ್ಮ್ಯಾಟ್ನ ಫಾಲೋ ಮಾಡಿದ್ದಷ್ಟೇ. ಸೊ ಬೇಸಿಕಲಿ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿರೋಂಥ ಟಾಸ್ಕ್ಗಳನ್ನ ನಾವಿಲ್ಲಿ ಅದೇ ಥರ ಆಡಿಸ್ಬೇಕು ಪಾರ್ಟಿಸಿಪೆಂಟ್ಸ್ಗೆ. ಸೊ ಇಲ್ಲಿ ಅಂಥ ಕ್ರಿಯೇಟಿವ್ ಪ್ಲ್ಯಾನಿಂಗ್ ಅಂತೇನಿರಲಿಲ್ಲ ಸೂಪರ್ ಮಿನಿಟಲ್ಲಿ. ಇಟ್ ವಾಸ್ ಮೋರ್ ಲೈಕ್ ಏನಂತಾರೆ, ಲಾಜಿಸ್ಟಿಕಲ್ ಪ್ರಿಪ್ರೇಷನ್ಸ್ಗಳು ಮಾಡ್ಕೋಬೇಕಿತ್ತು ಅಷ್ಟೇ. ಬಿಟ್ಟರೆ ಗಣೇಶ್ ಅವ್ರಿಗೆ ಸ್ಕ್ರಿಪ್ಟ್, ಆಫ್ಕೋರ್ಸ್ ಅವ್ರು ಸ್ಕ್ರಿಪ್ಟ್ ರೈಟರ್ ಬರ್ಕೊಳ್ಳೋರು, ಅವ್ರಿಗೆ ಟಾಕ್ ಬ್ಯಾಕಲ್ಲಿ ಹೇಳೋರು, ಇವರು ಸರ್ನು ಗಣೇಶ್ ಅವ್ರ ಇದ್ರ ಮಾತಾಡೋರು. ಬಿಟ್ಟರೆ ಇನ್ನೇನು ಕ್ರಿಯೇಟಿವಿಟಿ ಅಂತ ಅಲ್ಲೇನು ಸ್ಪೇಸ್ ಇರಲಿಲ್ಲ ಆನೆಸ್ಟ್ಲಿ. ಬಟ್ ಬಿಗ್ ಬಾಸಲ್ಲಿ ಏನಾಗುತ್ತೆ, ಎಲ್ಲ ಟಾಸ್ಕ್ಗಳನ್ನು ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಾ. ಆಮೇಲೆ ನಿಮಗೆ ಇವಾಗ ಮನೆಯಲ್ಲಿ ಇಷ್ಟು ಜನ 10 ಜನ ಇದ್ದಾರೆ ಅಂತಂದಾಗ 10 ಕ್ಯಾರೆಕ್ಟರ್ಸ್ಗಳು ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಎಲ್ಲರೂ ಅನ್ಕೋತಿರ್ತಾರೆ, ಐ ಡೋಂಟ್ ನೋ,
ದೇ ಆಲ್ ಥಿಂಕ್ ದಟ್ ಇಟ್ ಇಸ್ ಸ್ಕ್ರಿಪ್ಟೆಡ್ಡು ಹಂಗೆಲ್ಲ. ಇಟ್ ಈಸ್ ನಾಟ್ ರಿಯಲಿ. ಏನಕ್ಕೆ ಅಂತಂದರೆ ಅಲ್ಲಿ ಯಾರೂ ಒಳಗಡೆ ಹೋಗ್ಬಿಟ್ಟು ನೀವು ಇವಾಗ ಅವನ ಹತ್ರ ಕಿತ್ತಾಡ್ಬಿಡಿ, ಅವ್ನಿಗೆ ಹೊಡೆದು ಬಿಡಿ, ಬೈದು ಬಿಡಿ ಹಂಗೆ ಯಾರೂ ಹೇಳಲ್ಲ. ಟಾಸ್ಕ್ಗಳು ಹೆಂಗೆ ಡಿಸೈನ್ ಮಾಡಿರ್ತೀವಿ ಅಂತಂದರೆ ಇಟ್ ಈಸ್ ಆಲ್ ಅಬೌಟ್ ಸೈಕಾಲಜಿಕಲ್ ಗೇಮ್ ಅಲ್ವಾ ಬಿಗ್ ಬಾಸ್ ಅನ್ನೋದು. ಸೊ ನಾವೇನು ಮಾಡ್ತೀವಿ ಇವಾಗ, ಫಾರ್ ಎಕ್ಸಾಂಪಲ್ ನನಗೆ ನಿಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವೇನು ಮಾಡ್ತೀವಿ ಅಂತಂದರೆ ನಿಮ್ಮನ್ನು ಆಪೋಸಿಟ್ ಗ್ರೂಪಲ್ಲಿ ಹಾಕ್ತೀವಿ. ಅಷ್ಟೇ ಪ್ಲ್ಯಾನಿಂಗ್ ಮಾಡೋಕ್ಕಾಗೋದಲ್ಲಿ ಆ್ಯಸ್ ಪ್ಲ್ಯಾನರ್ಸ್ ಆಲ್ಸೋ, ಟಾಸ್ಕ್ ಪ್ರೊಡ್ಯೂಸರ್ಸ್ ಆಲ್ಸೋ ಅಷ್ಟೇ ಮಾಡೋಕ್ಕಾಗೋದು. ಸೊ ಈಗ 2 ಟೀಮ್ ಮಾಡೋಣ, 2 ಟೀಮು ಇವರಿಬ್ಬರು ಲೀಡರ್ಸ್ ಮಾಡೋಣ. ಸೊ ನ್ಯಾಚುರಲಿ ನಿಮಗೆ ಬೇಕಾಗಿರೋರು ನೀವು ಕರ್ಕೊಳ್ತೀರಾ, ನನಗೆ ಬೇಕಾಗಿರೋರು ನಾನು ಕರ್ಕೊಳ್ತೀನಿ. ಹಂಗೆ ಕರ್ಕೊಂಡಾಗ ದೇರ್ ಇಸ್ ಅ ಡಿಫ್ರೆನ್ಸ್ ಆಲ್ರೆಡಿ. ಸೊ ನೀನು ಏನೇ ಸಿಂಪಲ್ ಟಾಸ್ಕ್ ಕೊಟ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗೇ ಆಗುತ್ತೆ. ಗೊತ್ತಾದ ಜಗಳ ಆಡ್ತಾರೆ, ಅದ್ರಿಂದ ಇನ್ನೊಂದು ಆ ಒಂದು ಜಗಳದಿಂದ ಇಡೀ ವಾರ ಕಾಂಟೆಂಟ್ ಕ್ರಿಯೇಟ್ ಆಗುತ್ತೆ, ಉದ್ಭವ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಪ್ಲ್ಯಾನ್ಡ್ ಆ್ಯಂಡ್ ಇಟ್ ಈಸ್ ನಾಟ್, ದ ಫೈಟ್ಸ್ ಆರ್ ನಾಟ್ ಪ್ರೀ ಪ್ಲ್ಯಾನ್ಡ್. ಅದ್ಮೇಲೆ ಆ ಪರ್ಸನ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವು ಸಲ ಆಡ್ದೇನೂ ಇರ್ತಾರೆ. ನಾನು ಕೆಲಸ ಮಾಡಿದ ಸೀಸನಲ್ಲಿ, ಸೆಕೆಂಡ್ ಸೀಸನ್ನಲ್ಲಿ ಅಂಥ ಜಗಳ ಅಂತೆಲ್ಲ ಆಗೇ ಇಲ್ಲ ಗೊತ್ತಾ. ಇವರು ಅಕುಲ್ ಅವರು ಮತ್ತು ಸೃಜನ್ ಅವರೆಲ್ಲ ಇದ್ದಿದ್ದ ಸೀಸನು ಅಂಥ ಏನು ಅಯ್ಯೋ ಅಂತೆಲ್ಲ ಆಗೋ ಜಗಳನೇ ಆಗಿಲ್ಲ ಆ್ಯಕ್ಚುಲಿ ಸ್ಪೀಕಿಂಗ್ ಅಲ್ವಾ. ಆಕ್ಚುಲಿ ಅದು ಸ್ವಲ್ಪ ವರ್ಕೌಟ್ ಆಗಿಲ್ಲ ಅನ್ಸುತ್ತಲ್ವಾ ಆ ಸೀಸನ್ ಮೇ ಬಿ, ಕಂಪ್ಯಾರಿಟಿವ್ಲಿ ಬೇರೆ ಈ ಬಿಗ್ ಬಾಸ್ ಕಂಪೇರ್ ಮಾಡಿದ್ರೆ ಅವಾಗ ಏನು. ಬಟ್ ಟಾಸ್ಕ್ ಅದೇ, ಈಗ ಜಗಳ ಆಡ್ತಿದ್ದಾರೆ ಅಂದ್ರೆ ವಾಪಸ್ ಎಲಿಮಿನೇಷನ್ ಟಾಸ್ಕ್ ಕೊಟ್ಟು ಆ ಫೋಟೋ ಎಲ್ಲ ಸುಟ್ಟಾಗೋದೆಲ್ಲ ಮಾಡಿ ಇನ್ನೊಂದ್ ಸ್ವಲ್ಪ ಅದು ಉರಿಯತ್ತವಾಗ ಬೆಂಕಿ ನಮ್ಮೊಳಗಡೆನು ನನ್ನ ಫೋಟೋ ಸುಟ್ಟಾಕಲ್ಲ ಹೇಳು ಅಂತ. ಅದು ಆಮೇಲೆ ಇನ್ನೊಂದು ಏನು ಗೊತ್ತಾ, ಅರ್ಥ ಮಾಡ್ಕೋಬೇಕೇನು ಅಂತಂದರೆ ಇಟ್ ಈಸ್ ಅ ಕ್ಲೋಸ್ ಸೆಟಪ್. ಒಂದೇ ಮನೆಯಲ್ಲಿ ನಾವು ನಮ್ಮ ಅಪ್ಪ ಅಮ್ಮಂದ್ರ ಜೊತೆನೇ ನೀನು ಬರೀ ಕೋವಿಡ್ ಟೈಮಲ್ಲಿ ಎಷ್ಟು ಜನ ಡೈವರ್ಸ್ ಮಾಡ್ಕೊಂಡಿಲ್ಲ, ಏನಕ್ಕೆ ಮಾಡ್ಕೊಂಡು ಹೇಳಿ, ಎಲ್ಲ ಒಂದೇ 4 ಗೋಡೆ ಮಧ್ಯದಲ್ಲಿ ಕೂತು ಅವ್ರ ಮಕ್ಕ ಅವರೇ ನೋಡಿಕೊಂಡು ಬೇರೆ ಇನ್ನೇನು, ಅಟ್ಲೀಸ್ಟ್ ನಮ್ಗೆ ಸೋಷಿಯಲ್ ಮೀಡಿಯಾ ಇತ್ತು, ಅಲ್ಲಿ ಫೋನ್ ಇಲ್ಲ, ಟಿ ವಿ ಇಲ್ಲ, ನಮ್ಮ ಮನೆಯವ್ರುಗಳು ಯಾರೂ ಇರಲ್ಲ ಅಲ್ಲಿ. ಸೊ ನೀನು ಯಾವ್ಯಾವುದೋ ಆಯಾಯಿಂದ ಬಂದಿರೋವಂಥ ಆಯಮ್ಗಳಿಂದ ಬಂದಿರೋ ಅಂಥವ್ರನ್ನ ಕರ್ಕೊಂಬಂದ್ಬಿಟ್ಟು ಒಂದು ಜಾಗದಲ್ಲಿ ಬಿಟ್ಬಿಟ್ಟು ಇರಿ ಇನ್ಮೇಲೆ ನೀವೆಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ಅಂತ ಅಂದ್ಬಿಟ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ನಾಟಕ ಮಾಡ್ಬೋದು, ಒಂದು 2 ವೀಕ್ ಮಾಡ್ಬೋದು, ಆಮೇಲೆ ಅದು 2 ವೀಕ್ಸು ಚಾನ್ಸೇ ಇಲ್ಲ. ಬಿಕಾಸ್ 24 ಗಂಟೆ ರೋಲ್ ಆಗ್ತಿರುತ್ತೆ ಕ್ಯಾಮ್ರಾ. 2 ದಿನಕ್ಕಿಂತ ಜಾಸ್ತಿ ಅವ್ರು ಯಾರು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಜಗಳನೂ ಆಡ್ತಾರೆ, ದುಃಖನೂ. ಎಷ್ಟೊಂದು ಜನ ಜಗಳ ಆಡ್ಕೊಂಡಿರೋ ಫ್ರೆಂಡ್ಸ್ಗಳು ಆಗಿರೋವಂಥದ್ದಿದೆ ಬಿಗ್ ಬಾಸ್ ಒಳಗಡೆ. ಅದೆಲ್ಲ ಎಷ್ಟು ಕ್ರಿಯೇಟಿವಿಟಿಗಳೆಲ್ಲ ನಡೆದು ಬಿಟ್ಟಿದೆ. ಸೊ ಅದು ತುಂಬ ನ್ಯಾಚುರಲ್ ಆಗಿ ಸಹಜವಾಗಿ ಬರುವಂಥ ರೆಸ್ಪಾನ್ಸಸ್ಸು ಅಥವಾ ರಿಯಾಕ್ಷನ್ಗಳು ಅಲ್ಲಿ ಒಳಗಡೆ ಕಂಟೆಸ್ಟೆಂಟ್ಸ್ದು. ಯಾರು ಹಂಗೆ ಏನೋ ಯಾವುದೋ ಒಂದು ಇದರಲ್ಲಂತೂ ಅಲ್ಲಿ ಸ್ಟೋರ್ ರೂಮಿಂದ ಬಂದ್ಬಿಟ್ಟು ಯಾರೋ ಹೇಳ್ಕೊಡ್ತಾ ಇದ್ದಾರೆ ಪಾರ್ಟಿಸಿಪೇಟ್, ಏನೂ ಆಗಲ್ಲ ಹಂಗೆಲ್ಲ. ಬಟ್ ನಿಮಗೆ ಹೋಗಕ್ಕೆ ಬಿಡಲ್ಲ, ಹೇಳ್ತಿಲ್ವಾ, ಹೋಗಕ್ಕೆ ಯಾರನ್ನು ಬಿಡಲ್ಲ. ಮತ್ತೆ ಬರೋರ್ಗು ಇದು ಕಣ್ಣಿಗೆಲ್ಲ ಕಟ್ಟಿ ಫುಲ್ಲು ಮಾತಾಡಂಗಿಲ್ಲ ಎಲ್ಲ ಕಳಿಸ್ತಾರಲ್ಲ. ಹೆಂಗ್ ಗೊತ್ತಾ, ಟು ಅನ್ ಎಕ್ಸ್ಟೆಂಟ್ ವೇರ್ ಐ ಟೆಲ್ ಯು, ಕ್ಯಾರವಾನ್ ಇಂದ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕ್ಯಾರವಾನಲ್ಲಿ ಕಟ್ಬಿಟ್ಟಿರ್ತಾರೆ, ಕಟ್ಬಿಟ್ಟು ಕೈ ನಿಧಾನಕ್ಕೆ ಇಳಿಸ್ಕೊಂಬಂದು ಕಂಟೆಸ್ಟೆಂಟ್ಸ್ನ ಸ್ಟೇಜ್ ಮೇಲೆ ಕರ್ಕೊಂಬಂದ್ಬಿಟ್ಟು ದಾರ ಹಿಂಗೆ ಬಿಚ್ಚೋದು ಸ್ಟೇಜ್ ಹಿಂಗೆ ಎಂಟ್ರಿನಲ್ಲಿ. ಸ್ಟೇಜಿಂದ ಮನೆ ಕರ್ಕೊಂಡು ಹೋಗ್ತಾರಲ್ವಾ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುತ್ತಲ್ಲ, ಅಂದರೆ ಅಲ್ಲಲ್ಲೇ ಇರುತ್ತಲ್ಲ ಪಕ್ಕದಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗುವಾಗ್ಲೂ ಕಟ್ಟಿರ್ತಾರೆ ಗೊತ್ತಾ. ಸೊ ಎಲ್ಲಿಂದ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋ ಇದೇ ಇರಲ್ಲ, ಕ್ಲೂನೇ ಇರಲ್ಲ ಅವ್ರಿಗೆ. ಹೆಂಗಿರುತ್ತೆ ಹೊರಗಡೆ ಅನ್ನೋ ಐಡಿಯಾನೂ ಇರಲ್ಲ ಅವ್ರಿಗೆ. ಆಮೇಲೆ ಯಾರು ಇದ್ದಾರೆ ಅನ್ನೋ ಐಡಿಯಾನೂ ಗೊತ್ತಿರಲ್ಲ. ನನ್ನ ಜೊತೆಗೆ ಇವಾಗ ಎಷ್ಟೊಂದು ಕ್ಯಾರವನ್ಸ್ ಇರುತ್ತೆ, ಒಂದು 10-15 ಜನ ಒಳಗೆ ಹೋಗ್ತಾರೆ ಅಂತಂದರೆ ಅಷ್ಟು ಕ್ಯಾರವನ್ಸ್ ಇರುತ್ತಲ್ವಾ. ಒಬ್ರಿಗೂ ಒಂದು ಕ್ಯಾರವನಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರಲ್ಲ, ಅವ್ರಿಗೂ ಆಚೆ ಹೋಗಕ್ಕೆ ಬಿಡಲ್ಲ. ಅಲ್ಲಿಂದನೇ ಆಲ್ರೆಡಿ ಒಂದಿಬ್ರು ಇರ್ತಾರೆ, ಅಲ್ಲಿ ಟೀಮಿಂದ ಇರ್ತಾರೆ. ಸೊ ತುಂಬ ಡಿಸ್ಕ್ರೀಟಾಗಿ ನಡೆಯುವಂಥ ಪ್ರಾಸೆಸ್ ಇದು ಅಲ್ವಾ. ಎಷ್ಟು ಬಟ್ ನನಗೆ ಅದೊಂದು ತಮಾಷೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಕಲರ್ ಕೋಡಿಂಗ್ ಅಲ್ಲಿ, ಡ್ರೆಸ್ಸಿಂಗ್ ಅಲ್ಲಿ ಅವರು ಕಂಡಿಡ್ದು ಬಿಡ್ತಾರೆ ಅಂತ. ಯಾರೀಗ ಗ್ರೀನ್ ರೆಡ್ ಡ್ರೆಸ್ ಹಾಕಿದ್ರೆ, ರೆಡ್ ಹಾಕಿದ್ರೆ ಡೇಂಜರ್ ಅಲ್ಲಿ ಇದಾರೆ ಅಂತ ಕ್ಲೂ ಅಂತೆ ಕಾಸ್ಟ್ಯೂಮ್ ಡಿಸೈನರ್ಸ್. ಸೊ ಇಂಥದ್ದೆಲ್ಲ ಆ ತರ ಲಾಜಿಕ್ ಎಲ್ಲ ನಡೀತಿತ್ತ ಮುಂಚೆ? ಅವಾಗ ನಿಜವಾಗ್ಲೂ ಇರ್ಲಿಲ್ಲ. ನಮ್ಗಂತೂ ನಮ್ಗೆ ಮಾಡಂಗಿಲ್ಲ ಬಿಡಿ. ಅದೇ ಏನ್ ಮಾಡಕ್ಕಾಗುತ್ತೆ ಅಲ್ವಾ, ಏನು ಮಾಡಕ್ಕಾಗಲ್ಲ. ಅಷ್ಟೊತ್ತಿಗೆ ಆಲ್ರೆಡಿ ಸಂಬಂಧಗಳು ಬಿರುಕಾಗೋಂಥದ್ದಾಗೋಗಿರುತ್ತೆ, ಅಥವಾ ಫ್ರೆಂಡ್ಸ್ ಆಗೋಗಿರ್ತಾರೆ. ಅವಾಗ ಬಂದ್ಬಿಟ್ಟು ಇನ್ನೇನು ಅವ್ರೇನು ಐ ಡೋಂಟ್ ಥಿಂಕ್. ನೋಡಿ ಎಷ್ಟು ಒಳ್ಳೆ ಯೋಚನೆ ಅಲ್ಲ ಅದು. ಸುದೀಪ್ ಸರೇ ಹೇಳಿದ್ರು ನೀವು ಕಲರ್ ಕೋಡಿಂಗ್ ಎಲ್ಲ ಮಾಡ್ಕೊಂಡ್ ಬರೋದು ಬೇಡ ಅಂತ ಅಲ್ವಾ. ಅದು ನನಗೆ ಒಂದೇ ಸಲ ಶಾಕ್, ಓ ಮೈ ಗಾಡ್ ಇಷ್ಟೆಲ್ಲ ತಲೆ ಓಡಿಸ್ತಾರಲ್ಲ ಕಂಟೆಸ್ಟೆಂಟ್ಸ್ ಅಂತ. ಮೇ ಬಿ ನನ್ಗನ್ಸೋದೇನು ಅಂದ್ರೆ ಅದೊಂದು ಇಟ್ಸ್ ಅ ಗೇಮ್ ಶೋ, ಅದೊಂದು ಆಟದ ಕಾರ್ಯಕ್ರಮ, ಅದನ್ನ ಆಟದ ಥರ ತಗೋಬೇಕು.
ಹಂಗಂಬಿಟ್ಟು ನಾವು ಒಳಗಡೆ ಹೋಗ್ಬಿಟ್ಟು ನಾಟಕ ಮಾಡೋ ಅಂತಿಲ್ಲ, ಹಂಗಲ್ಲ ಹೇಳೋದು. ಪ್ಲೇ ಇಟ್ ಆಸ್ ಅ ಗೇಮ್. ಸೋತ್ವಿ, ಒಂದು ವಾರಕ್ಕೆ ಆಚೆ ಬಂದರೆ ಬಂದ್ವಿ, ಏನು ಮಾಡಕತ್ತೀವಿ ಇವಾಗ? ಇಟ್ಸ್ ಎಕ್ಸ್ಪೀರಿಯನ್ಸ್ ಅಲ್ವಾ? ನಿಜ. ತೀರಾ ಎಲ್ಲದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಡ್ಬಾರ್ದು ಮನುಷ್ಯರು. ನಾವು ಅದೇ ಮಾಡೋದು. ಅದು ನಿಜ. ಬಟ್ ನಿಮಗೆ ಆಫರ್ ಬಂದರೆ ಹೋಗ್ತೀರಾ ಬಿಗ್ ಬಾಸ್? ಏನು ಗೊತ್ತಾ, ಬಂದಿತ್ತು ಒಂದು ಹೈಂಡ್ ಸೈಡ್ ನನಗೆ 2 years ಬ್ಯಾಕ್ ಅನ್ಸುತ್ತೆ. ಗಿಲ್ಲಿ ಅವ್ರ ಸೀಸನ್ಗಲ್ಲ, ಅದ್ರದ್ದು ಈ ಸೀಸನ್. ಪ್ರೀವಿಯಸ್ ಸೀಸನ್ ಯಾರಿದ್ದು ಹೇಳಿ? ಮಂಜು ಪಾವಗಡ ಅವರೆಲ್ಲ ನಾಪ್ಕೊ ಬರ್ತಿಲ್ಲ ನನಗೆ. ಗಿಲ್ಲೀಸ್ ಪ್ರೀವಿಯಸ್ ಸೀಸನ್ ಬೇಸಿಕಲಿ ಅದಕ್ಕೆ ಅನ್ಸುತ್ತೆ, ಅದಕ್ಕೆ ಬಂದಿತ್ತು. ಮೇ ಬಿ ನನ್ನ ಲೈಫು ತುಂಬ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತಂದ್ಬಿಟ್ಟು ನನ್ನ ಒಳಗಡೆ ಕರೀಲಿಲ್ಲ ಅವರು. ಅಂದರೆ ಏನು, ಅವರು ಒಂದಷ್ಟು ಇಂಟರ್ವ್ಯೂ ಪ್ರಾಸೆಸ್ ಮಾಡ್ತಾರೆ ಆಯಿತಾ, ಚಾನಲಿಂದ ಇಂಟರ್ವ್ಯೂ ಮಾಡ್ತಾರೆ. ಪರಮ್ ಸರ್ ಇಂಟರ್ವ್ಯೂ ಮಾಡಿ. ಪರಮ್ ಸರ್ ನನಗೆ ತುಂಬ ಮುಂಚಿಂದನೂ ಪರಿಚಯ. ಅವ್ರು ಓಕೆ ಅಂದರು. ಅದಾದಮೇಲೆ ಬಾಂಬೆ ಟೀಮ್ ಒಂದು ಇಂಟರ್ವ್ಯೂ ಮಾಡುತ್ತೆ ಎಂಡಮೋಲ್. ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಸೊ ವಾಟ್ ಡು ಯು ಡೂ ವೆನ್ ಯು ಗೆಟ್ ಆ್ಯಂಗ್ರಿ, ಹೌ ವುಡ್ ಯು ರಿಯಾಕ್ಟ್ ಇಫ್ ಸಂಬಡಿ ಯಾರಾದರೂ ನಿಮ್ಗೆ ಏನಾದ್ರು ಪ್ರೇರೇಪಿಸಿದ್ರೆ ನೀವೇನು ಮಾಡ್ತೀರಾ? ಸ್ಟಾರ್ಟಿಂಗಲ್ಲೆಲ್ಲ ನಾನೇನಕ್ಕೆ ಜಗಳ ಆಡಲಿ, ಸುಮ್ಮನೆ ಕಾಲು ಕೆರ್ಕೊಂಡೆ ಅವಾಗಲೇ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ನನ್ನ ಪಾಡಿಗೆ. ನಾನು ತೀರೋ ಕೋಪ ಬಂದರೆ ಬೈದಾಡ್ತೀನಿ, ನನಗೆ ಗೊತ್ತಿಲ್ಲ. ನನಗೆ ಇವಾಗ ಒಂದು ಕಾಂಪಿಟೇಷನ್ ಬರುತ್ತೆ, ಆವಾಗ ಯಾರೋ ಚೀಟ್ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು, ಅವಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತಂದು ಕಾಯ್ತೀನಿ. ವೀಕೆಂಡ್ವರೆಗೂ ಕಾಯ್ತೀನಿ. ಅವ್ರು ಬಂದಮೇಲೆ ಸುದೀಪ್ ಅವ್ರ ಹತ್ರ ಮಾತಾಡ್ಕೊತೀನಿ, ಹಿಂಗೆ ಮಾಡಿದ್ರಲ್ಲ ಸರಿನಾ ಅಂತ. ಅವ್ರಿಗೆ ಮೋಸ್ಟ್ಲಿ ಅನ್ಸಿರ್ತೀವಿ, ಯಾರು ಒಳ್ಳೆ ಏನು ಒಂದು ಜಗಳ ಆಡಲ್ಲ, ಒಂದು ಆಡಲ್ಲ, ಕೋಪ ಮಾಡ್ಕೊಡಲ್ಲ ಅಂತೇಳಿ ಕಿರ್ಚಲ್ಲ ಅಂತ ಏನು ಕಳ್ಸೋದು ಇವಳನ್ನ ಒಳಗಡೆ ಅನ್ಕೊಂಡು ಅನ್ಕೊಳ್ತಾರೆ. ಯಾಕಂದ್ರೆ ಚೀಟ್ ಮಾಡಿದಾಗ ಯಾರಿಗಾದ್ರೂ ಸರಿಯಾಗಿ ಕೋಪ ಬರ್ಬೇಕು. ನಾನು ಸುದೀಪ್ ಸರ್ ಹತ್ರ ಮಾತಾಡ್ತೀನಿ ಅಂದರೆ ಸ್ವಲ್ಪ ಏನು ಮಾಡೋದು. ನಾನು ಏನಂದೆ ಗೊತ್ತಾ, ನನಗೆ ಇವಾಗ ಕೂತ್ಕೊಂಡ್ಬಿಟ್ಟು ನೀನು ಅವಾಗ ಹೆಂಗೆ ಮಾಡ್ತೀಯ ಅಂದರೆ, ನಂಗೆ ಇದುವರೆ ತನಕ ನಂಗೆ ಯಾರು ಚೀಟಿಂಗ್ ಮಾಡಿಲ್ಲ. ಸೊ ನಂಗೆ ಗೊತ್ತಿಲ್ಲ ನಾನು ಹೆಂಗೆ ರಿಯಾಕ್ಟ್ ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನಂಗೆ ಜಗಳ ಆಡಬೇಕು ಅಂತ ಅನ್ಸ್ದಾಗ ಆಡ್ತೀನೇನೋ, ಯಾವನು ಗೊತ್ತು, ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ ಅಂತಂದೆ. ಐ ಡೋಂಟ್ ನೋ. ನಿಂಗೆ ತುಂಬ ದುಃಖ ಆದಾಗ ನೀನು ಏನು ಮಾಡ್ತೀಯಾ ನೀನು ಜನರಲಿ ಲೈಫಲ್ಲಿ? ತುಂಬ ದುಃಖ ಆದಾಗ ಹತ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಹತ್ಬಿಡ್ತೀನಿ, ಸಮಾಧಾನ ಆಗುತ್ತೆ. ಯಾರ ಮೇಲೂ ಏನು ಅದನ್ನು ಹಾಕಲ್ವಾ? ಜನರಲಿ ಹಾಕಲ್ಲ. ನಾನಷ್ಟಕ್ಕೆ ನಾನು ಹತ್ಕೊಂಡು ನಾನು ಸಮಾಧಾನ ಮಾಡ. ಮತ್ತು ಅದು ಬೋರಿಂಗ್ ಅಲ್ವ ಅವ್ರಿಗೆಲ್ಲ ಪಾಪ, ಅದಕ್ಕೆ ಮೋಸ್ಟ್ಲಿ ತೊಗೊಂಡಿಲ್ಲ. ಅದು ನಿಮಗೆ ಗೊತ್ತಿತ್ತು ಅಲ್ಲಿ ಹೆಂಗೆ ಕಂಟೆಂಟ್ ವರ್ಕ್ ಆಗುತ್ತೆ ಅಂತ. ಒಳ್ಳೆ ಕತೆ. ಅಲ್ಲೇ ವರ್ಕ್ ಮಾಡಿ ವಾಪಸ್ ಅಲ್ಲಿಗೆ ಹೋಗಕ್ಕೆ ಇಂಟರ್ವ್ಯೂ ಬೇರೆ. ಅದಕ್ಕೆ ನನಗೆ ಆಮೇಲೆ ಇನ್ನೊಂದು ಮಜಾ ಅಂದರೆ, ನಂಗೆ ಅಲ್ಲಿ ಇಂಟರ್ವ್ಯೂ ಮಾಡಿದವ್ರು ಯಾರಿದ್ದಾರೆ, ನನ್ನ ಫ್ರೆಂಡು. ನಾನು ಅಲ್ಲಿ ಬಾಂಬೆನಲ್ಲಿ ನಾವೆಲ್ಲ ಏನು ಅವಾಗ ಇದು ಲೋನಾವ್ಲಾನಲ್ಲಿ ಇದ್ದಿದ್ದು ಸೆಕೆಂಡ್ ಸೀಸನ್ನು. ಲೋನಾವ್ಲಾನಲ್ಲಿ ಫಸ್ಟ್ ಸೆಕೆಂಡ್ 2 ಸೀಸನ್ ಅಲ್ಲೇ ನಡೆದಿದ್ದು. ಅಲ್ಲಿ 4 ತಿಂಗಳು ಅಲ್ಲೇ ಇದ್ವಿ. ಫುಲ್ ಮಜಾ ಆಯಿತು. ಅಲ್ಲಿ ಸೈಡ್ ಬೈ ಸೈಡ್ ಹಿಂದಿದು ಬಿಗ್ ಬಾಸ್ ನಡೀತಿತ್ತು, ಸಲ್ಮಾನ್ ಖಾನ್ ಅವ್ರದ್ದು. ಸೊ ಆ ಟೀಮಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಇವನು. ಅಲ್ಲಿ ಕ್ರಿಯೇಟಿವ್ ಕನ್ಸಲ್ಟೆಂಟು. ನಮಗೆಲ್ಲ ತುಂಬ ಫ್ರೆಂಡ್ ಅವನು ಅಲ್ಲಿ. ಇವಾಗ ಟಚಲ್ಲಿ ಇಲ್ಲ ಆಫ್ಕೋರ್ಸ್. ನಾನು ಬಂದಿದ ತಕ್ಷಣ ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ಮಾಡಿದ್ದು. ಅರೆ ತೂ ಕ್ಯಾ ಕರ್ರಿ ನಾನೇನಲ್ಲಿ ಒಳಗಡೆ ಕಳಿಸ್ಬೇಕಂತೆ ನೋಡು ಅಂತ ನಾನು. ಆಮೇಲೆ ಟೀಕ್ ಬಿ ಸೀರಿಯಸ್ಲಿ ಕರ್ತೆ ಇಂಟರ್ವ್ಯೂ ಕರೋ ಅಂತಂದೆ. ಹಿಂಗೆಲ್ಲ ಕೇಳ್ಬಿಟ್ಟು ತುಮಕು ಕ್ಯಾ ಬೇಜು ಯಾರು ಅಂದರ್ ಅಂತ. ನನಗೆ ಕ್ಯಾ ಬೇಜು ಅಂದರೆ ನಂಗೆ ಗೊತ್ತಿಲ್ಲ ಗುರು, ನಮ್ಮವ್ರು ಕೇಳಿದ್ದಾರೆ ಬರ್ತೀಯ ಅಂತ. ನಾನು ಅಂದಿದ್ದೀನಿ. ನೀನು ಕಳಿಸಿ ಇಲ್ವೋ ನೀನು ಬಿಟ್ಟಿರೋದು ಅಂತಂದೆ. ಕೊನೆಗೆ ಮೋಸ್ಟ್ಲಿ ಅನ್ಸಿರುತ್ತೆ ಇವಳು ಇದು ವರ್ಕೌಟ್ ಆಗಲ್ಲ ಅಂತ, ತುಂಬ ಸೈಲೆಂಟಾಗಿ ಇದು ಬಂದ್ಬಿಡ್ತಾಳೇನೋ, ಬೇಡ ಅಂತ ಅನ್ಕೊಂಡು. ಬಟ್ ಇರ್ಲಿ, ನೆಕ್ಸ್ಟ್ ಟೈಮ್ ಹೋದಾಗಂತೂ ನಾವು ಹೇಳ್ಬೋದು ಓಕೆ ಎಷ್ಟು ಅಪೂರ್ವ ಜಗಳ ಮಾಡ್ತಾರೋ ಇಲ್ವೋ ಅಂತ ನೋಡ್ಬೋದು, ವೆಯ್ಟ್ ಮಾಡ್ಬೋದು. ಎಸ್, ನಾನು ವೆಯ್ಟ್ ಮಾಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಇಫ್ ಐ ವುಡ್. ನಂಗೆ ಮತ್ತೊಂದ್ಸಲ ಏನಾದ್ರು ಬಂದ್ರೆ ನಂಗೆ ಗೊತ್ತಿಲ್ಲ ನಾನು ಹೋಗ್ತೀರಾ ಇಲ್ವಾ ಅಂತ ನಂಗೆ. ಬಟ್ ನಿಂಗೆ ಹೋಗ್ಬಾರ್ದು ಅನ್ನೋದೇನಿಲ್ಲ ನಿಮ್ಗೆ? ಒಂಥರ ಅದ್ರ ಕಡೆಗೇನೆ ಜಾಸ್ತಿ ಅನ್ಕೊಳ್ಳಿ. ಹೋಗಬೇಕು ಅನ್ನೋದಕ್ಕಿಂತ ಹೋಗೋದು ಬೇಡ ಅನ್ನೋದೇ ಜಾಸ್ತಿ. ಯಾಕೆ ಸುಮ್ಮನೆ ಅಂತ? ಯಾಕಂದ್ರೆ ನೀವು ತುಂಬಾ ಪಬ್ಲಿಕ್ ಇರಕ್ಕೆ ಇಷ್ಟಪಡಲ್ಲ ಅನ್ನೋದು ಕಾರಣ. ಆಮೇಲೆ ಏನೋ ಒಂದು ಸಂಪಾದನೆ ಮಾಡ್ಕೊಂಡಿರ್ತೀವಿ. ಸಂಪಾದನೆ ದುಡ್ಡಲ್ಲ, ಅಂದರೆ ಒಂದು ಪ್ರೀತಿ, ಒಂದು ಇಮೇಜ್ ಅಂತಲ್ಲ. ಅಲ್ಲಿ ಹೋಗ್ಬಿಟ್ಟು ನಾನು ಏನೋ ಒಂದಕ್ಕೆ ಯಾವುದಕ್ಕೋ ಕೋಪ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಳೇನಪ್ಪ ಇವಳು ಹಿಂಗಾಡ್ತಾಳೆ ಅಂತ ಅನ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಐ ಡೋಂಟ್ ನೋ. ಅದೊಂಥರ ಬ್ಲಾಕೇಜ್ ಅನ್ಸುತ್ತೆ ನನಗೆ ತಲೆಯಲ್ಲಿ. ಆ ಟೈಮಿಗೆ ಏನು ಮಾಡ್ತೀನೋ ನಿಜವಲ್ಲೂ ಗೊತ್ತಿಲ್ಲ. ಏನಾದ್ರು ಬಂತು ಅಂತಂದರೆ ಅವಾಗ ನೋಡೋಣ. ನಾವು ವೇಟ್ ಮಾಡ್ತಿರ್ತೀವಿ. ಆಮೇಲೆ ಅಪೂರ್ವ ಹೋದ್ರೆ ನಮಗೂ ಖುಷಿ ಆಗುತ್ತೆ. ಆಮೇಲೆ ನಾವು ವೋಟ್ ಮಾಡಕ್ ಶುರು ಮಾಡ್ತೀವಿ. ಪ್ರಮೋಷನ್ ಈಗಲೇ. ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡ್ಬರ್ತೀನಿ, ಕಳಿಸ್ಬಿಡಿ ಆಯ್ತು. ಯಾರಾದ್ರೂ ಬಟ್ಟೆ ಬ್ಲ್ಯಾಕ್ ರೆಡ್ ಎಲ್ಲೋ ಎಲ್ಲ ನಾನು ಕ್ಲೂ ಕೊಡ್ತಿರ್ತೀನಿ. ಸುಮ್ಮನೆ ಆ ಡ್ರೆಸ್ ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಅಲ್ಲ, ನಂಗೆ ಒಂದು ಲಾಜಿಕ್ ಅರ್ಥ ಆಗಿಲ್ಲ. ಬ್ಲ್ಯಾಕ್ ರೆಡ್ ಗ್ರೀನ್ ಹಾಕಿದ್ರೆ ಏನ್ ಗೊತ್ತಾಗುತ್ತೆ ಅಂತ. ಮೇ ಬಿ ಏನೋ ಟಾಪಿಕ್ ಇರ್ಬೋದು ಅವರು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರೆಡ್ ಅಂತ ಅನ್ಕೊಳ್ಳಿ. ನಾನು ಇಮ್ಯಾಜಿನ್ ಮಾಡ್ಕೋತಿರೋದು. ರೆಡ್ ಅಂದ್ರೆ ಡೇಂಜರ್ ಅಂತಂದ್ರೆ ಹೊರಗೆಲ್ಲ ನಿನ್ನ ಬಗ್ಗೆ ಸ್ವಲ್ಪ
ಅಂದರೆ ಖುಷಿಯಾಗಿಲ್ಲ, ಏನೋ ಒಂಥರ ದೇ ನಾಟ್ ಹ್ಯಾಪಿ ಅಂತ ಹೇಳೋದಕ್ಕೆ ಅಂತ ಅನಿಸುತ್ತೆ. ಲೆಟ್ಸೇ ಎಲ್ಲೋನೋ ಗೋಲ್ಡನೋ ಕಳ್ರೆ ಸಾಕಾದಾಗ ಆಡ್ತಿದ್ಯಾ, ಹಿಂಗೆ ಆಡೋ ನೀನು ಅಂತ ಹೇಳೋ ಥರ ಇರಬಹುದು. ನನ್ನ ಬ್ರೈನ್ ಯೂಸ್ ಮಾಡ್ತಾಯಿದ್ದೀನಿ, ನಂಗೆ ಗೊತ್ತಿಲ್ಲ. ಬಟ್ ಎಸ್ ಅಲ್ಲ, ಲಾಜಿಕ್ ಎಲ್ಲ ಚೆನ್ನಾಗಿದೆ, ಹಿಂಗೆಲ್ಲ ವರ್ಕ್ ಮಾಡಕ್ಕೆ ಟ್ರೈ ಮಾಡಿದಾರಲ್ಲ. ಬಟ್ ಎಸ್, ಬಿಗ್ ಬಾಸ್ ಅದಕ್ಕೆ ತುಂಬಾ ಜನರಿಗೂ ಇಷ್ಟ ಆಗ್ತಿರೋದು. ಅದೆಲ್ಲ ನಮ್ಮ ಕತೆ, ಅದೇ ನಾವು ಆಗ್ಲೇ ಮಾತಾಡ್ದಂಗೆ ನಮ್ಮ ಕತೆ ಅಲ್ಲದೆ ಇದ್ರೆ ಬೇರೆಯವ್ರ ಕತೆ ನಮ್ಗೆ ಯಾವತ್ತೂ ಖುಷಿನೇ ಕೊಡುತ್ತೆ. ಬಟ್ ಎಸ್, ನೀವು ಈಗ ಹೊಸೊಬ್ರು ಬರ್ತಾರಲ್ಲ ಇಂಡಸ್ಟ್ರಿಗೆ, ಅವ್ರಿಗೊಂದು ಒಳ್ಳೆ ಟಿಪ್ಸ್ ಕೊಡೋದಂದ್ರೆ ಬರ್ಬೇಕಾ ಬೇಡವಾ? ಅವರು ಬರಬೇಕು, ಖಂಡಿತ ಬರಬೇಕು. ಅಂದರೆ ಇಷ್ಟ ಇದ್ದು, ಪೇಷನ್ಸ್ ಇದ್ದು, ಆಮೇಲೆ ಸೀರಿಯಸ್ ಆಗಿ ತೊಗೊಂಡ್ರೆ ದಯವಿಟ್ಟು ಬನ್ನಿ. ಯಾಕೆ ಅಂತಲೇ ನಂಗೆ ತುಂಬ ಜನ ಗೊತ್ತಿದ್ದಾರೆ, ವೆರಿನ್ ದೇ ಆಸ್ಕ್ ವೀಕೆಂಡ್ಸ್ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಇರುತ್ತಾ, ವೀಕೆಂಡ್ಸ್ ಮಾತ್ರ ಆ್ಯಕ್ಟ್ ಮಾಡ್ಬೋದಾ ಅಂತ ಅಂದ್ಕೊಂಡು, ನಾನು ವೀಕೆಂಡ್ಸ್ ಮಾತ್ರ ನಿನ್ನ ಆಫೀಸಿಗೆ ಬರ್ತೀನಿ ಅಂತ ಸಂಬಳ ಕೊಡ್ತಾರಾ ಅಂತ ಅಂತೀನಿ. ಅವ್ರ ಆಫೀಸಲ್ಲಿ IT ಅವರೆಲ್ಲ ಹಂಗೆ ವೀಕೆಂಡ್ಸ್ ವರ್ಕ್ ಮಾಡೋವಂಥ ಜಾಗ ಅಲ್ಲ ಇದು. ಅಂದರೆ ಇಟ್ ಈಸ್ ಅ ಪ್ರೊಫೆಷನ್. ಆ್ಯಕ್ಟಿಂಗು, ಸಿನಿಮಾ ಡೈರೆಕ್ಷನ್ ಆಗಿರ್ಬೋದು, ಇದೆಲ್ಲ ಇಟ್ ಈಸ್ ಅ ಸೀರಿಯಸ್ ಜಾಬ್. ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್ ಎಟ್ ದಿ ಎಂಡ್ ಆಫ್ ದ ಡೇ. ಬಹಳಷ್ಟು ಟ್ರಾನ್ಸಾಕ್ಷನ್ಗಳಾಗುತ್ತೆ ಇಲ್ಲಿ. ನಮ್ಮ ಇಂಡಿಯಾನಲ್ಲಿ ಎಸ್ಪೆಷಲಿ ಕ್ರಿಕೆಟು ಮತ್ತು ಸಿನಿಮಾ ಮಾಡೋಷ್ಟು ದುಡ್ಡು ಇನ್ಯಾವ ಬೇರೆ ಬಿಸ್ನೆಸ್ ಮಾಡಲ್ಲ. ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಇಟ್ ಈಸ್ ಎ ಹ್ಯೂಜ್ ಪ್ಲೇಸ್. ಬಟ್ ನೀನು ಅಲ್ಲಿ ನಿನಗೆ ಇರಬೇಕು ಅಂತಂದರೆ ನಿಜವಾಗ್ಲೂ ಒಂದು ಇಷ್ಟ ಇರಬೇಕು ನಿನಗೆ. ನೀನು ಏನು ಮಾಡ್ತಿದ್ದೆ ಅದು ಇಷ್ಟ ಇರಬೇಕು, ಅವಶ್ಯಕತೆ ಇರಬೇಕು, ಹಂಗರ್ ಇರಬೇಕು, ಪ್ಯಾಷನ್ ಇರಬೇಕು. ಏನೋ ಸುಮ್ಮನೆ ಬಂದರೆ ಮಾಡ್ತೀನಿ ಅಂತ ಹಾಗೆಲ್ಲ ಇದ್ರೆ ಆಗಲ್ಲ. ಸೊ ಇದಿಷ್ಟು ಇದ್ದು ಆಮೇಲೆ ಹಣಕ್ಕೋಸ್ಕರ ಇಲ್ಲಿಗೆ ಬಂದರೆ ಅದು ಕಷ್ಟ. ಹಣ ಇಮಿಡಿಯೇಟಾಗಿ ಖಂಡಿತ ಸಿಗಲ್ಲ. ಸೊ ಇಷ್ಟೆಲ್ಲ ಇಟ್ಕೊಂಡು, ಬಟ್ ನಂದೇನು ಅಂತಂದರೆ ಯಾವುದಾದ್ರೂ ಒಂದು ರೀತಿಯಿಂದ ಒಂದು ಎಜುಕೇಷನ್ ಮುಗಿಸ್ಕೊಂಡು ಬನ್ನಿ ಅಂತ ನಾನು ಹೇಳೋದು. ಅಂದರೆ ಏನೋ ಡಿಗ್ರಿ ಇಟ್ಕೊಂಡು ಬನ್ನಿ ಅಂತಲ್ಲ, ಯಾವುದೇ ರೀತಿಯಾದಂಥ ಒಂದು ಎಜುಕೇಷನು, ಜಸ್ಟ್ ಸೊ ದ್ಯಾಟ್ ಯು ಲರ್ನ್ ಹೌ ಟು ಒಂದು ಸೋಷಲ್ ಸೆಟಪ್ಪಲ್ಲಿ ಹೆಂಗಿರಬೇಕು, ಯಾವ್ಯಾವ ಥರ ಜನರು ಸಿಗಬಹುದು ಅನ್ನೋ ಒಂದು ಆ ಥರ ಎಜುಕೇಷನ್ ಸಿಗುತ್ತೆ ಒಂದು ಕಾಲೇಜ್ಗೆ ಹೋದರೆ. ಅಥವಾ ಥಿಯೇಟ್ರಿಗೆ ಹೋಗಿ ಕಲ್ತ್ಕೊಳ್ಳಿ. ಇವಾಗ ನೀನಾಸಮಿಂದ ಎಲ್ಲ ಕಲ್ತು ಬಂದಿರೋರೆಲ್ಲ ಎಷ್ಟೆಷ್ಟು ಜನ ಒಳ್ಳೊಳ್ಳೆ ಆ್ಯಕ್ಟರ್ಗಳಿದ್ದಾರೆ. ಸೊ ಅವರೆಲ್ಲ ಆ ಸೆಟಪ್ಪಿಂದ ಬಂದಿರೋದ್ರಿಂದ ಇಲ್ಲಿ ಹೇಗಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲ ಆದರೆ ಭಾರಿ ಕಷ್ಟ ಇದೆ. ಇಟ್ಸ್ ನಾಟ್ ಆಸ್ ಫ್ಯಾನ್ಸಿ ಆಸ್ ಇಟ್ ಲುಕ್ಸ್. ಬಟ್ ನೀವು ಎಷ್ಟು ಸಿನಿಮಾಗಳನ್ನು ಮಾಡಿದ್ರು ಕೂಡ ನಿಮ್ಮ ಫ್ಯಾನ್ಸ್ ಬಳಗ ಸ್ವಲ್ಪ ತುಂಬಾ ಜಾಸ್ತಿ ಇದೆ. ಅವ್ರು ತುಂಬಾ ಜನ ಹೇಳ್ತಾರೆ, ಯಾಕೆ ಅಪೂರ್ವ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿನಿಮಾಗಳನ್ನ ಮಾಡ್ಬೋದಿತ್ತಲ್ಲ, ಅದ್ ಯಾಕೆ ಪಾಸಿಬಲ್ ಆಗಿಲ್ಲ, ಯಾಕೆ ಅವ್ರು ತುಂಬಾ ಅಂದ್ರೆ ಚೂಸಿ ಅಂದ್ರೆ ತುಂಬಾ ತುಂಬಾ ಚೂಸಿ ಆಗ್ಬಿಟ್ರ. ಮತ್ತೆ ಅವರಿಗೊಂದು ನೋವಿದೆ ಏನು ಅಂದ್ರೆ, ಅವ್ರು ಅವರಿಗೆ ಒಂದು ಪ್ರಶಂಸೆ ಸಿಗ್ಬೇಕಿತ್ತು, ಅದು ಇನ್ನೂ ಸಿಕ್ಕಿಲ್ಲ ಅನ್ನೋದು ಅವ್ರಿಗೆ ಮನ್ಸಲ್ಲಿದೆ. ಅಂದ್ರೆ ಇನ್ನ ಅವ್ರು ಬೆಳಿಬೇಕಿತ್ತು, ಅದು ಅವರಿಗೆ ಸಿಕ್ತಿಲ್ಲ. ಆ ಥರದ್ದು ನಿಮ್ಗೂ ಅನ್ಸಿದ್ಯಾ? ಜೊತೆಗೆ ನಿಮ್ಮ ಫ್ಯಾನ್ಸಿಗೆ, ನಿಮ್ಮನ್ನು ಇಷ್ಟಪಡೋರಿಗೆ, ನಿಮಗೆ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಅಥವಾ ಅವ್ರಿಗೆ ನನ್ನ ಪ್ರಶ್ನೆ ಅವ್ರ ಬದಲಾಗಿ ಕೇಳಿದೆ, ಅವ್ರಿಗೆ ಉತ್ತರ ಹೇಳಬೇಕು ಅಂದರೆ ನೀವು ಹೇಳ್ಬೋದು. ಒಂದು ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಅಂದರೆ ಫ್ಯಾನ್ಸ್ ಅನ್ನೋದು ತುಂಬ ದೊಡ್ಡ ವರ್ಡ್. ಅದು ನಂಗೆ ಗೊತ್ತಿಲ್ಲ ಇಫ್ ಐ ಹ್ಯಾವ್ ಫ್ಯಾನ್ಸ್. ಬಟ್ ಐ ನೋ ದ್ಯಾಟ್ ಒಂದಷ್ಟು ಜನ ನನ್ನ ಕೆಲಸನ ಇಷ್ಟಪಡ್ತಾರೆ. ಅದಕ್ಕೆ ನಾನು ಖಂಡಿತ ಇದು ಸುಮ್ಮನೆ ಇದು ಒಂದು ಡೈಲಾಗ್ ಥರ ಹೇಳ್ತೀನಿ, ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್, ನಾನು ಚಿರಋಣಿ. ಇನ್ನೊಂದೇನು ಅಂತಂದರೆ, ಪ್ರಶಂಸೆ ಸಿಕ್ಕಿದೆಯಾ ಇಲ್ವೋ ಅದು ವೈಯಕ್ತಿಕವಾಗಿ ನನಗನ್ಸೋದು ಬಹುಶಃ ನಾನು ಅಂದ್ಕೊಂಡಿರೋಷ್ಟ್ರ ಮಟ್ಟಕ್ಕೆ ಸಿಕ್ಕಿಲ್ಲ. ಬಟ್ ಏನು ಸಿಕ್ಕಿದೆಯೋ ಅದು ನಂಗೆ ಖುಷಿ ಕೊಟ್ಟಿದೆ. ಆಮೇಲೆ ಅಲ್ಟಿಮೇಟ್ಲಿ ಏನು ಗೊತ್ತಾ, ನನ್ನ ಕೆಲಸ ಮಾಡೋದು ಮಾಡ್ತಿರ್ತೀನಿ, ನಂಗೆ ಗೊತ್ತಿಲ್ಲ ವೆನ್ ಇಟ್ ಹ್ಯಾಸ್ ಟು ಹ್ಯಾಪನ್, ಹೌ ಇಟ್ ಹ್ಯಾಸ್ ಟು ಹ್ಯಾಪನ್, ಅದು ದೇವ್ರ ಪ್ಲ್ಯಾನ್ ಮಾಡ್ಕೋತಾನೆ. ನಾನು ಯಾವತ್ತೂ ಅವಾರ್ಡ್ಸ್ ಹಿಂದೆ ಅಥವಾ ಆ ಥರ ಅಟೆನ್ಷನ್ ಹಿಂದೆ ಓಡ್ದವಳಲ್ಲ. ನಾನು ಇದನ್ನು ಮಾಡೋದು ನನಗೆ ತುಂಬ ಖುಷಿ ಕೊಡ್ದು, ನಂಗೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಕೊಡ್ತಿದೆ. ಇವಾಗ ನಿರ್ದೇಶನ ಮಾಡೋದು ತುಂಬ ಖುಷಿ ಕೊಡ್ತಾಯಿದೆ. ಅದ್ರ ಬಗ್ಗೆ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾವ ರೀತಿನಲ್ಲಿ ನಾನು ಎಲ್ಲರನ್ನೂ ಎಂಟರ್ಟೈನ್ ಮಾಡಬಹುದು ಅದನ್ನು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಚೂಸಿ ಆನೆಸ್ಟ್ಲಿ ಇವಾಗ ಇತ್ತೀಚೆಗೆ ಸ್ವಲ್ಪ ಆಗಿದ್ದೀನಿ, ಐ ಅಗ್ರಿ. ಬಿಕಾಸ್ ಕೆಲವು ಸಲ ಹೆಂಗಾಗೋಗುತ್ತೆ ಗೊತ್ತಾ, ನಾನು ಹೆಂಗಾಗಬಾರ್ದು ಅಂತಂದರೆ ನಾನು ಮಾಡಿರೋ ಸಿನಿಮಾ ನಾನೇ ಕೂತ್ಕೊಂಡು ಅಯ್ಯೋ ಏನು ಮಾಡಿಬಿಟ್ಟೆ ಅಂತ ಅನ್ನಿಸ್ಬಾರ್ದು. ನನಗೆ ಏನೋ ದುಡ್ಡು ಕೊಟ್ಟರು ಬಿಡು ಮಾಡಿದೆ ಅಂತ ನಂಗೆ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಚೂಸಿಯಾಗಿದ್ದೀನಿ. ಈಗ ನಾನು ಮಾಡಿರೋ ಅಂತ ನಾನು ಯಾವುದೇ ಸಿನಿಮಾ ನೋಡಿದ್ರು ನನಗೊಂಥರ ಖುಷಿ ಕೊಟ್ಟಿದೆ. ಆದರೆ ನಾನು ತುಂಬ ಕಲ್ತಿದ್ದೀನಿ. ಆರ್ಟ್ ಸಿನಿಮಾಗಳೇ ಆಗಿರ್ಬೋದು, ಕಮರ್ಷಿಯಲ್ ಸಿನಿಮಾಗಳೇ ಆಗಿರ್ಬೋದು, ತುಂಬ ಕಲ್ತಿದ್ದೀನಿ. ಸೊ ಆ ಥರದ್ದು ಏನಾದರೂ ಒಂದು ಟೇಕ್ ಅವೇ ಇರಬೇಕು ನಂಗೆ ಆ ಸಿನಿಮಾಯಿಂದ, ಒಂದು ಕಲಿಕೆ ಇರಬೇಕು. ಆಮೇಲೆ
ಅಪೂರ್ವ ಭಾರದ್ವಾಜ್ ಸಿನಿಮಾ ಬರ್ತಿದೆ ಅಂತಂದರೆ ಓ ಏನೋ ಒಂದು ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೊಂಡಿರ್ತಾಳೆ ಇವಳು, ಅದಕ್ಕೆ ಅವಳು ಈ ಸಿನಿಮಾ ಮಾಡಿದ್ದಾಳೆ ಅನ್ನೋದು ಒಂದು ಇವಾಗ ಇಂಡಸ್ಟ್ರಿಯಲ್ಲಿ ಅಷ್ಟೇ ಹರಿದಾಡ್ತಿದೆ, ಅದು ಹೊರಗಡೆನೂ ಹರಿದಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ಅದನ್ನು ಬಿಟ್ಟರೆ ಥ್ಯಾಂಕ್ ಯು ಸೋ ಮಚ್, ವೆರಿ ಮಚ್. ಒಂಥರ ಫುಲ್ ಹಾರ್ಟಿಂದ ಬರ್ತಾ ಇರೋಂಥ ಗ್ರ್ಯಾಟಿಟ್ಯೂಡ್ ಇದು. ನಿಜ, ನನಗೂ ಕೂಡ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ತುಂಬಾ ವಿಚಾರಗಳನ್ನ ಮಾತಾಡಿದ್ವಿ. ಹೌದು. ಅದು ನಿರ್ದೇಶನದ ಬಗ್ಗೆ ಆಗಿರ್ಲಿ, ಅವಕಾಶಗಳ ಬಗ್ಗೆ ಆಗಿರ್ಲಿ, ಜೊತೆಗೆ ಫನ್ ಟಾಕ್ ಕೂಡ ಇತ್ತು. ತುಂಬಾ ನನಗೂ ಖುಷಿ ಆಯ್ತು. ಯಾಕಂದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅಲ್ವಾ. ಯಾಕಂದ್ರೆ ಎಲ್ಲಾ ದುಡ್ಗೋಸ್ಕರನೇ ಮಾಡೋದಲ್ಲ, ಮಾಡಿದ್ರು ಕೂಡ ಅದನ್ನ ಕೂಡ ಎಥಿಕಲ್ ವೇ ಅಲ್ಲಿ ನಮ್ಗೆ ಇಷ್ಟಪಡೋ ಹಾಗೆ ಹೆಂಗ್ ಮಾಡಬಹುದು ಅನ್ನೋ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಮೀಕ್ಷಾ, ಯು ಆರ್ ಗ್ರೇಟ್. ಅಂದರೆ ನನಗೆ ಲೈಕ್ ಸರ್, ನಾನು ಯಾವುದೋ ಬೇರೆ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಬರೀ ನೀವೊಂದು ಪ್ರಶ್ನೆ ಕೇಳೋದು ನಾನೊಂದು ಉತ್ತರ ಹೇಳೋದು, ಅದಕ್ಕೆ ಅದೇ ಆಗದೆ ಬಹಳಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ ಆ್ಯಸ್ ಫ್ರೆಂಡ್ಸ್. ಆ್ಯಂಡ್ ತುಂಬ ನಿಮ್ಮ ಪರ್ಸೆಪ್ಷನ್ನ ತಿಳ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ತು ನನಗೆ. ಆ್ಯಂಡ್ ನಾನು ಇಷ್ಟು ಮಾತಾಡಿದ್ರು ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀರಾ, ಥ್ಯಾಂಕ್ ಯು. ನೋಡಿ ಎಲ್ಲರೂ ಕಟ್ಗಿಟ್ ಮಾಡ್ಬಿಟ್ಟು ಹಾಕೋಂಗಿದ್ರೆ, ಬಿಕಾಸ್ ಐ ಡೋಂಟ್ ವಾಂಟ್ ದೆಮ್ ಟು ಗೆಟ್ ಏನು ಕಟ್ಟಾಗಲ್ಲ ಇದರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮಗೂ ಕೂಡ ಇಷ್ಟ ಆಗಿರಬಹುದು, ಖುಷಿ ಆಗಿರ್ಬೋದು ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸ್ತಾ ಇದೆ. ನಿಮಗೂ ಕೂಡ ನಮ್ಮ ಈ ಮಾತುಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.